ಅದನ್ನ ಪ್ರಕಟಪಡಿಸು ಅಂತ. ಅವನಿಗೆ ಇಚ್ಛೆಗೆ ಬಂದ್ರೆ ಅದರ ಪ್ರಕಟ, ಅವನ ಸಂಕಲ್ಪಕ್ಕೆ ಬರದೇ ಹೋದರೆ ಇರೋ ಜ್ಞಾನವು ನಾಶ ಆಗ್ತದೆ. ಆದ್ರಿಂದ ಅವನ ಸಂಕಲ್ಪಕ್ಕೆ ಬಂದಿದೆ. ಆದ್ದರಿಂದ ಇವತ್ತು ನಮ್ಗೆ ಇಷ್ಟು ಜ್ಞಾನ, ಕೇಳೋಣ, ಹೇಳೋಣ, ಚಿಂತನೆ ಮಾಡೋಣ ಅನ್ನೋದು ಉಳಿದಿದೆ ಎಂಬತಕ್ಕಂಥದ್ದೇ ಅದು ಸಿದ್ಧಾಂತ. ದೇವಾನ ದೇವತೆಗಳು ಅಷ್ಟೇ, ಬರೀ ಮನುಷ್ಯರು ಮಾತ್ರ ಅಂತ ತಿಳ್ಕೋಬೇಡಿ. ಜ್ಞಾನ ಇದೆ, ಸ್ವಲ್ಪ ಚಿಂತಕನಾಗಿದ್ದಾನೆ, ಭಗವಂತನ ನಿರ್ದುಷ್ಟವಾಗಿರ್ತಕ್ಕಂಥ ಜ್ಞಾನದ ಪರಿಚಯ ಇದೆ ಅಂದ್ರೆ ಅದು ಭಗವಂತನ ಸಂಕಲ್ಪಕ್ಕೆ ಬಂದಿದೆ ಅಂತ ಅರ್ಥ. ನಮ್ಮ ಅಷ್ಟೋ ಇಷ್ಟೋ ಸಾಧನೆ ಅದು ಭಗವಂತನ ಸಂಕಲ್ಪಕ್ಕೆ ಬಂದಿದೆ. ಅವನ ಅನುಗ್ರಹದಿಂದ ಈ ಜ್ಞಾನ ಬುದ್ಧಿಯನ್ನ ನಮಗೆ ಕೊಟ್ಟಿದ್ದಾನೆ. ಇದೇ ಸಿದ್ಧಾಂತ. ಅದು ಬಿಟ್ಟು ಬೇರೆ ಇನ್ನೇನು ಉತ್ತರ ಹೇಳಕ್ಕಾಗಲ್ಲ. ನಾನ್ ತಿಳ್ಕೊಂಡಿದ್ದೀನಿ, ನಾವು ಓದಿದ್ದೀನಿ, ನಾವು ಮಾಡಿದ್ದೀನಿ, ಎಲ್ಲ ಒಂದು ಗೆದ್ಕಟ್ಟು ಹಿಡಿ ಒಂದು ಪಕ್ಕಕ್ಕೆ. ಯಾವುದು ಕೆಲ್ಸಕ್ಕೆ ಬರಲ್ಲ ಅನ್ನೋದು ಒಂದಲ್ಲ ಒಂದು ಕಾಲದಲ್ಲಿ ನಮ್ಮ ಅನುಭವಕ್ಕೆ ಬರ್ತದೆ. ಅನುಭವಕ್ಕೆ ಬರದೇ ಇರುವುದೇ ಇಲ್ಲ. ಅವರ ಸಂಕಲ್ಪಕ್ಕೆ ಬಂದರೆ ಅದು ಉಳಿಯೋದು, ಸಂಕಲ್ಪಕ್ಕೆ ಬರದೇ ಇದ್ರೆ ಇಲ್ಲ. ಅದು ಸಿದ್ಧಾಂತ. ಅದನ್ನ ದೇವತೆಗಳು, ಋಷಿಮುನಿಗಳು ಎಲ್ಲರೂ ಪ್ರಾರ್ಥನೆ ಆಗಾಗ ಮಾಡ್ತಾನೇ ಇರ್ತಾರೆ. ಅದರಲ್ಲಿ ಒಂದು ಪ್ರಸಕ್ತಿ ನಡೆದೋಯ್ತು. ಗೌತಮ ಋಷಿ ಶಾಪ. ಒಂದು ಕಾಲದಲ್ಲಿ ದುರ್ಭಿಕ್ಷ ಬಂತು. ಆ ದುರ್ಭಿಕ್ಷದ ಕಾಲದಲ್ಲಿ ಗೌತಮ ಋಷಿಗಳು ಅನೇಕ ಋಷ್ಯಾಶ್ರಮಗಳ ಬಂಧುಗಳನ್ನ ತಂದು ತಮ್ಮ ಆಶ್ರಮದಲ್ಲಿ ಇಟ್ಟುಕೊಂಡು ಅನ್ನ ವಸ್ತ್ರಾದಿಗಳನ್ನ ಕೊಟ್ಟು ಅವರ ಸಂರಕ್ಷಣೆಯನ್ನ ಮಾಡಿ ತತ್ವೋಪದೇಶವನ್ನ ಮಾಡಿದ್ರು. ದುರ್ಭಿಕ್ಷ ಕಳೀತು. ಅವರೆಲ್ಲರೂ ತಮ್ಮ ತಮ್ಮ ಆಶ್ರಮಕ್ಕೆ ಹೊರಡಬೇಕು ಅಂದ್ರೆ ಇವ್ರನ್ನ ಕಳಿಸ್ಕೊಳಕ್ ಇಷ್ಟ ಇಲ್ಲ. ವಿಷ್ಣು ಭಕ್ತರ ಸಹವಾಸ ಆಯ್ತು ಅಂದ್ರೆ ಬಿಡಿಸ್ಕೊಳ್ಳೋದ್ ಕಷ್ಟ, ವಿಷ್ಣು ಭಕ್ತರು ಸಿಗೋದ್ ಕಷ್ಟ. ನೋಡಪ್ಪ ಎಷ್ಟು ಕಷ್ಟ, ವಿಷ್ಣು ಭಕ್ತರು ಸಿಗೋದ್ ಕಷ್ಟ. ಸಿಕ್ಕೊಂಡು ನಾವು ಪರಿಚಯ ಮಾಡಿಕೊಂಡು ಆಸ್ತಿ ವಹಿಸಿ ಅಭಿಮಾನ ಮಾಡಿ ಅಂದ್ರೆ ಬಿಡಿಸ್ಕೊಳ್ಳೋದ್ ಕಷ್ಟ. ಇದೇ ಮೊದಲನೇ ತತ್ವ. ದುರ್ಭಿಕ್ಷ ಕಾಲದಲ್ಲಿ ವಸ್ತ್ರ ಆಯ್ತು, ಅನ್ನ ಆಯ್ತು, ಜ್ಞಾನ ಆಯ್ತು, ಆಶ್ರಯ ಆಯ್ತು, ಎಲ್ಲ ಸಿಕ್ತು. ಬಿಡಿಸ್ಕೊಂಡು ಹೋಗಬೇಕು ಅನ್ನೋದು ಕಷ್ಟ. ಇವ್ರಿಗೂ ಇಷ್ಟ ಇಲ್ಲ, ಗೌತಮನಿಗೂ ಇಷ್ಟ ಇಲ್ಲ. ಇಷ್ಟು ದಿನ ಇದೆ ನಿಮ್ಮ ಆಶ್ರಮಕ್ಕೆ ಹೋಗ್ಬೇಕು ಅಂತೀರಿ, ಏನ್ ಕಡಿಮೆ ಆಗಿದೆ, ಏನ್ ನ್ಯೂನತ ಇದೆ ಅಂತ ಕೇಳಿ. ನ್ಯೂನತ ಹೇಳಕ್ ಬರೋಲ್ಲ. ಹೋಗಬೇಕು, ನ್ಯೂನತ ಹೇಳಕ್ ಬರೋಲ್ಲ. 3 ದಿನ ಯಾರ್ದೋ ಮನೆಗೆ ಹೋಗಿರ್ತೀವಿ, ಇನ್ನೊಂದ್ ದಿನ ಇರಿದ್ರೆ ಇಲ್ಲಪ್ಪ ನಮ್ಮ ಮನೆಗೆ ಹೊಟ್ಟೋಗ್ಬಿಡ್ಬೇಕು. ಅಲ್ಲ, ಎಲ್ಲ ಫೆಸಿಲಿಟೀಸು ಇಲ್ಲಿದೆ, ಆದ್ರೂ ನಮ್ಮ ಮನೆಗೆ ಹೊಟ್ಟೋಗ್ಬಿಡ್ಬೇಕು. ಅಲ್ಲೋ ಕಾಲ್ ಚಾಚಬೇಕು, ನಿಮ್ಮ ಮನೆಯಲ್ಲಿ ಕಾಲ್ ಚಾಚಕ್ಕಾಗ. ನನ್ನ ಮನೆ ನನ್ನೂರು ಹಾಕ್ಬಿಟ್ಟಿರ್ತಾನೆ ಸ್ವಾಮಿ. ಅದು 10x10 ಇದ್ರು ಸೈಟು ಅಲ್ಲೊಂದು ಮುಗಿಸ್ಕೋಬೇಕು. ಇವಾಗ ನರಮನೆಯಲ್ಲಿ ಮಲಗಿದ್ರು ನಿದ್ದೆ ಬರಲ್ಲ. ದೇವ್ರ ಹಾಕಿರುವುದು ಹಾಗೆ. ನನ್ನ ದೇಶ ಅನ್ನೋದು ಇರ್ಬೇಕು ತಾನೆ, ಅದೇ ಕಳ್ಕೊತಾ ಕೂತಾ ಇದ್ದೀವಲ್ಲ. ದೇಶ ಋಣವನ್ನು ತೀರಿಸ್ಬೇಕು, ಮತ ಋಣವನ್ನು ತೀರ್ಸಕ್ಕಾಗಲ್ಲ, ಗುರುವಿನ ಋಣವನ್ನ ತೀರ್ಸಕ್ಕಾಗಲ್ಲ. ದೇಶ ಋಣವನ್ನ ಕಟ್ಕೊಂಡಿರೋರನ್ನ ಒಂದೊಂದ್ ಜನ್ಮಕ್ಕೆ ಒಬ್ಬೊಬ್ರು ಸಿಗ್ತಾ ಇರ್ತಾರೆ. ಆಯಾ ಜನ್ಮದಲ್ಲಿ ರೂಢಿ ಪರಾರ ಮಾಡ್ಕೊಂಡು ಹೋಗ್ಬೇಕಲ್ಲ, ಗಂಟೆ ಹಾಕೊಂಡು ಹೋಗ್ತೀವಲ್ಲ. ಹಾಗೆಲ್ಲ ಹೇಳ್ತಾ ಇರ್ತಾರೆ. ನಮ್ಮ ಆಶ್ರಮಕ್ಕೆ ನಾವು ಹೋಗ್ಬೇಕು ಊಟ ಬಿಡಲ್ಲ. ಏನಾದ್ರು ಒಂದು ಪ್ಲಾನ್ ಮಾಡ್ಬೇಕಲ್ಲ. ಅಂದ್ರೆ ಆ ಕಾಲದಲ್ಲೂ ಇದೆ, ಅಲ್ಲೇ ಕಲಿ ಹೊಡೆದ ಮೂಲದಲ್ಲಿ ಕಲಿಗೆ ಆಲ ಇರ್ಲಿ ಅಂದ್ರೆ ಎಲ್ಲೇ ನೋಡಿಬೇಕು ಅನ್ನೋದು ಮರ್ದನ ಮಾಡ್ತಾ ಇರ್ತಾರೆ. ಈ ಗೌತಮ ಮನುಷ್ಯ ನಮ್ಮನ್ನು ಬಿಡೋದ್ರಿಂದ ಇವನಿಗೆ ಯಾವ್ದಾದ್ರು ಒಂದು ಪಾಪದ ಗಂಟನ್ನ ಲೇಪವನ್ನ ಮಾಡಿ ಆರೋಪ ಮಾಡಿ ಅಂತ ಪಾಪ ನಿಂಗೆ ಬಂದಿದೆ, ಅದನ್ನ ನಿನ್ನ ನಾವು ತಿನ್ನಲ್ಲ ಅಂತ ಹೊಟ್ಟೋಬೇಕು. ದುರ್ಬುದ್ಧಿ ಅಂತ ಯಾರಿಗೆ? ಋಷಿಗಳಿಗೆ. ಕಾಪಿ ಉಪ್ಪಿಟ್ಟವ್ರ ಗತಿ ಆಮೇಲೆ ಇರ್ಲಿ, ಋಷಿಗಳ ಗತಿ ಏನ್ ಮಾಡೋಣ ಅಂತೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ಕೊಂಡು ತುಂಬಾ ದೊಡ್ಡ ಪಾಪ ಗಂಟಾಕ್ಬಾರ್ದು, ಆದ್ರೆ ನಾವು ಬಿಡಿಸ್ಕೊಂಡು ಹೋಗುವಂತ ಪಾಪ ಆಗಬೇಕು. ಆದ್ರೆ ಆ ಪಾಪ ಅವ್ರಿಗೆ ನಡೆದಿರ್ಬಾರ್ದು. ನಡೆದಂತೆ ಘಟನೆಯನ್ನ ನಾವು ಆರೋಪ ಮಾಡ್ಬೇಕು. ಇಷ್ಟು ಪ್ಲಾನ್. ಅದಕ್ಕೆ ಬ್ರಾಹ್ಮಣರಿಗೆ ಕಲಿಯುಗದಲ್ಲಿ ಅಷ್ಟು ಕಷ್ಟ ಆಗೋದು. ಪ್ಲಾನು ಜೋರು ಅಲ್ವೇ, ದುಃಖನೂ ಜಾಸ್ತಿ. ಬುದ್ಧಿ ಕರ್ಮಾನುಸಾರಿಣಿ ಅಂತ, ಕರ್ಮಾನುಸಾರ ಬುದ್ಧಿ ಬರುತ್ತೆ. ಆ ಬುದ್ಧಿ ವಿಶಿಷ್ಟವಾಗಿ ಮಹಾಪಾಪವನ್ನ ಸಂಘಟನೆಯನ್ನು ಮಾಡ್ಕೋತಾನೆ. ಹಾಗೆ ಬುದ್ಧಿ ಜಾಸ್ತಿ ಅಲ್ವಾ. ಏನ್ ಮಾಡೋಣ ಅಂತ ನಾವೆಲ್ಲ ಸೇರಿ ಏನು ತಪೋಮಗ್ನರಾಗಿ ಸಂಪಾದನೆ ಮಾಡಿದ್ದೇವೋ ಅದರ ಮಹಿಮೆಯನ್ನ ಒಂದು ಗೋವನ್ನ ಸೃಷ್ಟಿ ಮಾಡೋಣ. ಅದು ಸೃಷ್ಟಿಯ ಗೋವು, ಹುಟ್ಟಿರೋ ಗೋವಲ್ಲ. ತಪಸ್ಸಿನ ಶಕ್ತಿಯಿಂದ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಗೋವು. ಆ ಗೋವನ ಪ್ರತಿನಿತ್ಯದಲ್ಲಿ ಉಷಕ್ಕಾಲಕ್ಕೆ ಸ್ನಾನಕ್ಕೆ ಹೊರಡ್ತಾರೆ ಗೋದಾವರಿ ನದಿಗೆ.
ಘೋಷಣೆ ಋಷಿಗಳ ಆಶ್ರಮವು ಅಂತಾರೆ. ಪುಣ್ಯ ನದಿಗಳು ಋಷಿಗಳ ಆಶ್ರಮವು. ಹಣ್ಣುಳ್ಳ ಮರಗಳು ಪಕ್ಷಿಗಳ ಆಶ್ರಯವು. ಕಣ್ಣಿಲ್ಲದಾತನಿಗೆ ಕೈ ಕೋಲಿನಾಶ್ರಯವು. ಒಬ್ಬೊಬ್ಬರಿಗೂ ಒಂದೊಂದು ಆಶ್ರಯ ಮಾಡಿದ್ದಾನೆ ಸ್ವಾಮಿ. ನವರತ್ನಗಳಿಗೆಲ್ಲ ಕುಂದಣದ ಆಶ್ರಯವು. ವಸಂತ ಕಾಲಕ್ಕೆ ಚಕೋರಕ್ಕೆ ಆಶ್ರಯವು. ಗೋವಿಂದನಾಶ್ರಯವೋ ಮರಣ ಕಾಲಕ್ಕೆ ನಿನ್ನನಾಶ್ರಯಿಸುವೆನು ನಿಗಮ ಗೋಚರ ನಿತ್ಯ. ಗೋವಿಂದನಾಶ್ರಯವು ಮರಣ ಕಾಲಕ್ಕೆ. ವಯಸ್ಸಿಗೆ ಬರಲಿ ಅಂತ ಬರ್ಬೇಕಲ್ಲ, ಮತ್ತೀಗ ಹೋಗ್ಬೇಕು, ಅವನ ಸಂಕಲ್ಪ ಬರ್ಬೇಕು. ಬೇಕಾದ್ರೆ ಸಾಧನೆ ಮಾಡಿದೀನಿ, ಬೇಕಾದ್ರೆ ಮಾಡಿದ್ರಯ್ಯ ಸಂಕಲ್ಪ ನಾವ ಬರುತ್ತೆ. ಯಾವ್ದೋ ಜಗತ್ತನ್ನು ಬರ್ಕೊಂಡು ಇನ್ನೊಂದು ಜನ್ಮ ಬರುತ್ತೆ. ಅಷ್ಟು ಸುಲಭ ಅಲ್ಲ. ಅಧ್ಯಯನ ಮಾಡಿದ್ದೇನೆ, ಮಂಗಳ ಮಾಡಿದ್ದೇನೆ, 50 ಸಾರಿ ಮಂಗಳ ಮಾಡಿದ್ದೇನೆ, ನಾ ಸಾರಿದಾಗ ಬಂದೇ ಬರುತ್ತೆ. ಆಯುಸುದ ಹೇಳ್ಕೊಂಡೇ ಪ್ರಾಣ ಬಿಡ್ತೀನಿ, ಏನ್ ಗ್ಯಾರಂಟಿ? ಅವೆಲ್ಲ ನಿಂತ್ಕೋಬೇಕು, ನಾವು ಆಸೆ ಪಡ್ಬೇಕು, ತಪ್ಪಲ್ಲ. ಇರೋದು ಕೊಡೋದು, ನಾವು ಕೊಡೋದು. ಹಾಗೆ ಹೇಳ್ತಾ ಇದ್ದಾರೆ, ಒಂದೊಂದಕ್ಕೂ ಒಂದೊಂದು ಆಶ್ರಯ. ಹಣ್ಣುಳ್ಳ ಮರಗಳು ಪಕ್ಷಿಗಳ ಆಶ್ರಯವು. ಅದು ಒಂದು ತಿನ್ಕೊಂಡು ನಾವೇ ತಿನ್ಬಿಡ್ತೀವಿ. ಪಾಪ ಎಲ್ಲಿದೆ ಮರನೇ ಕಾಂಟ್ರಾಕ್ಟ್ ಕೊಟ್ಬಿಡ್ತೀವಿ, ಇನ್ನೆಲ್ಲ ಉಳಿತೇವೆ, ಒಂದು ಬೀಚ್ ಉಳಿಯಲ್ಲ. ಪುಣ್ಯ ನದಿಗಳು ಋಷಿಗಳ ಆಶ್ರಯಗಳು. ಎಲ್ಲ ಆಶ್ರಮ ಕಟ್ಕೊಂಡು ವಾಸ ಮಾಡ್ತಾರೆ. ಪುಣ್ಯ ನದಿಗಳೇ ಅವ್ರಿಗೆ ಆಧಾರ. ನೀರೇ ಪ್ರಧಾನ, ಸ್ನಾನ ಪ್ರಧಾನ, ಅಂದ್ರೆ ಅಲ್ಲಿಂದ ಮುಂದಕ್ಕೆಲ್ಲ. ಹಾಗೆ ಗೋದಾವರಿ ನದಿಗೆ ಅರುಣೋದಯಕ್ಕೆ ಹೋಗ್ತಾರೆ, ಗಂಗಾ ಸ್ನಾನಕ್ಕೆ. ಆ ದಾರಿ ಒಳಗೆ ಗೋವನ್ನ ಮಲಗಿಸ್ಕೊಳ್ಳೋದು. ಅವರು ಹೋಗೋ ಕಾಲ ಪೊಟ್ಟೋಗಿರ್ತಾರೆ, ಬರೋ ಕಾಲಕ್ಕೆ ಈ ಗೋ ಮಲ್ಲಿಗೆ ಇರ್ತಾರೆ. ದಾರಿ ಬೇರೆ ಇರೋದಿಲ್ಲ. ಆತರ ಒಂದು ಪ್ಲಾನ್. ಆ ಗೋವನ್ನ ಎಬ್ಬಿಸ್ಬೇಕು. ಅಂದ್ರೆ ಹೋಗಲ್ಲ. ಕಮಲದ ನೀರನ್ನು ತಗೊಂಡು ಪ್ರೋಕ್ಷಣೆ ಮಾಡ್ತಾರೆ. ಸ್ವಲ್ಪ ಬಾಡಿ ಎಚ್ಚರಿಕೆ ಆಗುತ್ತೆ. ಆಗ ಅಂಬಾ ಅಂತ ಕೂಬಿಟ್ಟು ಪ್ರಾಣ ಬಿಟ್ಬಿಡ್ಬೇಕು. ನಾವೆಲ್ಲ ಬರಬೇಕು. ಗೋಹತ್ಯೆ ಬಂದಿದೆ ನಿಮಗೆ, ಆದ್ರಿಂದ ನಿಮ್ಮನ್ನ ತಿನ್ನಲ್ಲ, ನಾವು ಹೊರಡ್ತೀವಿ. 12 ವರ್ಷ ದುರ್ಭಿಕ್ಷಕ್ಕೆ ಅನ್ನ ಹಾಕಿದ್ದಕ್ಕೆ ಎಂತ ದುರ್ಬುದ್ಧಿ ಬಂತು ಅಂದ್ರೆ, ಶಾಸ್ತ್ರ ಏನೋ ಇದೆ, ಯಥಾನ್ನ ಮುಂಜತೆಯ ಲೋಕೆ ತಥಾ ಬುದ್ಧಿ ಪ್ರಜಾಯತೆ. ಯಾವ ತರ ಅನ್ನ ತಿಂತೀವೋ ಆ ತರ ಬುದ್ಧಿ ಬರುತ್ತೆ ಅಂತ ಇದೆ. ಇಂಥ ಶುದ್ಧ ಗೌತಮರ ಮನೆ ಅನ್ನ ತಿಂದ್ರು ಕೂಡ ಇವರಿಗೆ ದುರ್ಬುದ್ಧಿ ಹೇಗೆ ಬಂತು? ಏನು ಉತ್ತರ ಕೊಡ್ತೀವಿ ಈಗ? ಯಥಾನ್ನ ಮುಂಜತೆಯ ಲೋಕೆ ಅಷ್ಟು ಸುಲಭ ಅಲ್ಲ. ಪ್ರತಿಯೊಂದು ವಾಕ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಆಳ ಹೇಳಿದ್ರೆ ಮಾತ್ರ ಒಂದ್ ಸ್ವಲ್ಪ ಜೇನುತುಪ್ಪ ತರ ನೆಕ್ಕೋದೇ ವಿನಃ ಸಂಪೂರ್ಣ ಆಗತ್ತೆ ಅನ್ನೋ ಭ್ರಮ ಇಟ್ಕೋಬೇಕು. ಯಥಾ ಅನ್ನ ಯಾವ ತರ ಅನ್ನ ತಿಂದಿರೋದು? ಗೌತಮನ ಮನೆ ಅನ್ನ ಎಷ್ಟು ಶುದ್ಧವಾದ ಅನ್ನ, ಅದು ದುರ್ಭಿಕ್ಷದ ಕಾಲದಲ್ಲಿ ಎಷ್ಟು ಅನುಸಂಧಾನ ಮಾಡಿರ್ತಕ್ಕಂಥ ಅನ್ನ ಋಷಿಗಳಾಗ್ತಾ ಇರೋದು. ಅಂತ ಅನ್ನ ತಿಂದವರಿಗೆ ದುರ್ಬುದ್ಧಿ, ಅವರಿಗೆ ಅನ್ನ ತಿಂದವನ ಮನೆ ಕನ್ನ ಹಾಕೋದು ಅಂತಾರಲ್ಲ, ಅನ್ನ ತಿಂದವರ ಮೇಲೆ ಆರೋಪ ಮಾಡೋ ಬುದ್ಧಿ ಬಂತು ಅಂದ್ರೆ ಎಲ್ಲಿಂದ ಬಂತಿದ್ದು? ಬ್ರಾಹ್ಮಣರು ಇಲ್ವಾ? ಯೋಚನೆ ಮಾಡಿದ್ರು ಗೌತಮರು, ಇದೇನಿದು ಇಂಥ ಆಸನ ಉಂಟ ಲೋಕದಲ್ಲಿ. ರೋಬೋಟ್ಗಳ ಮನುಷ್ಯರು ಕೂಡ ನೀರು ಹಾಕಿದ್ರೆ ಅವೇನ್ ಸಾರಿಲ್ಲ, ಅವ್ರ ಕೆಲಸ ಮಾಡೇ ಮಾಡ್ತವೆ. ಟೆಕ್ನಾಲಜಿ ಅದೇ ಇದೇನಪ್ಪ ಇದು, ನೀರಿನ ಪ್ರೋಕ್ಷಣೆ ಮಾಡಿದ್ರೆ ಸತ್ತೋಗ್ಬಿಡ್ತೀಯ ಎಲ್ಲಾಗ. ಸ್ವಲ್ಪ ಜ್ಞಾನ ದೃಷ್ಟಿಯಿಂದ ನೋಡಿದ್ರು ಇವ್ರು ಮಾಡಿರ್ತಕ್ಕಂಥ ಕಳ್ಳಾಟಗಳೆಲ್ಲ ಕೋಪ ಬರುತ್ತಾ? ಬರ್ಲಿಲ್ಲ ಪಾಪ, ಬುದ್ಧಿನೇ ಕಲಿಸಿ. ಯೋಗ್ಯನ ಮನೆ ಅನ್ನ ತಿಂದು ದುರ್ಭಿಕ್ಷ ಕಾಲದಲ್ಲಿ ಅತ್ಯಂತ ಪ್ರೇಮದಿಂದ ಪರಿವಾರಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಸ್ವಾಮಿ ಇಂಥ ಭಾಗ್ಯ ನನಗೆ ಎಲ್ಲಿ ಬರಬೇಕು ಅಂತ ದುರ್ಭಿಕ್ಷದಲ್ಲಿ ಅನುಗ್ರಹ ಮಾಡಿ ನೀ ಕೊಟ್ಟು ಅವ್ರನ್ನೆಲ್ಲ ಸಂರಕ್ಷಣೆ ಮಾಡತಕ್ಕಂತ ಯೋಗ್ಯತೆಯನ್ನ ಕೊಟ್ಟು ಸಾಧನೆ ಮಾಡಿಸಿ ಅವ್ರ ಕೈನನ್ನು ಮಾಡಿಸ್ತೇವೆ. ಈ ತರ ನನಗೆ ಪಾಪದ ಆರೋಪವನ್ನ ಗೋಹತ್ಯೆಯನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿಬಿಟ್ರಲ್ಲ ಅಂತ ಸ್ವಲ್ಪ ಮನಸ್ಸಿಗೆ ಬೇಜಾರಾಯ್ತು. ಮಾಡದೇ ಇರ್ತಕ್ಕಂಥ ಆರೋಪ ಮಾಡಿದ್ದಕ್ಕಾರು ಶಿಕ್ಷೆ ಕೊಡ್ಬೇಕಲ್ಲ. ಅದಕ್ಕೇನ್ ಮಾಡಿದ್ರು? ನಿಮ್ ಜ್ಞಾನ ಎಲ್ಲ ಅಜ್ಞಾನ ಆಗಿತ್ತು. ಜ್ಞಾನೇ ಪ್ರಜ್ಞಾನ ಅಂತ ಅನ್ಸ್ತು. ಇದುವರೆಗೂ ಏನ್ ನಿಮ್ಮ ಜ್ಞಾನ ಬಂದಿದೆಯೋ ಅದು ಅಜ್ಞಾನವಾಗ್ಲಿ. ಜ್ಞಾನಿ ಗೌತಮ ಮುನಿ ಶಾಪದಿಂದ ಜ್ಞಾನಿಗಳಿಗೆ ಅಜ್ಞಾನತ ಬರದು. ಪ್ರಸನ್ನತೆ ಇತ್ತು. ಬದರಾಗೆಣ
ಪಾದಕ್ಕೆ ರಗಿದೇನೋ ಬದರಾಯಣ ಜ್ಞಾನಿ ಗೌತಮ ಮೌನಿ ಶಾಪದಿಂದ ಜ್ಞಾನಿಗಳಿಗೆ ಅಜ್ಞಾನ ತಾಪ ನೀನೇ ಗರಿಗೆಂದು ಚತುರಾನನಾದಿಗಳು ಕ್ರಾಂತಿಸಲು ನಿತ್ಯ ಮಾಣಿಸಿದ ಸುಖಾತ್ಮ ವೇದವ್ಯಾಸದೇವರನ್ನ ಸ್ತೋತ್ರ ಮಾಡ್ತಾರೆ. ಹಾಗೆ ಬ್ರಹ್ಮಾದಿ ದೇವತೆಗಳನ್ನೆಲ್ಲ ಸೇರಿ ಪ್ರಾರ್ಥನೆ ಮಾಡಿದಾಗ ಭಗವಂತನಿಗೆ ಮುಂದೆ ಪರಾಶರ ಸತ್ಯವತಿ ದೇವರ ನಿಮಿತ್ತ ಮಾಡಿಕೊಂಡು ನಾನು ಅವತಾರ ಮಾಡಿ ಜ್ಞಾನವನ್ನ ಸ್ಥಾಪನೆ ಮಾಡ್ತೇನೆ ಅಂತ ಹೇಳಿ ವೇದವ್ಯಾಸ ವಿಶ್ವವ್ಯಾಪಕ ಛೇದ ಭೇದಾದಿ ಅಂತ್ಯರಹಿತ ಹರೇ ಘಟಘಟ ವ್ಯಾಪಕ ಜ್ಞಾನ ಪ್ರಕಾಶ ವೇದವ್ಯಾಸ ವಿಶ್ವವ್ಯಾಪಕ. ವಿಶ್ವದಲ್ಲಿ 100 ಪ್ರಕಾಶಕರಾಗಿ ವ್ಯಾಪಿಸಿಕೊಂಡಿರ್ತಕ್ಕಂಥ ಭಗವಂತ ಪರಾಶರ ಸತ್ಯವತಿ ದೇವರ ನಿಮಿತ್ತ ಮಾಡಿಕೊಂಡು ವೇದವ್ಯಾಸ ರೂಪದಿಂದ ಆವಿರ್ಭೂತವಾದ. ಯಾಕಂದ್ರೆ ಜ್ಞಾನಿ ಗೌತಮರ ಋಷಿಯ ಶಾಪದಿಂದ ಜ್ಞಾನ ಅಜ್ಞಾನಾವಸ್ಥೆಯಲ್ಲಿ ಏನು ವಿಷಯಾರಗಳಿಗೆ ಬಂದಿತ್ತು ತತ್ ಪರಿಹಾರಾರ್ಥವಾಗಿ. ಆದ್ರಿಂದ ವೇದಗಳ ಅರ್ಥ, ವೇದಗಳ ವಿಭಾಗ, ವೇದಾಂತ ನಿರ್ಣಾಯಕವಾದಂತಹ ಬ್ರಹ್ಮಸೂತ್ರ, ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಮಹಾಭಾರತ, ಪುರಾಣಗಳ ರಾಜ ಶ್ರೀಮದ್ ಭಾಗವತ, 18 ಪುರಾಣಗಳು ಇತ್ಯಾದಿ ಎಲ್ಲವನ್ನು ಜ್ಞಾನ ಕಾರ್ಯದಲ್ಲಿ ಮಾಡಿ ಸ್ಫುಟವಾದ ಜ್ಞಾನ ಮನುಷ್ಯರಿಗೆ ಆಗಬೇಕು. ಆಶ್ರಯಿಸಿರ್ತಕ್ಕಂಥ ದೇವತೆ ಋಷಿ ಮುನಿಗಳಿಗೂ ಕೂಡ ಆಗುತ್ತೆ. ಸೂತ್ರಗಳನ್ನ ಬಿಟ್ಟು ಯಾರು ಅರ್ಥ ಮಾಡಲಿಕ್ಕೆ? ಅದನ್ನ ನನ್ನ ಪರವಿದ್ಯೆ ಎಂಬುದಾಗಿ ಅದಕ್ಕೊಂದು ವಿಶಿಷ್ಟವಾದ ಹೆಸರು ಬ್ರಹ್ಮಸೂತ್ರಕ್ಕೆ. ಅದರ ಆಧಾರದಂತೆ ಅದರ ನೆರಳಿನಲ್ಲಿ ಅದರ ಅನುಸಾರಿಯಾಗಿ ಸಕಲ ಶ್ರುತಿಗಳನ್ನು ನಾವು ಅರ್ಥ ಮಾಡಿಕೊಂಡು ಸಕಲ ಶಾಸ್ತ್ರಗಳನ್ನು ಅರ್ಥ ಮಾಡಿಕೋಬೇಕು ಅಂತ ತಿಳಿಸ್ಕೊಡ್ತಕ್ಕಂಥದ್ದೇ ಬ್ರಹ್ಮಸೂತ್ರ ಭಾಷ್ಯ, ಸೂತ್ರ ಅರ್ಥ. ಅದಕ್ಕೆ ಅನುಸಾರವಾಗಿ ಮುಂದಿನ ಅಸ್ತ್ರಾದಿ ಗ್ರಂಥಗಳು ಮತ್ತೊಂದು ಎಲ್ಲವೂ ಅಂದ್ರೆ ಸೂತ್ರವನ್ನ ಬಿಟ್ಟು ಬೇರೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಸೂತ್ರ ಸಹಕಾರಿಯಾಗಿಯೇ ಈ ಶ್ರುತಿಗಳ ನಿರ್ದುಷ್ಟವಾದ ಅರ್ಥವನ್ನ, ಯಥಾರ್ಥವಾದ ಅರ್ಥವನ್ನು ನಾವು ತಿಳಿಬೇಕು ಅನ್ನುವಷ್ಟು ನಮಗೆ ಉಪಕಾರ ಮಾಡಿರ್ತಕ್ಕಂಥವು ವೇದವ್ಯಾಸ. ಯಾರವನು? ಸಾಕ್ಷಾತ್ ಸೈವ ನಾರಾಯಣ ವೇಷಕೇವನು ಅದೇನಾರ್ಥ. ಅದನ್ನ ಅಂದ ವೇದವ್ಯಾಸ ದೇವರು ಕಲಿಯುಗಕ್ಕೆ ಜ್ಞಾನಾರ್ಥವಾಗಿ ಬೃಹತ್ ಸೂತ್ರಾದಿಗಳನ್ನ ರಚನೆ ಮಾಡಿ ಮಹಾಭಾರತಾದಿಗಳು ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪು ಸರ್ವವೇದಾಂತ ಪ್ರಮಿತ ಎಂಬತಕ್ಕಂಥ ಅರ್ಥ ಪ್ರತಿಪಾದಕವಾದ ಮಹಾಪುರಾಣ ಭಾಗವತವನ್ನು ಬರಲು ಎಲ್ಲದರಲ್ಲೂ ಕೂಡ ಪುರಾಣಗಳಲ್ಲಿ ಸಾತ್ವಿಕ ರಾಜಸ ತಾಮಸ ಎಂಬತಕ್ಕಂಥ ಭಾಗಗಳನ್ನು ಇಟ್ಟು ತಾಮಸ ರಾಜಸ ಸಾತ್ವಿಕ ಎಂಬತಕ್ಕಂಥ ಪ್ರತ್ಯಕ್ಷಕ್ಕೆ ವಿಭಾಗವನ್ನು ಮಾಡಿ 18 ಪುರಾಣಗಳು ಆ ಸಾತ್ವಿಕ ರಾಜಸ ತಾಮಸ ಎಂಬತಕ್ಕಂಥ ಹೆಸರುಗಳನ್ನೂ ಇಟ್ಟು ತಾಮಸ ಪ್ರಾಚುರ್ಯ, ರಾಜಸ ಪ್ರಾಚುರ್ಯ, ಸಾತ್ವಿಕ ಪ್ರಾಚುರ್ಯ ಎಂಬತಕ್ಕಂಥ ಪ್ರಧಾನ ಗುಣವಿಂಗಡಣೆಯಿಂದ ಆ ಪುರಾಣಗಳಿಗೆ ಸಾರ್ಥಕವಾದ ಹೆಸರುಗಳನ್ನ ಇಟ್ಟು ಪುರಾಣದ ಹೆಸರಿಗೆ ತಕ್ಕಂತೆ ವಿಷಯಗಳನ್ನೂ ಕೂಡ ಅದರೊಳಗೆ ಅಳವಡಿಸಿ ಸಾತ್ವಿಕಕ್ಕೆ ಅತಿ ಸಾತ್ವಿಕವಾದಂತ ಮಹಾಭಾಗವತವನ್ನ ಬರೆದು ಅಂತ ಭಾಗವತಾದಿ ಅರ್ಥಗಳೂ ಕೂಡ ನಮಗೆ ಆಗುವುದು ಕಷ್ಟ ಅಂತ ಇಟ್ಟುಕೊಂಡು ವಾಯುದೇವರ ಅಂಶ ಸಂಭೂತರಾಗಿರ್ತಕ್ಕಂಥ ಶ್ರೀಮದಾಚಾರ್ಯರಿಗೆ ಆಜ್ಞೆ ಮಾಡಿ ಸೂತ್ರಭಾಷ್ಯವನ್ನ ರಚನೆ ಮಾಡಿಸಿ ಪುರಾಣಗಳಲ್ಲೆಲ್ಲ ಮಹಾಭಾರತ ಭಾಗವತಾದಿಗಳೆಲ್ಲ ವ್ಯಾಖ್ಯಾನ ಮಾಡಿಸಿ ಪ್ರಾಣಸ್ಥಾನ ಪಾಂತಾನ ಮಹಾಭಾಷಾ ತ್ರೈವೇದ್ಯಂ ಭವತ ಸುಸಕ ಚಕ್ರೆ ಶ್ರೀಮದ್ ಭಾಗವತ ನಿರ್ಣಯ ಇಂಥ ಭಾಗವತ ಭಾರತ ನಿರ್ಣಯಗಳನ್ನ ರಚನೆ ಮಾಡಿಸಿ ಅದರ ಅನುಗುಣವಾಗಿ ಪುರಾಣಗಳನ್ನ ಬ್ಯಾಲೆನ್ಸ್ ಮಾಡಬೇಕು. ಸಾತ್ವಿಕೂ ಹೇಳಬೇಕು, ತಾಮಸು ಹೇಳಬೇಕು, ರಾಜಸು ಹೇಳಬೇಕು. ಅದರಲ್ಲಿ ಇರ್ತಕ್ಕಂಥ ತಾಮಸ ಪ್ರಾಚುರ್ಯ ಭಾಗವನ್ನು ಕೂಡ ಸಾತ್ವಿಕಕ್ಕೆ ಕನ್ವರ್ಷನ್ ಮಾಡಬೇಕು, ಪುರಾಣ ಹೇಳಬೇಕು. ತಾಮಸ ಅಂತ ಪುರಾಣ ಬಿಟ್ಕೊಡಕ್ಕಾಗಲ್ಲ, ಸಾತ್ವಿಕ ಅಂತ ಹಿಡಿಯಕ್ಕಾಗಲ್ಲ. ಸಾತ್ವಿಕದಲ್ಲೂ ತಾಮಸ ಭಾಗ ಇದೆ, ಕಡಿಮೆ ಅಂಶ ಪ್ರಾಚುರ್ಯ ಭಾಗ. ತಾಮಸ ಪುರಾಣಗಳಲ್ಲಿ ಸಾತ್ವಿಕ ಭಾಗವೇ ಇಲ್ಲ ಅಂತ ಅರ್ಥ ಮಾಡಬಾರ್ದು. ತಾಮಸ ಅಂದ್ರೆ ತಾಮಸ ಹುಟ್ಟಬಾರ್ದು, ಹಾಗೆ ಮಾಡಬಾರ್ದು. ಈಗ ಆಚಾರ ತೋರಿಸ್ಕೊಡ್ತಾರೆ. ಶಿವಪುರಾಣದಂತ ಪುರಾಣದಿಂದಲೂ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಅಂಶಗಳು ಆ ಪುರಾಣದಲ್ಲಿವೆ.
ಎಲ್ಲ ಪುರಾಣಗಳಲ್ಲೂ ಇದೆ. ಅದಕ್ಕೆ ವೇದವ್ಯಾಸದೇವರು ಏನು ಮಾಡಿದ್ರು, ಯದ್ಯಪಿ ತ್ರಿವಿಧ ಜೀವರಾಶಿಗಳಿಗೋಸ್ಕರ ತಾಮಸ ರಾಜಸ ಸಾತ್ವಿಕವಾಗಿ ಮೇಲಿನಂತೆ ವರ್ಗಾವಣೆ ಮಾಡಿದರೂ ಕೂಡ ಪ್ರತಿ ಪುರಾಣದಲ್ಲೂ ವಿಷ್ಣು ಸರ್ವೋತ್ತಮ ಕಾರಕವಾದಂತೆ ಜ್ಞಾನದ ವಿಷಯಗಳು ಇವೆ. ಅದನ್ನ 5 ಭಾಗ ಮಾಡ್ತೇನೆ. ಎಲ್ಲ ಪುರಾಣದಲ್ಲೂ ಇದೆ 5 ಭಾಗ ಅಂತ ವೇದವ್ಯಾಸಗಳು ಮಾಡಿ ಪುರಾಣದಲ್ಲಿ 5 ಭಾಗ ಪ್ರಧಾನವಾಗಿ ಮಾಡಿ. ಏನು 5 ಭಾಗ? ಒಂದು ಜ್ಞಾನಕಾಂಡ, ಒಂದು ಧರ್ಮಕಾಂಡ, ಒಂದು ಕ್ಷೇತ್ರಕಾಂಡ, ಒಂದು ಉಪದೇಶ ಕಾಂಡ, ಒಂದು ವ್ರತಕಾಂಡ. ಇಂಥ ಪುರಾಣದಲ್ಲಿ ಇಂಥ ವ್ರತ ಇದೆ, ಆ ವ್ರತದ ಆಚರಣೆ ಕ್ರಮಗಳು ಅದನ್ನೆಲ್ಲ ತೋರಿಸ್ತಾರೆ. ಇಂಥ ಪುರಾಣದಲ್ಲಿ ಈ ಉಪದೇಶ ಬಂದಿದೆ, ಸ್ತೋತ್ರಗಳು ಬಂದಿದೆ, ಅದನ್ನು ತೋರಿಸ್ತಾರೆ. ಜ್ಞಾನಕಾಂಡ, ವ್ರತಕಾಂಡ, ಕ್ಷೇತ್ರಕಾಂಡ ಅದು ಬೇಕಾಗಿದೆ. ಪ್ರತಿ ಪುರಾಣದಲ್ಲೂ ಕೂಡ ಆಸೇತು ಹಿಮಾಚಲ ಪರ್ಯಂತ ಇರ್ತಕ್ಕಂಥ ಭಾರತ ಭೂಮಿಯಲ್ಲಿ ಮಾತ್ರ ಇರತಕ್ಕಂತ ಕ್ಷೇತ್ರ ಮಾತ್ಮಗಳು. ಕ್ಷೇತ್ರ ಅಂತ ಕರೆಯುವುದೇ ಭಾರತವನ್ನು. ಭಾರತದಲ್ಲಿಯೇ ಸರ್ವ ಕ್ಷೇತ್ರಗಳು ಇರುವುದು. ಆದ್ರಿಂದಾನೇ ವೇದವ್ಯಾಸದೇವರು ಪುರಾಣಗಳಲ್ಲಿ ಬರೀತಾರೆ, ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಂ ದೇಶಂ ದೇವ ನಿರ್ಮಿತಂ ಪುಣ್ಯ ಭೂಮಿ ಪ್ರಚಕ್ಷತೆ. ಸುಮ್ಮನೆ ಅಲ್ಲಿದೆ ಪುರಾಣದಲ್ಲಿ ಅಂತ ಹೇಳ್ಕೊಡೋದಲ್ಲ. ಪ್ರಶ್ನೆ ಪುರಾಣ ಮೇಲೆ ತಟ್ಟಕ್ಕಾಗುತ್ತೆ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆ ಅರ್ಥ ಮಾಡ್ಕೊಳ್ಳೋದು ಮೆಥಡ್ ನ ಶ್ರೀಮದಾಚಾರ್ಯ ತೋರಿಸ್ತಾರೆ. ಪುರಾಣಗಳನ್ನ ಹೇಳಬೇಕಾದ್ರೆ ಮತ್ತು ತ್ರಿಭಾಷಾಂ ಯೋ ನ ಜಾನಾತಿ ಪ್ರೀತೀನಾಂ ಶತಮೇವಚ ವ್ಯತ್ಯಾಸಾದಿ ಸಪ್ತ ಭೇದಾನ್ಯೋ ಅರ್ಥಂತು ವದೇ ಸಯಾತಿ ನರಕಂ ಘೋರಂ ಅನ್ಯತಾಜ್ಞಾನ ಸಂಭವ. 3 ಭಾಷೆ ಕಲ್ತ್ಕೋಬೇಕು. 3 ಭಾಷೆ ಅಂದ್ರೆ ತೆಲುಗು, ತಮಿಳು, ಹಿಂದಿ ಅಂತಲ್ಲ. ದರ್ಶನ ಭಾಷೆ, ಸಮಾಧಿ ಭಾಷೆ, ಮುಖ್ಯ ಭಾಷೆ ಅಂತ 3 ತರ ಪ್ರಕಾರ ವರ್ಣೆಗಳು. ವ್ಯತ್ಯಾಸ ಪ್ರಾತಿಲೋಕ್ಯಂಚ ಗೋಮೂತ್ರಿ ಪ್ರಕಸಸ್ತತ ಭೂಕ್ಷುರ ಸುಂದರ ಸಾಧು ಸಪ್ತಭೇದ ಪ್ರಕೀರ್ತಿತ ಅನ್ನೋದು 7 ಪ್ರಕಾರಗಳು. ಅವೆಲ್ಲ ಸ್ಟಡಿ ಮಾಡಿ ಅದಕ್ಕೆ ದೃಷ್ಟಾಂತಗಳು ಅದು ಎಲ್ಲೆಲ್ಲಿದೆ, ಭಾರತದಲ್ಲಿ ಎಲ್ಲಿದೆ, ರಾಮಾಯಣದಲ್ಲಿ ಎಲ್ಲಿದೆ ಅದನ್ನೆಲ್ಲ ತಿಳ್ಕೋಬೇಕು. ಪ್ರೀತಿನಾಂ ಶತಮೇ ವಚ. ಒಂದೊಂದು ವಾಕ್ಯಗಳಿಗೆ 100 ತರ ವರ್ಣನ ಕ್ರಮ ಅಂತಿದೆ. ಸಾಧ್ಯವಾ ನಂಬಕ್ಕೆ? ಅರ್ಥವಾಗತ್ತಾ? ವರ್ಣನೆ ಮಾಡ್ಲಿಕ್ಕೆ ಆಗ್ತದ? ಪ್ರಶ್ನೆ ಮಾಡಿದ್ರೆ ಆಗತ್ತಾ? ಖಂಡಿತ ಆಗುತ್ತೆ. ಇದೆ ಪ್ರೀತಿನಾಂಶದ ಮೇವಾಚ. ಏನ್ ಉದಾಹರಣೆ ಕೊಡ್ತೀರಿ? ಪ್ರೀತಿನಾಂಶದ ಮೇವಾಚಾರಣಕ್ಕೆ ಇದೆಲ್ಲ ತಿಳ್ಕೊಂಡ್ರೆ ಪುರಾಣ ಎತ್ತಿದ್ದು ಅಂದ್ರೆ ಕೊಟ್ಟ ಕಟ್ಟು ಅಂತ ಪಂಕ್ತಿ ಇದೆ ಅಂತ ಹೇಳ್ಬಿಟ್ಟು ಮಂಗಳ ಮಾಡಿದ್ರೆ ಅದು ಮೂರ್ಖಾಸನ ಪ್ರಯೋಜನ ಇಲ್ಲ. ಪಾರಾಯಣ ಆಗುತ್ತೆ ಮಾಡು. ಪುರಾಣ ಹೇಳಿ ಅಲ್ಲಿ ನಮ್ಗೆ ಗ್ರಾಮಕ ಸಾಮಗ್ರಿ ಜ್ಞಾನವನ್ನು ಉತ್ಪತ್ತಿ ಮಾಡ್ಬಿಡ್ಬಾರ್ದು. ಅದಕ್ಕಾಗಿ ಬರ್ದಿದ್ದು. ಅದಕ್ಕ ಶ್ರೀಮದಾಚಾರ್ಯರು ಸೂತ್ರ ಭಾಷ್ಯವನ್ನು ರಚನೆ ಮಾಡೋಕೆ ಪುರಾಣದ ಸ್ಥಾನವನ್ನ ತೋರಿಸ್ತಾ ಪ್ರತಿ ಸೂತ್ರಾರ್ಥವನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ಕಾಲದಲ್ಲಿ ಯಾವ ಶ್ರುತಿಯನ್ನ ಕೊಟ್ಟು ಇದು ಶ್ರುತ್ಯರ್ಥವನ್ನ ಈ ಸೂತ್ರ ಹೇಳ್ತಾ ಇದೆ, ಸೂತ್ರ ಈ ಶ್ರುತಿಯನ್ನ ಕುರಿತು ಮಾತಾಡ್ತಾ ಇದೆ ಅಂತ ಸಂಬಂಧ ಕೊಡುವಾಗ ಒಂದೊಂದು ಪುರಾಣ ವಾಕ್ಯವನ್ನು, ಅದರಲ್ಲಿ ಇದು ಸಾಮಸ, ರಾಜಸ, ತಾಮಸ ಅಂತಿಲ್ಲ, ಎಲ್ಲ ಪುರಾಣ ತಗೊಂಡು ಪುರಾಣದ ವಾಕ್ಯ ಸಾಂಗತ್ಯ ಆದರೆ ಆ ಶ್ರುತಿಯಂತ ಪ್ರತಿಪಾದಂತಹ ಸೂತ್ರದ ಅರ್ಥ ಪೂರ್ಣವಾಗುತ್ತೆ. ಪುರಾಣ ಒಂದ್ ಹೇಳುತ್ತೆ, ಶ್ರುತಿ ಒಂದ್ ಹೇಳುತ್ತೆ, ಸೂತ್ರ ಒಂದ್ ಹೇಳುತ್ತೆ, ದೇವ್ರ ನಾಮ ಒಂದ್ ಹೇಳುತ್ತೆ ಅಂತ ಇಟ್ಕೊಂಡ್ರೆ ಅದು ಸಿದ್ಧಾಂತವಾಗುವುದಿಲ್ಲ ಅನ್ನೋ ಅರ್ಥವನ್ನ ಪ್ರತಿಪಾದನೆ ಮಾಡಿ ತೋರಿಸ್ತಾ ಇದ್ದಾರೆ. ಅದನ್ನ ಶ್ರೀಮದಾಚಾರ್ಯರು ಪುರಾಣದ ಸ್ಥಾನ ಎಂತಾದ್ದು ಅಂದ್ರೆ ಪ್ರತಿ ಸೂತ್ರಾರ್ಥವನ್ನ ರಚನೆ ಮಾಡಿ ಅರ್ಥ ಬರಿವಾಗೂ ಕೂಡ ಆ ಸೂತ್ರಾರ್ಥ ಪ್ರತಿಪಾದಕವಾದಂತ ಪುರಾಣದ ವಾಕ್ಯಗಳನ್ನ ವೇದವ್ಯಾಸದೇವರ ವಾಕ್ಯಗಳನ್ನ ಕೊಟ್ಟು ಸಮನ್ವಯವನ್ನ ಮಾಡಿ ಸೂತ್ರಾರ್ಥವನ್ನ ತಿಳಿಸಿರ್ತಕ್ಕಂಥ ಏಕೈಕ ಆಚಾರ್ಯರು ಶ್ರೀಮನ್ಮಧ್ವಾಚಾರ್ಯ. ಬಾಕಿಯವರೆಲ್ಲ ಪುರಾಣ ಮುಟ್ಟಿಲ್ಲ. ಪುರಾಣ ಸಹಿತವಾಗಿ ಅರ್ಥ ಸಹಿತವಾಗಿ ಸಮನ್ವಯವನ್ನ ಮಾಡಿ ಶುದ್ಧಾರ್ಥವನ್ನ ಈ ಸೂತ್ರ ಪ್ರತಿಪಾದನೆ ಮಾಡುತ್ತೆ ಅಂತ ಜಗತ್ತಿಗೆ ಸೂತ್ರಾರ್ಥವನ್ನ ತೋರಿಸ್ಕೊಟ್ಟಂತ ಮಹಾನುಭಾವರು ಶ್ರೀಮದಾಚಾರ್ಯ. ಅಂದ್ರೆ ಪುರಾಣದ ಅಷ್ಟೇ ಶಾಸ್ತ್ರ ಕೊಟ್ಟ. ಅದಕ್ಕೆ ವೇದವ್ಯಾಸದೇವರು ಹೇಳುವಾಗ ಪುರಾಣದ ಸ್ಥಾನಗಳನ್ನ ಹೇಳುವಾಗ ಯೋ ವಿದ್ಯಾಶ್ಚತುರೋ ವೇದಾನ್ ಸಾಂಗೋಪನಿಷದ್ವಿಜ ನಚೇತ್ ಪುರಾಣ ಸಂವಿದ್ಯಾ ನೈವ ಸಸ್ಯಾಪಿ ಚಕ್ಷಣ. 4 ವೇದಗಳು, ಅದಕ್ಕೆ ಬೇಕಾಗಿರುವ ವೇದಗಳು, ಛಂದಸ್ಸುಗಳು, ಋತುಗಳು, ಷಡಂಗಗಳು ಏನೇಂದ್ಯೋ ಎಲ್ಲನೇ ಅಧ್ಯಯನ ಮಾಡಿದ್ರು ಯಾರ ಪುರಾಣದ ಗ್ರಂಥಗಳನ್ನ ಮುಟ್ಟಿಲ್ಲ, ಪುರಾಣ ಗಂಗೆಯನ್ನ ನೋಡಿಲ್ಲ, ಸ್ನಾನ ಮಾಡಿಲ್ಲ, ಪುರಾಣ ಓದಿಲ್ಲ ಅಂದ್ರೆ ಅದು ಪೂರ್ಣವಾದ ಜ್ಞಾನ ಅಲ್ಲ. ಪೂರ್ಣವಾದ ಜ್ಞಾನ ಆಗ್ಬೇಕು ಅಂದ್ರೆ ಪುರಾಣಗಳ ಜ್ಞಾನವೂ ಇರ್ಬೇಕು. ಅಂದ್ರೆ ಏನೋ ಸಮನ್ವಯ ಜ್ಞಾನ. ಪುರಾಣದ ಜ್ಞಾನ ಇರಬೇಕು ಅಂತ ಶ್ಲೋಕ ಹೇಳ್ತಾ ಇದ್ದೀನಿ ಅಂತ ಹೇಳೋದಲ್ಲ. ಹಾಗೆ ಎಲ್ಲರೂ ಮತ್ ಸಿಕ್ಕಾಕೋತೀವಿ.
ಅದೆಲ್ಲ ಹೇಳ್ತಾ ಕೂತ್ಕೊಂಡು ಗೊತ್ತಾಗೋಗ್ಬಿಡುತ್ತೆ. ಮುಗಿತಾ 8 ದಿನ ಶ್ರೀನಿವಾಸ ಪುರಾಣದ ಪ್ರಾಮಾಣ್ಯವಾದ ಮಾತಾಡಕ್ಕೆ ಆಗಲ್ಲ. ಯಾಕಂಗ್ ಹೇಳ್ಬಾರ್ದು ಅಂತ ಕೇಳಿದ್ರೆ ಹುಡುಗರುಗಳಿರ್ತಾರೆ, ಎದ್ದೋದ್ಮೇಲೆ ಕೇಳ್ತಾನೆ ಕೃಷ್ಣ. ಸಾಮಾನ್ಯ ಅನ್ಕೋಳಿ ಈ ಕಾಲದಲ್ಲಿ ಯಾರು ದಡ್ಡಿಲ್ಲ. ಎಲ್ಲ ಓದಿ ಓದಿ ಮಾಡರ್ನ್ ಟೆಕ್ನಾಲಜಿಗಳು ನಮ್ ಬುದ್ಧಿಗಳಾಗ ಚಿಗುರ್ಬಿಟ್ಟೆ, ಒನಕೆ ಚಿಗುರ್ದಾಗೆ. ಈಗ ಒನಕೆ ಚಿಗುರ್ಸಲ್ಲ ಅಂತ ಇಲ್ಲೇ ಅಂತ ಇದ್ರು, ಈಗ ಒನಕೆ ಚಿಗುರಿಸ್ತಾರೆ ಮಾಡರ್ನ್ ಟೆಕ್ನಾಲಜಿ ಒಳಗೆ. ಯಾಕೆ ಆಗ್ಬಾರ್ದು ಅಂತಾರೆ. ಇವತ್ತ ನೀ ಏನ್ ಕೇಳಿದ್ರೆ ಯಾಕೆ ಆಗಲ್ಲ ಅಂತ ಕೇಳ್ತಾರೆ. ಅಷ್ಟು ಮಟ್ಟಿಗೆ ಗುರುಡೆ ಇದೆ, ಗೊತ್ತಾಯ್ತಾ? ಆದ್ರಿಂದ ಬರೀ ವಾಕ್ಯಗಳು ಕೊಟ್ಟು ಯಾಕೆ ಆಗಲ್ಲ ಅಂದ್ರೆ ಉದಾಹರಣೆ ಕೊಡ್ಬೇಕಲ್ಲ. ವೇದವ್ಯಾಸರು ನಮ್ ಕಡೆ ಹೇಳ್ತಾರೆ, ಯಾವತ್ ಪ್ರಯತ್ನ ವೃದ್ಧೋಸ್ತಿ ತಾವತ್ ತತ್ವಕಥಾ ಕುತಃ. ಎಲ್ಲಿವರೆಗೆ ನನ್ನ ಪ್ರಯತ್ನ ಇದೆ ಅಂತ ತಿಳ್ಕೊತೀವಿ ಅಲ್ಲಿವರೆಗೂ ನಾ ಸಿಗಲ್ಲ, ನನ್ನ ವಿಷಯ ನಿಂದ ಆಗಲ್ಲ. ಇದು ವೇದವ್ಯಾಸರ ವಾಕ್ಯ. ಆಚಾರ್ಯ ಹೇಳ್ತಾರೆ, ಮಹಾಪ್ರಯತ್ನ ವರ್ಜಿತ ಹರೇರಂತ್ರ ಊರ್ಜಿತ. ಯಾರು ಪ್ರಯತ್ನ ಮಾಡೋದಿಲ್ಲ ಅವ್ರಿಗೆ ದೇವರ ಅನುಗ್ರಹ ಇಲ್ಲ, ಯಾರು ಪ್ರಯತ್ನ ಮಾಡ್ತಾರೆ ಅವ್ರಿಗೆ ದೇವರ ಅನುಗ್ರಹ ಇಲ್ಲ. ಈಗ ಪುರಾಣ ವಾಕ್ಯ ಹೇಳ್ತೀವಲ್ಲ ಆಚಾರ್ಯ, ಈ ತರ ನೀವು ಸಾಂಗತ್ಯಗಳನ್ನಿಟ್ಕೊಂಡಾಗ ಬರೀ ವಾಕ್ಯಗಳಿಟ್ರೆ ಅರ್ಥ ಆಗಲ್ಲ. ಪ್ರಯತ್ನ ವೇಗಮಗ್ರಜಂ ಶ್ರೀಮದಾಚಾರ್ಯ ವಾಕ್ಯ. ತಥಾಪಿ ಅನ್ಯತಾ ಕರ್ತುಂ ಶಕ್ಯತೆ ಅತಿ ಪ್ರಯತ್ನತ. ಪ್ರಯತ್ನ ಇಲ್ಲದೆ ಏನು ನಡೆಯಲ್ಲ ಅಂತ ರಚ. ದೇವರು ಅನುಗ್ರಹ ಆಗಬೇಕು, ನಂಗೆ ದೇವ್ರು ಬೇಕು, ದೇವ್ರ ಮೇಲೆ ನಂಗೆ ಇಷ್ಟ ಅನ್ನೋ ಇಚ್ಛೆ ನಿಂಗೆ ಇಲ್ಲದೆ ಇದ್ರೆ ದೇವ್ರು ಯಾಕೆ ಸಿಗ್ತಾನೆ? ನಿನಗೆ ಇಚ್ಛಾ ಇದ್ರಲ್ವ ದೇವ್ರ ಮೇಲೆ, ಆ ಇಚ್ಛಾ ದೇವ್ರು ಕೊಡಲ್ಲ. ನಿಂಗೆ ಇಚ್ಛಾ ಕೊಟ್ಟಿದೀನಿ, ನಾನ್ ಬೇಕಂದ್ರೆ ಯಾರು ಕೇಳಲ್ಲ ಅವನು. ಈಗ ಬೇಕಿದ್ರೆ ನನ್ನ ಹತ್ರ ಬಂದ ಮುಗಿಸ್ದೆ, ನಾ ಹೇಳ ಕೇಳು. ನಿಂಗೆ ಇಚ್ಛಾ ಇದೆ, ಆ ಇಚ್ಛಾ ದೇವ್ರು ಕೊಡಲ್ಲ. ಹೆಂಗ್ ಬಂತು ಹೋದ್ರೆ ಸ್ವರೂಪಗತವಾದಂತಹದ್ದು ಇಚ್ಛಾ. ಜ್ಞಾನ ಕ್ರಿಯೆ ಇಚ್ಛಾತ್ಮಕನಾಗುವುದು ಜೀವ. ಆ ಇಚ್ಛಾ ದೇವರು ಕೊಡೋದಲ್ಲ, ಹಿಂಗಿರೋದನ್ನ ಡೆವಲಪ್ ಮಾಡ್ತಾನಷ್ಟೆ. ಹಾಗೆ ಪ್ರಯತ್ನಶೀಲತ್ವ ಅನ್ನೋದು ಕೂಡ ಸ್ವರೂಪದಲ್ಲಿ ಸೇರಿರೋದು. ಅನ್ನ ನೀ ಪ್ರಯತ್ನ ಪಡೆದೇನೆ, ಪ್ರಯತ್ನ ಪಟ್ಟಿರೋ ಕಾರ್ಯ ನಡೆಸ್ಕೊಳಕ್ ನಿನ್ ಕೈನಲ್ಲಿ ಆಗಲ್ಲ. ಆದ್ರೆ ಪ್ರಯತ್ನ ಮಾಡಿದ್ರೆ ಆ ಕಾರ್ಯವನ್ನ ದೇವರು ತೇನ ವಿನ ತೃಣಮಪಿನ ಚಲತಿ ಅಂತ ನಡೆಸ್ತಾನೆ. ನಿನ್ ಕೈಲಿ ಆಗಲ್ಲ, ಅದನ್ನ ನಾ ಮಾಡ್ತೇನೆ. ಆದ್ರೆ ಇಚ್ಛಾನೂ ನಾನೇ ಕೊಡ್ತಾನೆ ಅಂದ್ರೆ ದುರ್ಯೋಧನ ಪಾರ್ಟಿಗೆ ಬರ್ತಾನೆ. 5 ಹಳ್ಳಿ ಕೊಡು ಅಂತ ನೀ ಪ್ರೇರಣೆ ಮಾಡಿದ್ರೆ ನಾನು ಕೊಡ್ತಾ ಇದ್ದೆ, ನೀ 5 ಹಳ್ಳಿ ಕೊಡು ಪ್ರೇರಣೆ ಮಾಡಿದ್ರೆ ನಾನು ಕೊಟ್ಟಿಲ್ಲ ಅಂದಪ್ಪ. ಯಾಕೆ ತಪ್ಪಾಯ್ತೀಗ? ನೀನು ಎಲ್ರ ಪ್ರೇರಕ ಅಂತ ಜನ ಹೇಳ್ತಾ ಇದ್ದಾರೆ ಕೃಷ್ಣನ್ನ, ನಂಗೆ 5 ಹಳ್ಳಿ ಕೊಡು ಅಂತ ಒಳಗೆ ಕೂತ್ಕೊಂಡು ಪ್ರೇರಣೆ ಮಾಡು. ಆಟೋಮೆಟಿಕ್ ಆಗಿ ನಾವು ಕೊಟ್ಟೆ ಕೊಡ್ತೀನಿ, ಕೊಡಲ್ಲ ಅನ್ನಕ್ ನಾನು ಯಾರು? ನೀ ಪ್ರೇರಣೆ ಮಾಡಿಲ್ಲ, ನಾ ಕೊಟ್ಟಿಲ್ಲ ಅಂದ, ಯಾರು ತಪ್ಪ? ಅಂತ ಪ್ರಶ್ನೆಗಳು ಉತ್ಪತ್ತಿ ಆಗುತ್ತೆ. ಆದ್ರಿಂದ ಆಚಾರ್ಯರು ಮಹಾಪ್ರಯತ್ನ ವರ್ಜಿತ ಹರೇರ ರುದ್ರ. ಬರೀ ಪ್ರಯತ್ನ ಅಂತ ಹೇಳಿಲ್ಲ ಆಚಾರ್ಯರು, ಮಹಾಪ್ರಯತ್ನ ಅಂತ ಹೇಳಿದ್ರು. ಎಲ್ಲದಕ್ಕೂ ಪ್ರಯತ್ನ ಪಟ್ಟೇ ನಾವು ಜೀವನ ಮಾಡೋದು. ದೇವ್ರ ವಿಷಯಕ್ಕೆ ಮಾತ್ರ ಪ್ರಯತ್ನ ಬೇಡ ಅಂದ್ರೆ ಕೆಲ್ಸ ಕೂತ್ಕಡೆಗ್ ಬರುತ್ತಾ, ವಿದ್ಯಾ ಕೂತ್ಕಡೆಗ್ ಬರುತ್ತಾ, ಪಗಾರ ಸಂಬಳ ಕೂತ್ಕಡೆಗ್ ಬರುತ್ತಾ? ಹೋಗಿ ದುಡಿಬೇಕು ತಾನೆ. ಪ್ರಮೋಷನ್ ಸುಮ್ಮನೆ ಕೊಟ್ಟು ಬಂದ್ರೆ ಕೊಡ್ತಾನ? ಏನೋ ಪ್ರಯತ್ನ ಪಡ್ತಾ ಇದ್ದೀರಾ ಪ್ರಮೋಷನ್? 3 ವರ್ಷದಿಂದಾನು ಪಡ್ತಾನೆ ಇದೀನಪ್ಪ, ಇನ್ನೂ ಆಗಿಲ್ಲ. ಪ್ರತಿಯೊಬ್ಬರ ಬಾಯಿನಲ್ಲಿ ಕೊಡೋದು ಹಾಗೇನಿಲ್ಲ. ಪ್ರಯತ್ನ ಇಲ್ಲ ಯಾವ ಏನೋ ರೋಗ ಓಡಾಡಕ್ ಆಗ್ತಿಲ್ಲ ಅಂದ್ರೆ ಯಜಮಾನರು ಈಗ ಮನೆ ಮಟ್ಟಿಗೆ ಓಡಾಡ್ತಾರ, ಪ್ರಯತ್ನ ಪಡ್ತಾ ಇದ್ದಾರೆ, ಇನ್ನೂ ಆಗಲ್ಲ ಅಂತ ಗೋಡೆ ಹಿಡ್ಕೊಂಡು ಓಡಾಡ್ತಾರೆ. ನಿಂತ್ಕೊಳ್ಳೋಕ್ ಪ್ರಯತ್ನ ಪಡ್ತಾರೆ. ರೋಗದವರಿಗೆ ಸಣ್ಣ ಮಗು ನಿಂತ್ಕೊತಾ, ಮಗು ಅಂದ್ರೆ ಎದ್ದು ಬೀಳುತ್ತೆ, ಆದ್ರೂ ನಿಂತ್ಕೊಳ್ಳೋಕ್ ಪ್ರಯತ್ನ ಪಡುತ್ತೆ. ಅಲ್ಲಿಂದಾನೇ ಪ್ರಾರಂಭ ಪ್ರಯತ್ನ. ಮಗುನೇ ಎದ್ದು ನಿಂತ್ಕೊಳ್ಳೋಕ್ ಪ್ರಯತ್ನ ಪಟ್ರೆ ತಾಯಿ ಸಂತೋಷ ಪಡೋದು, ಎಷ್ಟು ದಿನ ನಿಲ್ಸ್ಕೊಂಡಿರ್ತಾಳೆ ಪುಟ್ರ ಬಡಿಯಲ್ಲಿ ಅಂತ. ಅದೇ ಹೇಳಕ್ ಪ್ರಯತ್ನ ಪಡುತ್ತೆ, ನಿಂತ್ಕೊತ್ತೆ, ಗೋಡೆ ಹಿಡ್ಕೊತ್ತೆ, ಪುಟ್ಟ ಹೆಜ್ಜೆ ಇಡುತ್ತೆ, ಬೀಳುತ್ತೆ, ನಿಂತ್ಕೊತ್ತೆ, ತಿರುಗಿ ಬೀಳುತ್ತೆ. ನಮ್ ಧರಣಿ ಮಾತೆ ಇಟ್ಕೊಂಡಿರ್ತಾಳೆ, ಪಾಪ ಮಗು ಬಿತ್ತು ಅಂತ. ಬಿದ್ಬಿಟ್ಟಿ ಅಂತ ಒಂದ್ ಕೊಟ್ರೆ ತಾಯಿ, ಬಿದ್ದಿದ್ದಕ್ಕೊಂದ್ ನೋವು, ಬಿದ್ದಿದ್ದಕ್ಕೆ ಹೊಡೆಸ್ಕೊಂಡಿದ್ದಕ್ಕೊಂದ್ ನೋವು. ಇದೆಂತ ತಾಯಿ? ಸಣ್ಣ ಮಕ್ಕಳು ಬಿದ್ದರೆ ಹೆಚ್ಚಿಗೆ ತಾಯಿಗಳು ಆಗಲ್ಲ. ನಡಿಗೆಲ್ ಬಿದ್ದಾಗ ಮಾಡಿಯಿಂದ ತಪ್ಪು ಸಣ್ಣ ಮಕ್ಕಳನ್ನ ಏನು ಆಗೋದು ಅಂತ ಹೇಳಿದ್ರೆ ಅದ ಇಲ್ಲಿ ಹೇಳ್ತಾ ಇರೋದು ನಾನು. ನಾವೇನ್ ಹೇಳ್ತೀವಿ ಅಂತಾನೆ ಅರ್ಥ ಮಾಡ್ಕೊಳ್ತೇವೆ. ಮಗು ಕಾಲಿಡುವಾಗ ಏನ್ ನಿಂತ್ಕೊಳ್ಳೋಕ್ ಪ್ರಯತ್ನ ಪಟ್ಟು ಬೀಳುತ್ತೋ ಹಾಗೇನಾಗಿಲ್ಲ. ಹಾಗೆ ನಮ್ಮ ಸ್ವಾಮಿ ಜಗದಾಧಾರನಾಗಿರ್ತಕ್ಕಂಥ ಜಗದ್ವ್ಯಾಪ್ತನಾದ ಜಗದ್ದಾರಕನಾದ ಭಗವಂತ ತಾನು ನಿಂತ್ಕೊಳ್ಳೋಕೆ ತಪ್ಪಂತ ಬಿದ್ದ ಕೃಷ್ಣಾವತಾರದಲ್ಲಿ. ಓಡ್ ಬಂದ್ರಂತ ಯಶೋದೆ ಮಗು ಏನಾಗೋಯ್ತು, ಏನಾಗುತ್ತೆ? ಅವನ್ ಬಿದ್ದ ಅಂದ್ರೆ ಇಡೀ ಪ್ರಪಂಚ ಬೀಳುತ್ತೆ.
ಬಿದ್ದಂಗ್ ನಟನೆ ಮಾಡ್ದ ಅಷ್ಟೇ. ಅವ್ನ್ ಏನಾಯ್ತು, ಏನಾಗುತ್ತೆ ಅವನ್ಗೆ ಗುಂಡ್ಗಳಿಗೆ ಏನ. ಬೇಕಾದ್ರೆ ಕಬ್ಬಣ ಗುಂಡು ಮೇಲೆ ಕಾಲಿಟ್ಟ ದೇವ್ರು ಅಂದ್ರೆ ಅಪ್ಪಚ್ಚೆ ಆಗುತ್ತೆ. ಸ್ವಾಮಿ ಮೇಲೆ ಕಾಲಿಟ್ರೆ ಏನಾಗುತ್ತೆ, ನಮ್ಮೊಳಗೆ ಮುಗಿತಾರೆ. ಯೋಗೀಶಗಳು ಒದ್ರಪ್ಪ, ದೇವರಿಗೆ ಏನಾಯ್ತು ಅಂದ್ರೆ ಹೇಳಿರಲ್ಲ. ಯಾರು ಒದಿಸ್ಕೊಂಡ ಅಂದ್ರೆ ಭಕ್ತರಿಗೆ ಏನ್ ಮಾಡಿದ್ರು ಮಾಡಿಸ್ಕೊತಾನೆ. ಕಾಸಿಗೆ ಮುಟ್ಟುವ ಕೈಯ ಏಸು ಮೈದಿಗಾದನೆ. ಭಕ್ತರ ಮೇಲೆ ಅಷ್ಟು ದಯ. ನೀ ದಯ ಮಾಡ್ಬವ ನಿರ್ದಯನಾದರೆ ಯಾರಿಗೆ ಮೊರೆಗಿಡಲು ಕೃಷ್ಣ. ನೀ ದಯ ಮಾಡ್ಬವ ನಿರ್ದಯನಾದ್ರೆ ಅದನ್ನ ನಂಬ್ಕೊಂಡೇ ನಾವು ದುಃಖಗಳು ಕೊಡೋದು, ಸಹಿಸ್ಕೊಳ್ಳೋದು ಎಲ್ಲ ಅದರಿಂದ. ದಯ ಮಾಡೋದು ನೀನ್, ನೀ ದಯ ಮಾಡಿದ ಅಂದ್ರೆ ಪ್ರಪಂಚ ಇನ್ಯಾರು ಮಾಡ್ತಾರೆ. ನೀ ಮಾಡು ದಯ ಅನ್ನೋ ಸೆಂಟ್ರಾಯ್ಡ್ ಆ ನಂಬಿಕೆ, ಪ್ರಯತ್ನ, ಇಚ್ಛಾ ಎಲ್ಲಿ ಅದು ಸೆಂಟ್ರಾಯ್ಡ್ ಆಗುತ್ತೋ ತಕ್ಕಡಿ ಇದ್ದಾಗೆ. ಮುಳ್ಳು ಅಲ್ಲಾಡ್ತಾ ಇದ್ರೆ ಬಲ್ಗಡೆಗೆ ಬಂದ್ರೆ ಪದಾರ್ಥ ತೆಗಿತೀವಿ, ಎಡಗಡೆಗೆ ಬಂದ್ರೆ ಕೊಂಟಾಗ್ತೀವಿ. ಸೆಂಟ್ರಾಯ್ಡ್ ಆಗ್ತಾನೆ 1 kg ತೊಗರಿ ಬೇಳೆ 1 kg ತರಕಾರಿ ತಗಾವ ಅಂತ ಕೊಡೋದು. ಮುಳ್ಳು ಹಿಂಗಿದ್ದು ಕೊಟ್ಬಿಡ್ತಾರೆ, ತಗೊಂಡ್ಬಿಡ್ತೀವ ಹಾಕ ಮುಳ್ಳು ನೋಡು ಅಲ್ಲಿ ಇರ್ತೀವಿ. ಹಾಗೆ ನಮ್ಮ ಸ್ವಾಮಿನೂ ಅಷ್ಟೇ, ಯಾವುದೇ ಅವಸ್ಥೆಯಲ್ಲಿ ಇಟ್ಟರು ಸೆಂಟ್ರಾಯ್ಡ್ ಆಗಿರ್ಬೇಕು ಮುಳ್ಳು, ಆಗ ನಿಮ್ಗೆ ಎತ್ತುತ್ತೀನಿ. ವಾಲಿತ್ತು ಅಂದ್ರೆ ಇನ್ನು ಸಾಧನೆ ಆಗಿಲ್ಲ ಮಾಡೋಣ ಅಂತ ಅದನ್ನೇ ನೋಡ್ಕೊಂತ ಹೇಳಿ ದಾಸರು ಹೇಳ್ತಾರೆ. ಮುನಿದು ಮಾಡುವುದೇನು ಸಾಧನೆಯ ಮಾಡಿಸು ವಿಜಯವಿಟ್ಟದೆ. ನೀ ಕೋಪಿಸ್ಕೊಂಡ್ರೆ ಏನೇ ಆಗುತ್ತೆ. ಆದ್ರೆ ಏನ್ ಮಾಡ್ತಿದ್ದೀನು ಅಂದ್ರೆ ವೇದಗಳ ಓದಿಸು, ವೇದಾರ್ಥಗಳ ತಿಳಿಸು, ವೇದಗಳ ಓದಿಸು, ವೇದಾರ್ಥಗಳ ತಿಳಿಸು, ಓದಿದರು ದಡ್ಡನೆಂದೆನಿಸು. ಯಾರಿಗೆ ಕೇಳ್ಕೊತಾರೆ ಈ ಕಾಲದಲ್ಲಿ? ಓದ್ದೇ ಇದ್ರು ವಿದ್ವಾಂಸನೆಂದೆನಿಸು ಅಂತ ನಾವು ಕೇಳ್ಕೊಳ್ಳೋದು. ಅದಕ್ಕೆ ನಮ್ಮ ಸ್ಥಿತಿ ಹಿಂಗಿರೋದು. ಓದಿದರು ದಡ್ಡನೆಂದೆನಿಸು, ಹಿತದವರನ್ನು ಅಗಲಿಸು, ಆಗ್ಲೇ ನಿಮ್ ಸಾಧನೆ ಆಗೋದು. ಹಿತದವರು ಅಂದ್ರೆ ಕೊಟ್ಟ ತಲೆ ಮೇಲೆ ಚಪ್ಪಡಿ ಅಳಿತಾ ಇರ್ತಾರೆ. ಹಂಗಾಗತ್ತಾ, ಹಿಂಗಾಗತ್ತಾ, ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ ಉಪದೇಶ ಮಾಡ್ತಾನೇ ಇರ್ತಾರ ಅವರು. ಹಿತದವರನ್ನ ಅಗಲಿಸು, ಸಾಧನೆಯ ಮಾಡಿಸು. ಹೀಗೆ ಹೇಳಿದ್ರು ವಿಜಯ ವಿಠಲರೇಯ. ಅವರು ಕಷ್ಟಪಟ್ಟಿದ್ದಾರೆ, ನಿಮಗೂ ಕಷ್ಟ ಇರೋದನ್ನ ನೋಡಿದ್ದಾರೆ, ಅವರು ಕಷ್ಟದಿಂದ ನಿವೃತ್ತಿವಾಗಿದ್ದಾರೆ, ನಿಮ್ ನಿವೃತ್ತಿಗೂ ಮಾಡಕ್ಕೆ ಹೊರಟಿದ್ದಾರೆ. ಅಂತವ್ರು ನಮ್ ದಾಸ. ದಾಸ ಅಂದ್ಬಿಟ್ಟು ದಾಸಗಿಲ್ಲದೆ ಪರರ ಮನೆಗಳ ಪೊಕ್ಕು ಹರಿದಾಸನಿಂದು ತುಳಸಿ ಮಾಲೆ ಧರಿಸಿ ಕಾಡಿ ಬೇಡಿ ಬಳಲಿಸುತ್ತ ಕಾಸು ಗಳಿಸುವ ಪುರುಷ ಹರಿದಾಸನೇ. ದಾಸರೆಂದರೆ ಪುರಂದರ ದಾಸರೇ. ಅದನ್ನು ಫಾಲೋ ಮಾಡ್ಬೇಕು. ನಮ್ಮ ಹರಿದಾಸಗಳೆಲ್ಲ ಅದನ್ನು ಫಾಲೋ ಮಾಡಿರೋರು ಅಷ್ಟೇ. ನಾವು ಹರಿದಾಸ ಅಂದ್ರೆ ಬಿಟ್ಟು ಬಿದ್ದಿಲ್ಲ ರೇ, ಬರೀ ಪೆನ್ಷನ್ 60,000 ರೂಪಾಯಿ ಬರುತ್ತೆ. ಏನು ಅಂದ್ರೆ ಪರಂಪರೆ ದಾಸ್ತಾನ ಅಂತ ಕುಡಿತಾ ಇದೀವಿ ಅಷ್ಟೇ. ಏನ್ ನಮ್ಮನ್ನ ನೋಡಿದ್ರೆ ಅಷ್ಟು ತಿರಸ್ಕಾರ ಮಾಡ್ತಿರೋ, ಬರೀ ಪೆನ್ಷನ್ 80,000 ಬರುತ್ತೆ. ಇದೇ ಹರಿದಾಸರ ಲಕ್ಷಣ. ತ್ಯಾಯಿವಾರವ ಮಾಡಿ ವಿಪ್ರರಿಗೆ ಪೃಷ್ಟಾನ್ನ ಪ್ರಿಯದಲ್ಲಿ ತಾನೊಂದು ಕೊಡದ ಲೋಭಿ ಮಾಯ ಸಂಸಾರದಲ್ಲಿ ಮಮತೆ ಹೆಚ್ಚಾಗಿಟ್ಟು ಗಾಯನವ ಮಾಡಲವ ಹರಿದಾಸನೇ ಅಲ್ಲ. ಮತ್ ಯಾರು? ದಾಸರೆಂದರೆ ಪುರಂದರ ದಾಸರೇ. ಲೈನ್ಗಳು ನಿಲ್ಸ್ಕೊಂಡು ಸರಿಯಾಗಿ ನೋಡಿ, ಎಲ್ಲ ಆಟೋಮೆಟಿಕ್ಲಿ ಪ್ರಶ್ನೆ ಬರ್ತದೆ, ಉತ್ತಮ. ಹಾಗಿಲ್ಲಿ ಹೇಳ್ತಾರೆ ಕ್ಷೇತ್ರಗಳು ಆಸೇತು ಹಿಮಾಚಲ ಪರ್ಯಂತ ದೇವತೆಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಕ್ಷೇತ್ರಕಾಂಡದಲ್ಲಿ ಅದನ್ನೆಲ್ಲ ದೇವರೇ ವರ್ಣನೆ ಮಾಡ್ತಾರೆ. ಪ್ರತಿ ಪುರಾಣದಲ್ಲಿ ಪ್ರತಿ ಕ್ಷೇತ್ರಗಳು ಒಂದೊಂದು ಪುರಾಣದಲ್ಲಿ ಗತವಾದಂತ ಒಂದು ಕುಂಚ ಇದ್ದಂತೆ ಅನೇಕ ಕ್ಷೇತ್ರಗಳ ಸಮೂಹ ಕ್ಷೇತ್ರಗಳನ್ನ ಒಂದೊಂದು ಪುರಾಣದಲ್ಲಿ ಕ್ಷೇತ್ರಕಾಂಡ ಅಂತ ವರ್ಣನೆ ಮಾಡ್ತಾನೆ. ಆ ಕ್ಷೇತ್ರ ಮಹಿಮೆ ಹೇಳ್ತಾನೆ, ಅಲ್ಲಿ ಏನ್ ನಡೀತು ಅಂತ ಹೇಳ್ತಾನೆ, ಅಲ್ಲಿ ಏನಿದೆ ಅಂತ ಹೇಳ್ತಾನೆ, ಅದಕ್ಕೆ ಯಾಕೆ ಆ ಸ್ಥಿತಿ ಬಂತು ಅಂತ ಹೇಳ್ತಾನೆ. ಅದನ್ನೆಲ್ಲ ತಿಳ್ಕೊಂಡೇ ವಾದರಾದ್ರು ತದೀಶಾನಾಂ ಅಂತ ತೀರ್ಥ ಪ್ರಬಂಧದಲ್ಲಿ ಹೇಳುವಾಗ ಕೂಡ ಅದನ್ನ ಓತು ಮಾಡಿ. ನಾ ನೋಡಿರೋ ಕ್ಷೇತ್ರ ತದೀಶಾನ, ಅದರ ಇರುವಿಕೆ, ಅದರ ಸ್ಥಿತಿ, ಅದ್ ಯಾಕಾಯ್ತು ಸುಮ್ನೆ ಹೇಳಲ್ಲ. ಸ್ವಯಾತ್ರ ಕ್ರಮ ಪರಿಚಿತ ಸುಕ್ಷೇತ್ರ ಮಹಾತ್ಮಯುಕ್ತಂ ಅಂದಿದ್ದಾರೆ. ನಾನ್ ಮಾಡಿದ್ದಲ್ಲಪ್ಪ. ಹೈವದನ ಕೃಪಾಂಬೋಧಿ ಸಂಭೂತ ರತ್ನಂ. ಈ ಪುಸ್ತಕ ನಾ ಬರೆದಿದ್ದಲ್ಲ, ಹೈವದನ ಕೃಪಾ ಸಮುದ್ರದಲ್ಲಿ ಉತ್ಪನ್ನವಾದಂತ ರತ್ನ ಸಿಕ್ಕಿದೆ ಅಷ್ಟೇ ನಂಗೆ. ನಾ ಮಾಡಿದ ಯಾರು ಹೇಳಿದ್ರು. ಅದ್ರ ಏನ್ ಪ್ರಯೋಜನ ಆಯ್ತು ಅಂದ್ರೆ, ಇಲ್ಲಪ್ಪ ನಾನು ಅದ್ರಿಂದ ಏನ್ ಪ್ರಯೋಜನ ಪಡ್ಕೊಂಡಿಲ್ಲ, ನಿಮಗ್ ಪ್ರಯೋಜನ ಹೇಳಿದೀನಿ. ಉದ್ದಾಮ ಧಾಮಶ್ರಿಯ ಅಂತ ನಾನ್ ಪ್ರಯೋಜನ ಪಡ್ಕೊಂಡಿಲ್ಲಪ್ಪ. ಮತ್ ನಂಗೇನು ಈ ಗ್ರಂಥ ಬರೆದಿದ್ದಕ್ಕೆ ಅಂದ್ರೆ ಶ್ರೀನಾಥ ಪ್ರೀತಿ ಹೇತೋ.
ಕೇವಲ ಪರಮಾತ್ಮ ಪ್ರೀತನಾಗಲಿ ಅಂತ ಸಂಚಾರ ಮಾಡಿ ಕ್ಷೇತ್ರದ ಮಹಿಮೆಯನ್ನು ಬರೆದಿಟ್ಟಿವಿ ಅಷ್ಟೇ. ನಂಗೇನಾದ್ರೇನು ಈ ಪ್ರೀತನಾಗುವಂತ ಬರ್ದಿದ್ದೇನೆ. ಪ್ರೀತನಾಗುವಂತ ಬರೆಯುವಾಗ ಸುಳ್ಳು ಪಳ್ಳೆಲ್ಲ ಸೇರಿಸ್ತಾರೆ ಅದ್ರೊಳಗೆ. ಇರೋ ಜಾಗ ಯಾವ್ದೋ ಹೇಳೋ ಜಾಗ ಯಾವ್ದೋ ಅಂತ ಸೇರಿಸ್ತಾರೆ ಅಂದ್ರೆ ಅದರಲ್ಲಿ ಗ್ರಂಥ ಓತ್ ಮಾಡಿ ಹೇಳ್ತಾ ಇದ್ದಾರೆ ಏನಿದೆ ಗ್ರಂಥದಲ್ಲಿ ಹಾಗೆ ಹೇಳ್ತಾ ಇದ್ದಾರೆ. ಆ ಕ್ಷೇತ್ರ ಯಾಕಾಯ್ತು? ವೇದವ್ಯಾಸ ಹೇಳಿದ್ ಎಂಜುಳು. ಅವನ್ ಸೃಷ್ಟಿ ಮಾಡದೇ ಇರೋ ಕ್ಷೇತ್ರವನ್ನ ಯಾರು ವರ್ಣನೆ ಮಾಡ್ತಾರೆ ಜಗತ್ತಿನಲ್ಲಿ? ಇಲ್ಲ ದೇವರು ಮಾಡ್ಬೇಕು, ಇಲ್ಲ ಪೂರ್ಣಾನುಗ್ರಹಿತ ಪಾತ್ರ ಆಗಿರ್ತಕ್ಕಂಥ ವಾಯುದೇವರು ಮಾಡಬೇಕು, ಬೇರೆ ಯಾರಿಗೂ ಅಯೋಗ್ಯತೆ ಇಲ್ಲ. ಇನ್ನೆಲ್ಲಾ ಭಕ್ತರುಗಳಿಗೋಸ್ಕರ ದೇವರು ಬಂದಿದ್ದಾನೆ. ಈಗ ತಿಮ್ಮಪ್ಪ ವೆಂಕಟಾದ್ರಿಗೆ ಯಾಕೆ ಬಂದ ಅಂದ್ರೆ ಸರ್ವ ಕಲಿಯುಗದ ಭಕ್ತರನ್ನ ಉದ್ಧಾರ ಮಾಡಕ್ಕೆ ತಾನಾಗಿ ಬಂದ ಕ್ಷೇತ್ರ. ಪಂಡರಾಪುರ ಆದರೆ ಏನು ಅಂದ್ರೆ ಪುಂಡರೀಕ ಮುನಿ ಒಲೆಯಕ್ಕೋಸ್ಕರ ಬಂದಿದ್ದಂತ ಕ್ಷೇತ್ರ. ಎರಡೂ ಸ್ವಯಂ ವ್ಯಕ್ತನೇ, ಅದರ ತಾರತಮ್ಯ. ತಾನಾಗಿ ಬಂದಿದ್ದು ಬೇರೆ, ಒಬ್ಬರ ಪ್ರೀತಿಗಾಗಿ ಬಂದಿದ್ದು ಬೇರೆ. ಎರಡು ಕಡೆನೂ ದೇವರ ಸ್ವಯಂ ವ್ಯಕ್ತ. ತಾರತಮ್ಯ ಏನು ಅಂದ್ರೆ ತಾನಾಗಿ ಬಂದಿದ್ ಜಾಸ್ತಿನೋ ಇನ್ನೊಬ್ಬರಿಗೋಸ್ಕರ ಬಂದಿದ್ ಜಾಸ್ತಿ. ಅತಿಥಿ ಅಭ್ಯಾಸರು ಅಂತ ಕರೀತೀವಿ. ಯಾವುದೋ ಗೊತ್ತಿಲ್ಲದೆ ಆ ಕಾಲಕ್ಕೆ ಯಾರು ಊಟಕ್ಕೆ ಬರ್ತಾರೋ ಅವ್ರು ವಿಶೇಷವಾದ ಮರ್ಯಾದೆ ಮಾಡ್ಬೋದು. ಈ ಕರೆದವ್ರಿಗೆ ಕಾರಣ ನಮ್ಮ ಮಕ್ಕಳು ಶ್ರಾದ್ದ ನಾಳೆ ಊಟಕ್ಕೆ ಬನ್ನಿ ಅಂತ ಅವ್ರು ಕಡಿಮೆ. ತಾನಾಗಿ ಬರೋರಿದ್ದಾರಲ್ಲ ಅದು ಶ್ರೇಷ್ಠ, ಭಗವಂತ ಕಳ್ಸಿಕೊಟ್ರು. ಹಾಗೆ ಭಗವಂತನೇ ಭಕ್ತರ ಉದ್ಧಾರಕ್ಕಾಗಿ ಬಂದಿರತಕ್ಕಂತ ಕ್ಷೇತ್ರ. ಅದನ್ನು 8 ಶ್ಲೋಕದಿಂದ ವರ್ಣನೆ ಮಾಡಿದ್ರು. ಪಂಡರೀಕ ಮುನಿಗೆ ಓದದಿದ್ರಿಂದ ಬಂದ ಅಂತ ವರ್ಣನೆ ಮಾಡಿರುತ್ತೆ. ತದೀಶಾನ ಯಾಕೆ ಬಂದ, ಯಾರಕ್ ಬಂದ, ಏನ್ ಮಾಡಕ್ ಬಂದ, ಏನ್ ಫಲ ಕೊಡ್ತಾನೆ ಆ ಕ್ಷೇತ್ರದಲ್ಲಿ. ಪಪ್ಪ ಕ್ಷೇತ್ರಕ್ಕೆ ಬಂದ್ರು ಏನ್ ಫಲ ಕೊಡ್ತಾನೆ ಅಂದ್ರೆ ಹೆಸರು ತಳಕ ಮಾಡುವುದು. ಪಂಪ ಅಂದ್ರೆ ಪಾಪಂ ಅಂತ ಆಗುತ್ತೆ. ಆ ಕ್ಷೇತ್ರ ಪಾಪ ಪರಿಹಾರ ಮಾಡುತ್ತೆ ಅಂತ ಹೇಳಿ ನವೃಂದಾವನ ವರ್ಣನೆ ಮಾಡಿದ್ರು. ಅಷ್ಟದಿಗ್ಗಜಗಳು ಅಂತ ಅದೇನ್ ಕೊಡುತ್ತೆ ಅಂದ್ರೆ ದ್ವೈತ ಮತ ಎಂಬತಕ್ಕಂಥದ್ದನ್ನ ಹೊತ್ತಿರ್ತಕ್ಕಂಥ ಆನೆಗಳಿವು ಅಂತ ಸ್ತೋತ್ರ ಮಾಡಿದ್ರು. ಹಾಗೆ ದ್ವೈತ ಸಿದ್ಧಾಂತದ ಜ್ಞಾನವನ್ನು ಹೊರತಕ್ಕಂಥ ಶಕ್ತಿ ಈ ಕ್ಷೇತ್ರ ಕೊಡುತ್ತೆ ಅಂತ ಅರ್ಥ. ಬಲ ಹೇಳಿದ್ರಲ್ಲ, ಪಾಪ ತೆಗೆಯುವುದು ಪಂಪಾದ್ರೆ ನವೃಂದಾವನ ಏನ್ ಕೊಡುತ್ತೆ ನಿಮಗೆ ಅಂತ ಹೇಳಿದ್ರೆ ಮದ್ದು ಮತದ ತತ್ವವನ್ನ ಧಾರಣೆ ಮಾಡಿ ಪ್ರಸಾರ ಮಾಡತಕ್ಕಂಥ ಹೊರತಕ್ಕಂಥ ಜವಾಬ್ದಾರಿಯ ಯೋಗ್ಯತೆಯನ್ನ ಫಲವನ್ನಾಗಿ ಕೊಡುತ್ತೆ. ಅಲ್ಲೋಗಿ ಮಕ್ಕಳು ಕೊಡುವ ಮರಿ ಅವೆಲ್ಲ ಇಲ್ಲ. ಅಲ್ಲಿ ಮದ್ದು ಮತದ ತತ್ವದ ಧಾರಕತ್ವ ಫಲ. ಹಾಗೆ ಒಂದೊಂದಕ್ಕೆ ಒಂದೊಂದು ಪದವನ್ನ ಕೊಟ್ಟಿದ್ದಾರೆ. ನರ್ಮದಾ ನದಿಗೆ ಸ್ನಾನ ಮಾಡಿದ್ರು. ಏನ್ ಫಲ ಅಂದ್ರೆ ಸಾ ನರ್ಮಗಿರಾಮ್ ದಾತ್ರಿ. ನಿನ್ನ ಮಾತು ಸುಂದರವಾಗಿ ಒಳ್ಳೆ ಸ್ಫುಟವಾಗಿ ಇನ್ನೊಬ್ರು ಕೇಳಿದ್ರೆ ಸಂತೋಷವಾಗುವಾಗಿ ಗೊತ್ತಾಯ್ತಾ. ದೇವರಿಗೆ ಸಮ್ಮತವಾದಂತ ಸಜ್ಜನರಿಗೆ ಸಮ್ಮತವಾದಂತ ನಿನ್ನ ಮಾತಿನ ಫಲ ಸಿಗುತ್ತೆ. ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿದರೆ ಆಯಾ ನದಿಗೆ ಸ್ಫುಟವಾಗಿ ಹೇಳ್ತಾರೆ. ಏನು ಪಾಪ ತೆಗಿತ್ತೆ ಅನ್ನೋದು ಹೇಳ್ತಾರೆ. ಯಾಕ ಕ್ಷೇತ್ರ ಆಯ್ತು ಅಂತ ಹೇಳ್ತಾರೆ. ಇದಕ್ಕೆ ಮೂಲ ಯಾವುದು ಅಂದ್ರೆ ಮತ್ತು ವೇದವ್ಯಾಸ ಅಂತಾನೆ ಹೇಳ್ತಾರೆ. ಇದೆಲ್ಲ ನಾವು ಮೊದಲು ಫಂಡಮೆಂಟಲ್ ರೈಟ್ಸ್ ಅಂತಾರಲ್ಲ, ಆಗ ಮೊದಲು ಎಲ್ಲ ಭದ್ರ ಮಾಡ್ಕೋಬೇಕು. ಆಮೇಲೆ ಪುರಾಣ ಶಾಸ್ತ್ರ ಹೇಳೋದು. ಭದ್ರ ಏನು ಇಲ್ಲ ಎಲ್ಲ ಹೇಳ್ಕೊತಿದ್ರೆ ಏನಾಗುತ್ತೆ ನೋಡ್ಬೇಕಿದೆ. 4 ಲಕ್ಷ ಒಟ್ಟು ಪುರಾಣಗಳು, 18 ಪುರಾಣಗಳ ಮೊತ್ತ 4 ಲಕ್ಷ ಅಧ್ಯಯನ ಮಾಡಬೇಕಲ್ಲ. ಯಾರಿದ್ದಾರೆ ಇವತ್ತು ಪುರಾಣ ಅಧ್ಯಯನ ಮಾಡೋದು? ಭಾಗವತವನ್ನು ಹೋದ್ರೆ ಸಾಕಾಗಿದೆ. ಬೇರೆ ಪುರಾಣ ನೀನೇ ನೋಡ್ಕೊಳ್ತಾರೆ. ನಾವೇ ನೋಡ್ಕೊಳ್ಳೋದಕ್ಕೆ ಇಂಥ ಬುದ್ಧಿ ಬಂದಿರು. ಸಮನ್ವಯ ಮಾಡೋರು ಯಾರು? ಪ್ರಶ್ನೆ ಮಾಡೋರು ಯಾರು? ಪರಸ್ಪರ ವಿರೋಧವನ್ನು ಪರಿಹಾರ ಮಾಡೋರು ಯಾರು? ಎಲ್ಲಿ ಕೇಳ್ತೀವಿ ಗುರುಗಳನ್ನ? ನೀವ್ ಹೇಳದ್ನಲ್ಲ, ಪ್ರಯತ್ನ ಮಾಡ್ಬೇಡ ಅಂತ ವೇದವ್ಯಾಸ ಹೇಳ್ತಾನೆ, ಪ್ರಯತ್ನ ಮಾಡು ಅಂತ ಆಚಾರ್ಯ ಹೇಳ್ತಾನೆ. ಈಗ ಆಚಾರ್ಯ ಇಟ್ಕೊಳ್ಳುವ, ಅವರಪ್ಪ ವೇದವ್ಯಾಸನ ಇಟ್ಕೊಳ್ಳುವ ಅಂದ್ರೆ ನೀವ್ ಯೋಚನೆ ಮಾಡಿ. ನಾ ಹೇಳೋದು ಆದ್ರೆ ದೇವ್ರ ಮಾತೆ ಬಿಟ್ಬಿಡ್ಬೇಕು. ನಿಂಗೆ ಅರ್ಥ ಆಗಲ್ಲ. ನಿಂಗೆ ಅರ್ಥ ಆಗೋದು ಆಚಾರ್ಯವಾಣಿ. ನಿನ್ ಉದ್ಧಾರ ಮಾಡಕ್ ಬಂದಿರೋದು ಆಚಾರ್ಯ. ಅಯ್ಯಂ ವೈಷ್ಣವ ಆಚಾರ್ಯ. ಆಚಾರ್ಯ ಹೇಳಿದ್ ಇಟ್ಕೋ, ಆಮೇಲೆ ಸಮನ್ವಯ ಮಾಡು. ನನ್ ಪ್ರಯತ್ನವೇ ಯಾವ್ದು ಇಲ್ಲ ಅಂತ ಇಟ್ಕೋತೀನಿ ಅಂದ್ರೆ ಆಚಾರ ಶಾಸ್ತ್ರ ಬಿಟ್ಬಿಡು. ವೇದವ್ಯಾಸನೇ ಹಿಡ್ಕೊ. ವಾಯುದೇವರನ್ನ ಬಿಟ್ಟು ವೇದವ್ಯಾಸನ ತುಳಿದು ಅವನು ಬೇರೆ ಅಂತ ನಮ್ ಸಾರಿ ಇಲ್ಲ. ಆಚಾರ್ಯ ನನ್ನ ಬಿಟ್ಬಿಟ್ಟು ನನ್ನ ಹತ್ರ ಬಂದ್ರೆ ನೀವು ಇರೋ ಜ್ಞಾನ ಹೋಗೋದು. ಅವನು ದೇಹದ ಒಳಗೆ ಹೊರಗೆ ನಿಯಾಮಕನು ಆ ವಾಯು ನಮ್ಮ ತುಳದು ರಾಯ. ಅವನೇ ಬಿಟ್ಬಿಟ್ಟು ಬಂದ್ಬಿಟ್ರೆ ಒಳವರೆಗೆ ನಿಯಾಮಕನು ಅಂದ್ರೆ ಏನು? ಬರೀ ಶ್ವಾಸೋಚ್ಛ್ವಾಸ ಒಂದೇನಾ? ಯಾತ್ಮದಾಯ ಬಲದಾಯ ವಿಶ್ವಮುಪಾಸತೆ ಯಸ್ಯ ಮೃತ್ಯು ಯಸ್ಯ ಛಾಯಾಮೃತಂ ಕಸ್ಮೈ ದೇವಾಯ ವಿಷಾದಿಧೀಮ. ಅದನ್ನೇ ಕನ್ನಡೀಕರಿಸಿರೋದು ಶ್ರೀಪಾದರಾಜು. ಆತ್ಮದ ಬಲದ
ಒಳಗೆ ಸ್ವರೂಪದ ಜ್ಞಾನಕ್ಕೆ ನೂಗ್ತಾರೆ ಸಂಬಂಧ ಕೊಟ್ಟು, ಹೊರಗೆ ಶಾಸ್ತ್ರಜ್ಞಾನಾದಿಗಳ ಸಾಧನೆಯಿಂದ ಒಳಗೆ ಮುಟ್ಟುವಂತೆ ಎಳಕತ್ತೆ. ಹೊರಗಡೆಯಿಂದ ನೂಗ್ತಾರೆ, ಒಳಗಡೆಯಿಂದ ಸಮನ್ವಯ ಮಾಡಿ ಎರಡು ಮಾಡೋದು ವಾಯುದೇವರೇ. ಆದ್ರಿಂದ ಒಳವರೆಗೊಂದಾಗೋ ತನಕ ಸುಲಭವಲ್ಲವ ಮಾದಾನಂದ, ಅದರ ಒಳಗ ತಿಳಿಯಬೇಕು ಗುರುದಯಾದಿಂದ. ಎಲ್ಲ ಅಲ್ಲಲ್ಲೇ ಸಮನ್ವಯ. ಹಾಗೆ ಇಲ್ಲಿ ಹೇಳ್ತಕ್ಕಂಥವರಾಗಿ ಹಿಮಾಲಯದಿಂದ ಪ್ರಾರಂಭ ಮಾಡತಕ್ಕಂಥದ್ದು ಐಗಿರು ದೇವರ ಅವತಾರ ಮಾಡಿರ್ತಕ್ಕಂಥ ಕ್ಷೇತ್ರ ವಸುಧಾರ ಕ್ಷೇತ್ರ ಅಂತ ಕರೀತಾರೆ. ಯತ್ರ ಕ್ಷೇತ್ರೇ ವಿದೇ ಸತ್ರೆ ಐಗ್ರೀವೋಖ್ಯವಾತರದ್ ದಾರಾಧಾರಾದೈ ತತ್ರ ಶ್ರೂಯತೇತ್ಯಾಪಿ ಸೂರ್ಯಭಿಃ. ಅಲ್ಲಿಂದ ಶುರು ಮಾಡಿಕೊಂಡು ಹಿಂದೂ ಸರೋವರ ಅಂದ್ರೆ ಕನ್ಯಾ ಸರೋವರ, ಅಂದ್ರೆ ಹಿಮಾಲಯದಿಂದ ಕನ್ಯಾಕುಮಾರಿ ಪೂಷಿರವರೆಗೂ ಇರ್ತಕ್ಕಂಥ ಏನು 3 ಸಮುದ್ರಗಳ ಮಧ್ಯದಲ್ಲಿ ಹಿಮವತ್ ಪರ್ವತದಿಂದ ಪ್ರಾರಂಭಗೊಂಡಂತ ಭೂಭಾಗ ಇದೆ. ಇದಿಷ್ಟನ್ನ ಭರತ ಭೂಮಿ ಅಂತ ಕರೀತಾರೆ. ಅದು ಪುಣ್ಯ ಭೂಮಿ. ಇಲ್ಲಿ ಜನ್ಮ ಕೊಡೋದೇ ಹುಟ್ಟೋದೇ ಜನ್ಮಾಂತರದ ಪುಣ್ಯ ವಿಶೇಷದಿಂದ. ಇಹ ಭಾರತ ಭೂತಲೇಪಿ ಸುಪುಣ್ಯೇ ವಿಚಿತ್ರರು ಪಾಪವಚನ ಸ್ತೋತ್ರದಲ್ಲಿ. ಭಾರತದಲ್ಲಿ ಹುಟ್ಟೋದಕ್ಕೆ ಎಷ್ಟೋ ಜನ್ಮದ ಪುಣ್ಯ ಬೇಕು ಅಲ್ವೇ. ನರಜನ್ಮ ಬಾಹುವುದೇ ಕಷ್ಟ, ಇದನ್ನು ಅರಿತು ನೋಡಲು ವಿಪ್ರತ್ವ ಶ್ರೇಷ್ಠ. ನಮ್ಮ ಮರುತನ ಮತ ಪೊಂದುವುದೇ ಉತ್ಕೃಷ್ಟ, ಮರಳಿ ಬಾಹುವುದೇ ದುರ್ಗಟ. ಕೇಳಲುವ ಮರ್ಕಟ ಎಚ್ಚೆತ್ತು ಇದು ಕಂಡ್ಯ ಮನವೇ ಕ್ಷೇರ. ಇಂಥ ಬ್ರಹ್ಮದೇಹ ಬಾಹುವುದೆಂತೋ ನಿಕ್ಕಾವುದೆಂತೋ ಅಂತ ಬರುತ್ತೆ ಅಂತ ತಿಳ್ಕೊಬೇಡಿ. ಯಾರೋ ನಮ್ಮ ವಂಶದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ, ನಿನ್ನ ಭಕ್ತರನ್ನ ನನ್ನ ಜನ್ಮಕ್ಕೆ ಕೊಡು ವಂಶಕ್ಕೆ ಅಂತ. ಅವರ ಮಾತಿಗೆ ಸೈನ್ ಹಾಕಿ ನಮಗ್ ಜನ್ಮ ಕೊಟ್ಟಿದ್ದಾನೆ. ನಾವೇನ್ ಪುಣ್ಯ ಮಾಡಿದೀವಿ ಹುಟ್ಟಿದೀವಿ ಅಂತ ಯೋಚನೆ ಮಾಡಿದ್ರೆ ನಮ್ಮ ಪುಣ್ಯದ ಮಟ್ಟ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ನರ ರೀತಿ ಅಂತ ಹೇಳ್ತಾರೆ, ಬುದ್ಧಿಯಿಂದಲೇ ನ್ಯಾಯಾದಿ ಶಾಸ್ತ್ರಗಳನ್ನು ಓದಿ ಮುದ್ದು ಭಾಷಣಗಳಿಂದ ಸಭೆಯೊಳಗೆ ಗೆದ್ದು ಪ್ರಸಿದ್ಧ ಎನಿಸುವುದಕ್ಕಿಂತ ಅಣುಗಲಿ ಬಿದ್ದ ಮದ್ದೇವೆ ಚೆನ್ನ ಮರುಳೆ ನಿನ್ನೊಳಗೆ ನೀವೇ. ಇನ್ನೊಬ್ರು ಹೇಳಬೇಕಾಗಿಲ್ಲ, ನಿನ್ ಜ್ಞಾನ ಏನು, ನಿನ್ ಯೋಗ್ಯತೆ ಏನೋ, ನಿನ್ ಆಯಸ್ಸೇನು, ಭಕ್ತರ್ನ ನಾ ಎತ್ತಿನ ಬದುಕ್ತೀನಿ ಅಂತ ಕೇಳಿದ್ರು ಹೇಳ್ತಾರೆ. ನಿನ್ನ ಮನಸ್ಸಿಗೆ ಗೊತ್ತಾಗುತ್ತೆ. ವಯಸ್ಸಾಗ್ತಾ ಆಗ್ತಾ 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 ಓ ಇನ್ ಹೆಚ್ಚಿಗೆ ದಿನ ಇರಲ್ಲ, ನಾನು ಸ್ವಲ್ಪ ಏನೋ ಪಾರಾಯಣ ಮಾಡ್ಬೇಕು, ಸಂಧ್ಯಾವನೆ ನೆಟ್ಟಗ್ ಮಾಡ್ಬೇಕು, ಒಂದ್ ಸಾಲಿಗ್ರಾಮ ಮುಟ್ಟಬೇಕು ಅಂತೆಲ್ಲ ನಿಂಗೆ ಹೊರಗಿಂದ ಬರ್ಬೇಕು. ಆವಾಗ ಸಾಲಿಗ್ರಾಮ ಹುಡ್ಕೊಂಡು ಹೋಗ್ತೀಯಾ, ಇಲ್ಲ ದುಡ್ಡು ಕೊಟ್ಕೊಂಡ್ಬಾರ್ದು ಅಂದ್ರೆ ಯಾರು ದಾನ ಕೇಳಕ್ ಹೋಗ್ತೀಯಾ? ದಾನನೂ ತಗೋಬಾರ್ದು, ದಾನ ತಗೋಬಾರ್ದು, ದುಡ್ಡು ಕೊಟ್ಟು ತಗೋಬಾರ್ದು, ಮನೇಲಿ ಸಾಲಿಗ್ರಾಮ ಇಲ್ಲ, ಮತ್ತೇನು ಯಾರು ಅವರೇ ಕೊಡ್ಬೇಕು. ಈ ನಿಯಮಗಳೆಲ್ಲ ಪರಿಪಾಲನೆ ಮಾಡಕ್ಕಾಗುತ್ತಾ? ಯಾರ ಮನೆಗಾರು ಹೋಗಿ ಬರ್ಬೇಕಷ್ಟೇ. ಸಾಲಿಗ್ರಾಮ ಕದಿಬಾರ್ದು, ಸಾಲಿಗ್ರಾಮ ಕದಿಬಾರ್ದು, ದುಡ್ಡು ಕೊಂಡ್ಕೋಬಾರ್ದು, ದಾನ ತಗೋಬಾರ್ದು, ಮತ್ತೇನಪ್ಪ ಮಾಡು ಹೇಳ್ರಿ. ಪಂಕ್ತಿ 4 ಕೊಡ್ತೀನಿ ಪುರಾಣ, ಮತ್ತೇನ್ ಮಾಡ್ಬೇಕು ಸಾಲಿಗ್ರಾಮಕ್ಕೆ? ಇಂಥ ಪುಟ್ಟದ್ದೇ ಪ್ರಶ್ನೆಗಳಿಗೆ ಉತ್ತರ ನಮ್ ಕೈಲಿ ಆಗ್ತಾ ಇಲ್ಲ. ಹುಟ್ಟುದ್ದು ಇಟ್ಕೊಂಡ್ಬಿಟ್ಟು ಓ ಅಂತ ಪಡ್ಕೊಂಡ. ಅದಕ್ಕೆ ನಾವು ಪ್ರತಿ ವರ್ಷ ಹೇಳೋದು, ಪ್ರಶ್ನೆಗಳೆಲ್ಲ ಇಷ್ಟೇ ಓದ್ತಾ ಆದ್ರೆ ಉತ್ತರ ಬರಲ್ಲ. ಭೇದ ಅಂದ್ರೆ ಏನು, ತಾರತಮ್ಯ ಅಂದ್ರೆ ಏನು ಅಂತ ಬಡ್ಕೋತಾನೆ ಇದೀನಿ. ಇವತ್ತು ಡಿಫ್ರೆನ್ಸಿಯೇಷನ್ ಓದ್ತೀವಿ. ಭೇದಕ್ಕೂ ತಾರತಮ್ಯಕ್ಕೂ ಏನು, ಇವನಲ್ಲ ಅವನಲ್ಲ. ಹೌದು, ಭೇದ. ತಾರತಮ್ಯ ಅಂದ್ರೆ ತಾರತಮ್ಯ ಭಾವ, ಉಚ್ಚ ನೀಚ ಭಾವೇ ತಾರತಮ್ಯ. ವೇದದಲ್ಲಿ ತಾರತಮ್ಯ ಕೊಡಿಸ್ತೀವೋ ತಾರತಮ್ಯದಲ್ಲಿ ಭೇದ ಕೊಡಿಸ್ತೀವಿ ಅಂತ ಕೇಳಿದ್ರೆ ಎರಡು ಒಂದೇ ಆದ್ರೆ 2 ಪದ ಯಾಕೆ? 2 ಪದ ಬೇರೆ ಹೇಳಿದ್ದಾರೆ ಆಚಾರ್ಯ. ಭೇದ ಮತ ಅಂತಾನು ಕರೆದಿದ್ದಾರೆ, ತಾರತಮ್ಯ ಮತ ಅಂತಾನು ಕರೆದಿದ್ದಾರೆ. ಜೀವೋ ಭೇದೋ ಜೀವಗಳ ಹರೇರಂಚರ ನೀಚೋಚ್ಚರ ಉನ್ನತ ಅಂದಿಲ್ಲ. ಸತ್ಯ ಜಗಕ್ಕಿದು ಪಂಚಭೇದವು ನೋಡಿ, ಅಲ್ಲೂ ಹೇಳಿದ್ದಾರೆ ದಾಸರು ಕೂಡ. ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನದಿಕನೆಂದು ಸಾರಿದೆ. ಭೇದ ಬೇರೆ, ತಾರತಮ್ಯ ಬೇರೆ. ಅಂದ್ರೆ ರಾ ಮೆಟೀರಿಯಲ್ ಮೂಲ ಜ್ಞಾನವೇ, ಸ್ವರೂಪದ ಜ್ಞಾನ ಬೇರೆ ಏನಿಲ್ಲ. ವೇದಕ್ಕೂ ಅದೇ ಹೇಳ್ಬೇಕು, ತಾರತಮ್ಯಕ್ಕೂ ಅದೇ ಹೇಳ್ಬೇಕು. ಮತ್ತೇನಪ್ಪ ಅಂತ ಇದು ಒಬ್ಬರು ಇಲ್ಲ. ಫಂಡಮೆಂಟಲ್ ತಿಳ್ಕೋದೇ ಸುಮ್ಮನೆ ಭೇದ ಭೇದ ಅಂತ ಇದ್ರೆ ನಮ್ಮ ಮತ ತಾರತಮ್ಯ. ಅದಕ್ಕೆ ಜಗತ್ತಿಂದ ಮುಗಿಸ್ಕೋತಾ ಇರ್ತೀವಿ. ತಾರತಮ್ಯ ಫಿಕ್ಸ್ ಆದ ತಾನೇ ಸರಿಯಾಗಿ ಸಂತೋಷ ಪಡೋದು. ಸರಿಯಾಗಿ ಫಿಕ್ಸ್ ಮಾಡದೆ ತಾರತಮ್ಯ ತಾರತಮ್ಯ ಅಂದ್ರೆ ಓಡಿಸ್ಕೋತೀಯ. ಆಗತ್ತೇನ್ರಿ? ವಿಶ್ವಮಾನವ ಆಗಬೇಕು, ಈ ಪದ್ಧತಿಗಳೆಲ್ಲ ಓಡಿಸ್ಬೇಕು ಅಂತ ಇದ್ರೆ ಓಡ್ಸಕ್ ಆಗುವಂತದ. ಅದು ಪ್ರಭೇದವನ್ನು ಬಿಡುವಂತದ. ಮಾವನಣ್ಣ ಭಕ್ತರ ಇದೆ, ಎಲ್ಲ ಮಾವನಣ್ಣೆ. ಅದಕ್ಕೆ ನಂಬರ್ ಇಟ್ಬಿಡ್ತಾರೆ, ಹೆಸರಾಗ್ತೇನೆ.
ಧಾನ್ಯದಲ್ಲಿದೆ, ಎಣ್ಣೆಯಲ್ಲಿದೆ ಭೇದ. ಎಲ್ಲ ಎಣ್ಣೆನೂ ಒಂದೇ ಅಂದ್ರೆ ಸೀಮೆಣ್ಣೆಯಲ್ಲಿ ಒಬ್ಬ ಎಣ್ಣೆ ಹಾಕಪ್ಪ ಅಂತೀವಿ, ಹಾಕ್ಯಾ? ಅದಕ್ಕೆ ಯಾಕೆ ಬೆಣ್ಣೆ ಕಾಸಿ ತುಪ್ಪ ಬೇಕು? ಎಲ್ಲ ಎಣ್ಣೆನೂ ಉರಿಯುತ್ತೆ, ಬಯಸ್ ಸೀಮೆಣ್ಣೆ ಹಾಕು. ಇಲ್ಲ ಇಲ್ಲ ಅಂದ್ರೆ ಅದನ್ನೇ ನಾ ಹೇಳ್ತಾ ಇರೋದು. ಭೇದ. ಸೀಮೆಣ್ಣೆ ಒಳ್ಳೆಣ್ಣೆ ಅಲ್ಲ, ಒಳ್ಳೆಣ್ಣೆ ತಿಲ ಅಲ್ಲ, ಹರಳೆಣ್ಣೆ ಅಲ್ಲ. ಎಣ್ಣೆಗಳಲ್ಲಿ ಬೇಡ, ಆದ್ರೆ ಎಲ್ಲ ಎಣ್ಣೆ ಅಂತಾನು ಕರೆಯೋದು. ಹಾಗೆ ದ್ರವ ಪದಾರ್ಥಗಳನ್ನೆಲ್ಲ ದ್ರವ ಪದಾರ್ಥ ಅಂತಾನೆ ಕರೆಯೋದು. ಅದ್ರ ಬೇರೆ ಹೇಳ್ತೀವಿ. ಮಾವಿನ ಹಣ್ಣಿನ ಜ್ಯೂಸೇ ಬೇರೆ, ದ್ರಾಕ್ಷಿ ಜ್ಯೂಸೇ ಬೇರೆ, ಆ ದ್ರಾಕ್ಷಿ ಕೊಳತದ ರಸವೇ ಬೇರೆ. ಒಳ್ಳೆ ಶುದ್ಧ ದ್ರಾಕ್ಷಿ ರಸ ಕುಡಿದ್ರೆ ಆನಂದವಾಗಿರ್ತಾನೆ. ಸ್ವಲ್ಪ ಅದು ಕೊಳತದ್ ಕುಡ್ದ ಅಂದ್ರೆ ಏನ್ ಗೋಡೆ ಇದ್ರೆ ಡಿಕ್ಕಿ ಹೊಡಿತಾನೆ, ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿರೋದು, ದೂರಾಡ್ತಾನೆ. ಅದು ರಸವೇ, ದ್ರವನೇ. ನೀರು ದ್ರವನೇ. ಒಂದು ನೀರು, ಒಂದು ಸೌಳು, ಒಂದು ಕೈ, ಒಂದು ಸಿಹೀರು. ಅದಕ್ಕೆ ತಾರತಮ್ಯದಲ್ಲಿ ಹೇಳುವಾಗ ನೀರಿಗೆ ಅಭಿಮಾನಿ ಆಗುವುದು ಸಿಹಿ ನೀರಿಗೆ ಬುಧ ಅಂದ್ರು ಜಗನ್ನಾಥ ದಾಸ್. ನೀರಿಗೆ ವರ್ಣ, ಸಿಹಿ ನೀರಿಗೆ ಬುಧ ಅಂತ. ನೀನ್ ನೋಡಪ್ಪ ಹೇಗಿದೆ ಭೇದ. ಹಾಗಾದ್ರೆ ವರ್ಣ ಸಿಹಿ ನೀರಿಗೆ ಅಭಿಮಾನಿ ಅಲ್ವಾ ಅಂತ. ನೀರಿಗೆ ವರ್ಣ ಅಂದ್ಮೇಲೆ ಸಿಹಿ ನೀರು ಸೇರುತ್ತಾ ಇಲ್ವಾ? ವರ್ಣ ಪ್ರಧಾನವಾಗಿ ಅಪ್ರಧಾನವಾಗಿ ಬುಧ ಅಂತ ತಿರುಗದೆ ಪ್ರಧಾನ ಅಪ್ರಧಾನ ಅನ್ನೋದೇ ಭೇದನೂ ಆಗುತ್ತೆ, ತಾರತಮ್ಯ. ಈ ತರ ಒಂದು ಶಬ್ದಗಳನ್ನೇ ಹಿಡ್ಕೊಂಡ್ರೆ ನಮ್ಗೆ ಅರ್ಥ ಆಗದೆ ಇರುವಾಗ ಇನ್ನು ಹೆಂಗ ಅರ್ಥ ಆಗುತ್ತೆ? ಕ್ಷೇತ್ರಗಳ ವ್ಯತ್ಯಾಸ ತಾರತಮ್ಯ ಹೆಂಗೆ ಹೇಳ್ತೇವೆ? ಆದ್ರಿಂದ ಇದು ರಾಯರ ಸಂಗ್ರಾಮದಲ್ಲಿ ಹೇಳ್ತಾ ಇದ್ದೇನೆ. ಅದರಿಂದ ಈ ಪುರಾಣ ಪ್ರಧಾನವಾದ ಅಧ್ಯಕ್ಷರು ಅವರೇ, ಜ್ಞಾನಪ್ರದರು ಅವರೇ. ತಪ ಸಂಕೀರ್ತನ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಿಯನ್ನು ಅನುಸಂಧಾನದಿಂದಾನೆ ನಾವು ಪುರಾಣ ಹೇಳುವುದು. ನನ್ನ ಜನ್ಮದಲ್ಲಿ ನಾನು ರಾಯರ ಮಠದಲ್ಲೇ ನನ್ನ 76 ವರ್ಷದಲ್ಲಿ 50 ವರ್ಷಕ್ಕೂ ಮಿಗಿಲಾಗಿ ಪುರಾಣ ಪ್ರವಚನ ಮಾಡಿರುವುದು ರಾಯರ ಮಠದಲ್ಲಿ, ರಾಯರ ಸಂವಿಧಾನದಲ್ಲೇ. ಬೇರೆ ಸಂಘ ಸಂಸ್ಥೆಗಳು 1-2 ಇರ್ಬೋದು, ಅಲ್ಲೋದ್ರು ಅಲ್ಲಿ ರಾಯರು. ಯಾಕೆ ಅಂದ್ರೆ ಕಲಿಯುಗದ ಅಧಿಕೃತ ಗುರುಗಳು ಅವರ ಹತ್ರ ಬಿದ್ದಿದ್ರೆ ನಮಗೆ ಅಷ್ಟೇ. ಬೇರೆಯವ್ರ ಅಧ್ಯಕ್ಷತೆ ನಮ್ಗೆ ಬೇಕಾಗೇ ಇಲ್ಲ. ಅವ್ರ ಅಧ್ಯಕ್ಷತೆಯಲ್ಲಿ ಹೇಳಿಬೇಕು, ತಪ್ಪು ತಿದ್ಕೋಬೇಕು. ಸ್ವಾಮಿ ನಮ್ಗೆ ಒಳ್ಳೆ ಜ್ಞಾನ ಕೊಡಿ, ನಿಮ್ಮ ಹೆಸರು ಹೇಳ್ಕೊಂಡು ಬದುಕಿದೀವಿ. ರಾಯನ್ನೇ ರಾಶಿ ದೋಷಗಳ ದಹಿಸುವ, ರಾಯನ್ನೇ ಗಣಜ್ಞಾನ ಬುಕುದೀವ, ವೇಮ್ಯನ್ನೇ ವೇಗದಿ ಜನನ ಮರಣ ದೂರ, ದ್ರಾಯನ್ನೇ ದ್ರವಿಣಾರ್ಥ ಶ್ರುತಿಪಾದ್ಯನ ಕಾಂಬ. ಗುರು ರಾಘವೇಂದ್ರರ ಚರಣ ಕಮಲವ ಸ್ಮರಿಸುವ ಜನಕ್ಕೆ ಕರೆಗೊಳಿಸುವ ಕರಿಯು ಸಿಂಹನ ಕಂಡ ತರ ಆಗುವುದೇ. ಏನ್ ನೋ ಡೌಟ್ ಸಂಶಯ ಪಡ್ತಿ. ಆ ಸಂಶಯ ಪಟ್ಟೆ ನಮ್ಗೆ ದುರ್ಬುದ್ಧಿ ಬಂದಿರೋದು. ಯಾಕೆ ಸಂಶಯ ಪಡ್ತೀವಿ ಅಂದ್ರೆ ಸಂಶಯವು ನಿನ್ ಸ್ವಂತ ವಸ್ತು, ದೇವ್ರು ಕೊಡೋದಲ್ಲ. ದೇವ್ರ ನನ್ ನಂಬಿಕೆ ಕೊಡ್ಲಿ, ಆಮೇಲೆ ನಾ ಭಕ್ತಿ. ಎಲ್ಲ ಹೇಳಿದೆ, ನೀ ದೇವರ ಮೇಲೆ ಭಕ್ತಿ ಮಾಡಕ್ಕೆ ತಿರುಗಿ ಇಚ್ಛಾ ಪಟ್ರೆ ಭಕ್ತಿ, ಅವ ನಂಬಿಕೆ ಕೊಡೋದಿಲ್ಲ. ನಂಬಿಕೆ ನೀ ಕೆಲಸ ಮಾಡ್ಬೇಕು. ಸಾಕ್ಷಾತ್ ರಾಮದೇವರಿಗೆ ಸ್ನೇಹಿತ ಅನ್ನಿಸ್ಕೊಂಡ ಸುಗ್ರೀವ, ಅಗ್ನಿಬ್ರಾಹ್ಮಣ ಸಾಕ್ಷಿಯಾಗಿ ನಂಬಿಕೆ ಕೊಟ್ನಾ? ನಿಮ್ಮ ಅಣ್ಣನ್ ಕೊಂದ್ರೆ ನೀನ್ ಹಿಡ್ಕೊತೆ, ತಂದೆನ್ ಕೊಂದ್ರೆ ಎಷ್ಟು ದೋಷ ಬರುತ್ತೆ ಹೇಳ್ಬಿಟ್ಟಿದ್ದೀನಿ. ನಿನ್ ಇಷ್ಟ, ಕೊಲ್ಲು ಅಂದ್ರೆ ನಾನ್ ಕೊಲ್ತೀನಿ, ಆದ್ರೆ ಕೊಲ್ಸಿದ್ರೆ ಏನೇನಾಗುತ್ತೆ ಅಂತ ಹೇಳಿದ. ಆದ್ರೂ ಕೊಲ್ಲು ಅಂತ ಅಲ್ಲೂ ತಿರುಗಿ ಅವಕಾಶ ಕೊಟ್ಟ. ಮರೆಯಿಂದ ನಿಂತ್ಕೊಂಡು ಹೊಡೆದ ಅನ್ನೋದು ಯಾಕೆ ಹೊಡೆದ ಅಂದ್ರೆ ಮುಂದಕ್ಕೆ ಹೋದ್ರೆ ಕಾಲಿ ಇಟ್ಕೋತಾನವನು. ಶರಣಾಗತ ವತ್ಸಲನಾದವನು ಕಾಲಿ ಇಟ್ಕೊಂಡ್ಮೇಲೆ ಕೊಲ್ತಾನೆ. ಯಾಕೆ? ಇವನಿಗೆ ಮಾತು ಕೊಟ್ಟಿದ್ದಾನೆ, ಇವನು ಕಾಲಿ ಇಟ್ಕೋತಾನೆ. ಏನ್ ಮಾಡ್ಬೇಕು? ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ? ಮಾತು ಕೊಟ್ಟವನಿಗೆ. ನಮ್ ತರವೇ ಅಡ್ವಾನ್ಸ್ ಕೊಟ್ಬಿಟ್ಟಿದೀವಿ ಅಂದ್ರು ಅದಕ್ಕೆ ಜಾಸ್ತಿ ಕೊಟ್ಟು ಕಿತ್ ಹೊಗೆಯಿಂದ ಅವನ ಅಡ್ವಾನ್ಸ್ ಅಗ್ರಿಮೆಂಟ್ ಮಾಡೋದು. ಬಾತ್ ಪೂಜೆಗೆ 10,000 ಒಪ್ಕೊಂಡಿರ್ತೀವಿ. ದಿವಾನ ಬಂದು ಹೇಳ್ತಾನೆ, ಇನ್ನೊಂದು ಪಾತ್ಮಲೆ ಬಂದಿದೆ 35,000 ರೂಪಾಯಿ ನೀವು. ಇದೆಲ್ಲ ನೀವು ಸನ್ಯಾಸಿಗಳಾಗಿ ಹೇಳ್ಬೋದು ಅಂದ್ರೆ ನಮ್ಗೆ ಇದಿರೋದು, ನಿಮ್ಗಲ್ಲ. ಅವನೇ ಹೇಳ್ತಾನೆ 10,000 ಒಳ್ಳೆ ಹೋಗ್ತಾನೆ. ಏನ್ ಹೇಳೋದು ಅಂದ್ರೆ ನಾಳೆ ಬರ್ತೀನಿ ಅಂತ ಹೇಳೋರಿಗೆ, ಶ್ರೀಪಾದ ಮಾಡೋರು ತುಂಬಾ ಕೆಲಸ ಇದೆ, ನಾಳೆ ಬರ್ತಾನೆ. ಯಾಕೆ ಉದ್ದೇಶ 15,000 ಎಕ್ಸ್ಟ್ರಾ ಬರುತ್ತೆ. ಎಲ್ಲ ನೋಡ್ಕೊಂಡೆ ನಾನು ಬೋಳ್ಸ್ಕೊಂಡಿದ್ದೆ. ಹಾಕಂದ್ರೆ ಅನ್ಬೋಸ್ತಾ ಇಲ್ವೇ? ನಿಮ್ ಪಾತ್ಬಳಿ ಬೇಡ, ನಿಮ್ ಭಿಕ್ಷೆ ಬೇಡ, ಯಾವ್ದು ಬೇಡ. ಹುಡುಗಾಸನ ಪ್ರವಚನ ಹೇಗೆ ಇವತ್ತು ಅದೇನೆ. ಎಲ್ಲ ವ್ಯಾಸ ಮುಕ್ತಿಯಾರು ಅಭಿಷೇಕ ಮಾಡು, ಗೋಪಾಲ ಕೃಷ್ಣರು ಪೂಜೆ ಮಾಡು, ತಕ ಪುಳಿ. ನಿಮ್ ಜೀವನ ಏನು ಅಂದ್ರೆ ಏನ್ ಕೊಟ್ಟಿಲ್ಲ ಅಂದ್ರೆ ಬಿದ್ದಿರು. ಯಾಕೆ ಇನ್ನೊಬ್ರ ಹತ್ರ ಕೈ ಹೊಟ್ಕೊಂಡು ಹೋಗ್ತೀವಿ? ಕಾಲ್ ಕೊಟ್ಬಿಟ್ಟು 25,000 ಅನ್ನೋದು, ಮನೆಗ್ ಬರಕ್ 1,00,000 ಅನ್ನೋದು ಯಾಕೆ? ಹೀಗೆ ಗೃಹಸ್ಥಾಶ್ರಮ ಧರ್ಮಕ್ಕಿಂತ ಜೋರ ಆಯ್ತಲ್ಲ ನಿಂದು. AC ರೂಮ್ ಅದೆಲ್ಲ ಯಾಕೆ ಬೇಕು? AC ರೂಮ್ ಯಾಕೆ ಬೇಕು? ಮುಂದೆ AC ರೂಮ್ ಅಲ್ಲಿ ಮಲ್ಕೊಳಕ ತಗೊಂಡಿರೋದು. ಕಷ್ಟ ಸಹಿಷ್ಣುತೆಗಳನ್ನ ಸಹಿಸಬೇಕು ಸನ್ಯಾಸಿಗಳು ಅಂತ ಧರ್ಮ ಒಪ್ಪಿಟ್ಟು
ಎಸಿ ಇದ್ರೆ ಮಾಡ್ಕೋತೀನಿ, ಬಳ್ಳಾರಿ ಒಳಗೆ ಎಸಿ ಇದ್ರು ಆಗಲ್ಲ. ಅಲ್ಲ ಯಾಕೆ ಆಗಲ್ಲ, ದೇವರೇ ಮಾಡ್ಬಿಟ್ಟಿದ್ದಾನೆ ಎಸಿ, ನಂಗೆ ಆಗಲ್ಲ. ಬೆಳಗಾಗ ಹೊತ್ತಿಗೆ ತಲೆ ನೋವು, ತಲೆ ಬಾರ್, ತೊಟ್ಟಿತಿ ಒಂದು ಮಣ ಬಂದ್ಬಿಡುತ್ತೆ. ಇದೇನ್ ಸ್ವಾಮಿಗಳೇ ಎಸಿ ಹಾಕೋದ್ರು ಬೇಡ ಅಂದ್ರೆ ಎಸಿಯಿಂದನೂ ಪುಣ್ಯ ಇಲ್ಲ, ನನಗೆ ಸುಖ ಪಡೋ ಯೋಗ ಇಲ್ಲ. ಆ ಶಾಖದಲ್ಲೇ ಬಿದ್ದಿರ್ಬೇಕು. ದಿವಸ ಕತ್ಲೇಲಿ ಹೋಗ್ತಾ ಇದ್ದೆ, ಯಾರೋ ಹೇಳಿದ್ರು ಕತ್ಲೇಲಿ ಹೋಗ್ತಾ ಇದ್ದಾರಲ್ಲ ನಮ್ಗೆ ಹೆಂಗೆ ಭಯ ಆಗಲ್ವ, ನಾಳೆ ಕತ್ಲೇಲಿ ಹೇಳ್ಕೊಂಡು ಹೋಗ್ತಾನಲ್ಲ ಯಮ, ಅವಾಗ ಭಯ ಆಗಲ್ವ. ಅಲ್ಲೇ ಅವ್ರು ಟಾರ್ಚ್ ಹಾಕಿ ಕರ್ಕೊಂಡು ಹೋಗ್ತಾನೆ, ನಿನ್ನ ಮೊಬೈಲ್ ಆನ್ ಮಾಡುತ್ತಾನ, ಸೂರ್ಯ ಇರ್ತಾನ, ಗಾಢಾಂಧಕಾರ ಕತ್ಲೇಲಿ ಹೇಳ್ಕೊಂಡು ಹೋಗ್ತಾನೆ ಅಂತ ಗರುಡ ಪುರಾಣ ಹೇಳ್ತಾ ಇದೆ. ಎಲ್ಲ ಓದ್ಕೊಂಡ್ ಬಂದೆ ಆಶ್ರಮ ತಗೊಂಡಿರು. ಸುಳ್ಳ ನಿಜವ ಅಂದ್ರೆ ಯಾರೋ ಒಬ್ರು ಹೋಗ್ತಿದಾರೆ ಇಬ್ರು, ಅವ್ರು ಎಳ್ಕೊಂಡು ಹೋದಾಗ ನನ್ ಫೋನ್ ಮಾಡು, ಗಾಢಾಂಧಕಾರ ಅದನ್ನ ಟಾರ್ಚ್ ಕಳ್ಸು ಆಗತ್ತೆ ಅಂದ್ರೆ. ಆದ್ರೆ ಕತ್ತಲ್ಲಿ ಹೋಗ್ತಾ ಅಭ್ಯಾಸ ಮಾಡ್ಕೋ, ನಾಳೆ ಯಮವಾನ್ ಬಿಟ್ಟೆ ಪ್ರಾಕ್ಟೀಸು ಅನ್ಕೋಪ. ಆದ್ರೆ ಭಯ ಆಗತ್ತಲ್ಲ ಅಂದ್ರೆ, ಹೌದು ಭಯ ಆಗುತ್ತೆ, ದೇವ್ರ ಸ್ಮರಣೆ ಮಾಡು, ಅದಕ್ಕೆ ಅವಕಾಶ ಕೊಟ್ಟಿದ್ವಿ. ಹಿಂಗ್ ಕಷ್ಟದ ಸ್ಥಿತಿಗಳು ಯಾಕೆ ಕೊಡ್ತೀನಿ ಅಂದ್ರೆ, ಭಗವಂತನ ಸ್ಮರಣೆ, ಭಗವಂತನ ಗುಣಮಾತ್ಮಗಳನ್ನ ಚಿಂತನೆ ಮಾಡಿ ಧೈರ್ಯ ತಂದ್ಕೋ. ನಾನಿದ್ದಾನೆ, ಭಗವಂತ ಇದ್ದಾನೆ, ಹೊರಗೂ ಇದ್ದಾನೆ, ಒಳಗೆ ಮೂಲೇಶನಾಗಿ ಒಳಗೆ ಕೂತಿದ್ದಾನೆ ಭೀಮನಾಗಿ. ಅವನ್ ಬಿಟ್ರು ನಾವೆಲ್ಲಿ ಬದುಕ್ತೀವಿ, ಅವನ್ ಬಿಟ್ರೆ ನಾವೆಲ್ಲಿದ್ದೀವಿ? ನಮ್ ಜೊತೆ ಸರಾಯ ಅಂದ್ರೆ ಮೂಲೇಶ ಬಿಂಬ, ಅವನ್ ಇಲ್ಲೇ ನಂಗೆ ಇರ್ತೀನಿ ಅಸ್ತಿತ್ವ, ಪರಿವಾರಗಳ ಅಸ್ತಿತ್ವ ಇಲ್ಲೇ ಹೇಗಿರ್ತೀವಿ ನಾವು? ಅದೇ ಈ ಸಾರಿ ಇಟ್ಟಿದ್ದು ಸ್ವರೂಪೇಂದ್ರಿಯ ದೇಶೋ ಮಾತರೇಶ್ವಾಭಿಧಾನತ ಪವಮಾನಾಭಿದೋ ವಾಯು, ಪವಮಾನಾಭಿದೋ ವಾಯು ಜೀವಾನಾಂಚ ಸ್ವರೂಪದ ತತ್ವಾಭಿಮಾನೇನ ತತ್ವ ಕಾರ್ಯಾಣಿ ನಿತ್ಯಶಾ. ನಿತ್ಯವಾಗಿ ಸ್ವರೂಪದಲ್ಲಿ ತತ್ವ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು ವಾಯುದೇವರು. ಮಾತ ಅನಾದಿ ಕಾಲದಿಂದ ವಾಯುದೇವರು ಜೀವನ ಅಸ್ತಿತ್ವಕ್ಕಾಗಿ ಇತ್ತೇ ಇದ್ದಾರೆ. ಆ ವಾಯು ಯಾರು? ಅದೇ ಕೃಷ್ಣನೇ ಇಟ್ಟಿದ್ದು. ತಿರ್ಗಿ ಅಲ್ಲಲ್ಲೇ ಸುತ್ತಾಕ್ತು, ಅಲ್ಲಲ್ಲೇ ನಿಂತ್ಕೊಂತು, ಅಲ್ಲೇ ನಿಂತ್ಕೊಂತು. ಅಲಂಕಾರ ಆಗ್ಬೇಕು, ಊಟ ಆಗ್ಬೇಕು, ಗೊತ್ತಾಗತ್ತೆ, ಸ್ವಾಮಿಗಳೇ ಮುಗಿಸ್ಬಿಡಿ, ಕೃಷ್ಣ ಅರ್ಥ ಆಗತ್ತಾ? ತಿಳಿಬೇಡವಾ? ಫಂಡಮೆಂಟಲ್ ಅಲ್ವಾ? ತಿಳಿದಿರ್ತಾನೆ ಮುಂದೊಂದು ಅಂತ ಯಾರು ಬೇಕಾಗುದು. ಹಾಗಿಲ್ಲ ಹೇಳಿದಾಗ ಇಡೀ ಭಾರತ ದೇಶದಲ್ಲಿ ಹುಟ್ಟೋದೇ ಪುಣ್ಯ. ಭಾರತ ದೇಶದಲ್ಲಿ ಇಂಥ ಕ್ಷೇತ್ರಗಳು, ಕ್ಷೇತ್ರವಾಸಿಗಳು, ಮಹಾನ್ ದೇವತೆಗಳು ಕೂಡ ಇಲ್ಲಿ ಸಾಧನೆಗಾಗಿ ಈ ಕ್ಷೇತ್ರಗಳಿಗೆ ಬರ್ತಾರೆ. ವಾಯುಮಾರಭ್ಯ ಕಲ್ಯಂತ ಜನಿಮತ್ವೋತ್ರ ಭಾರತೆ ಅತ್ರೈವ ಸಾಧನ ಕ್ಷೇತ್ರೇ. ಇದು ಸಾಧನ ಕ್ಷೇತ್ರ. ದೇವತೆಗಳು ಕೂಡ ಬಂದು ಇಲ್ಲಿ ಸಾಧನೆ ಮಾಡ್ತಾರೆ. ಅದೇ ವೆಂಕಟಗಿರಿಮಯ ಈ ಕಥಾ. ಆದ್ದರಿಂದ ಅನೇಕ ಪುರಾಣಗಳಲ್ಲಿ ವೆಂಕಟಗಿರಿ ಮಹಾತ್ಮೆಯನ್ನು ವರ್ಣನೆ ಮಾಡ್ತಾರೆ. 18 ಪುರಾಣಗಳಲ್ಲಿ ಪ್ರಧಾನವಾಗಿ ಒಂದು ಚಿತ್ರಣ ನಮ್ಗೆ ಬೇಕು. ಒಂದರಲ್ಲಿ ಪರ್ವತ ವರ್ಣನೆ ಮಾಡ್ತಾರೆ, ಒಂದರಲ್ಲಿ ಅಲ್ಲಿರೋ ತೀರ್ಥಗಳನ್ನು ಮಾಡ್ತಾರೆ. ಎಷ್ಟಿದೆ ತೀರ್ಥ ಅಂದ್ರೆ ಏನ್ ಹೇಳಪ್ಪ, 96 ಕೋಟಿ ಇದೆ ಅಂದ್ರು. ಸ್ವಲ್ಪ ಹೆಸರು ಹೇಳ್ತೀರಾ ಸ್ವಾಮಿಗಳೇ ಅಂದ್ರೆ? 7 ಜನ ಮಕ್ಕಳಿದ್ರೆ ಹೆಸರು ಹೇಳೋದು ಕಷ್ಟ. ನಂಬರ್ 1, 2, ನಂಬರ್ 3 ಅಂತ ಹೆಸರಿಟ್ಟಿರ್ತಾರೆ. ಅಂತ ಅದು 96 ಕೋಟಿ ತೀರ್ಥ ಹೇಳಿದ್ರೆ ಅದು ದೇವರೇನ್ ಮಾಡ್ದ, ಮನುಷ್ಯರಿಗೆ ಒಂದೇ ಕಡೆ ಇಟ್ಕೊಡ್ತೀನಿ, ಒಂದ್ ಸ್ನಾನ ಮಾಡುದು. ಏನ್ ಕರುಣೆ ತೋರಿಸಿದಪ್ಪ ಸ್ವಾಮಿ. ಪುಷ್ಕರಣಿ ಅಂತ ಒಂದು ತೀರ್ಥ ಇಟ್ಟಿದೀನಿ, ಅಲ್ಲಿ ಹೋಗಿ ಒಂದ್ ಸ್ನಾನ ಮಾಡು, 96 ಕೋಟಿ ತೀರ್ಥಗಳ ಪುಣ್ಯ ಬಂದ್ಬಿಡುತ್ತೆ. ಆದ್ರೆ ನಂಬಿಕೆ ಕೊಡಲ್ಲ. ನಂಬಿಕೆ ಕೊಟ್ಟಿರ್ತಾನ, ನಂಬಿಕೆ ಇಲ್ಲ. ಒಂದ್ ತೀರ್ಥದಲ್ಲಿ 96 ಕೋಟಿ ಬಂದ್ಬಿಡುತ್ತ? ಬಿಟ್ಕೋ. ಹೇಳಿರೋನ್ ದೇವ್ರು. ಮಾತ್ನಲ್ಲ ವಿಶ್ವಾಸ, ನಿಂಗೆ ನಂಬಿಕೆ ಇಲ್ಲ ಅಂದ್ರೆ ಬಿಟ್ಕೋ. ಅದೇ ಆ ನಂಬಿಕೆಯಲ್ಲೇ ನಿಶ್ಚಿತ ಆಗ್ತಾನೆ ಕಲಿ. ಅದು ಒಂದಿನ ಡೇಟ್ ಕೊಡ್ತೀನಪ್ಪ, ದಿನ ಏನ್ ಮಾಡ್ಬೇಡ. ಕೃಷ್ಣ ಪಕ್ಷದ ದ್ವಾದಶಿ ಅರುಣೋದಯ ವೇಳಾಯಾಮ್ ಮುಕ್ಕೋಟ ದ್ವಾದಶಿ ಕರಿತೀವಲ್ಲಪ್ಪ, ಆ ಮುಕ್ಕೋಟ ದ್ವಾದಶಿ ದಿನ ಬೆಳಗ್ಗೆ ಒಂದ್ ಸ್ನಾನ ಮಾಡುದು, 96 ಕೋಟಿ ತಗೋ ಪುಣ್ಯ. ನಂಬಿ ಕೆಟ್ಟವರಿಲ್ಲವರು ಅಂಬಯ್ಯ, ನಂಗೆ ಅದೇ ಕೆಟ್ಟರೆ ಕೆಟ್ಟ. ನಿನ್ ಇಷ್ಟ ಆತ, ಯಾರು ನಂಬಿಕೆ ಕೊಡ. ನಂಬಿಕೆಗೆ ಬೇಕಾದಂತಹ ಸನ್ನಿವೇಶಗಳನ್ನು ಒದಗಿಸಿ ಕೊಡ್ತಾನೆ ಸ್ವಾಮಿ. ತಾನೂ ಕಾರ್ಯ ಮಾಡಿ ತೋರಿಸ್ತಾನೆ. ದುಂದುವಿ ಶರೀರ ಎಗರಿಸಿದ್ರೆ ವಾಲಿನ ಕೊಳ್ಳೋ ಶಕ್ತಿ ಇದೆ ನಾ ತಿಳ್ಕೊತೀನಿ ಅಂತ ಎಗರಿಸ್ತಾನೆ. ತಾಳ ವೃಕ್ಷವನ್ನ ಸಂಹಾರ ಮಾಡಿದರೆ ವಾಲಿನ ಕೊಲ್ಲೋ ಶಕ್ತಿ ಇದೆ ಅಂತ ತಿಳ್ಕೊತೀನಿ ಇಂದ ಮಾಡ. ಇಷ್ಟ ಆದ್ರೆ ತಿರ್ಗಾ ಯುದ್ಧಕ್ಕೆ ಹೋಗ್ಲಾ, ಪರವಾಗಿಲ್ವಾ, ಏನು ಆಗಲ್ವಾ? ವಾಲಿ ಇದ್ರೆ ಗಡಗಡ ಗಡಗಡ ನುಡುಕ ಅವನ್ಗೆ. ಇಷ್ಟು ಡಿಫರೆನ್ಸ್, ತಾರತಮ್ಯ. ಹೋದ ಸಹಾಯ ಬೇಡ ಗೊತ್ತಾಗ್ತದ. ಬಂದ ರಾಮದೇವ್ರ ಹತ್ರ ಕಾಲಿಗೆ ಬಿದ್ದ, ಸ್ವಾಮಿ ನಿನ್ ಮಾತು ಕಟ್ಕೊಂಡು ಹೋದೆ, ಹೆಣಾಕ್ ಬಂದಿದ್ದೀನಿ, ಈಗ ಮಾಡ್ಬೋದ?
ನಂಗೆ ನೋಡಪ್ಪ ಏನಾಯ್ತು ಅಂದ್ರೆ ಇಬ್ರು ಅಣ್ಣ ತಮ್ಮಂದ್ರು ಒಂದೇ ತರ ಇದ್ರಿ, ಟ್ವಿನ್ಸ್. ಎರಡು ಕೋತಿ ಒಂದೇ ತರ ಇದ್ರೆ ಅಣ್ಣ ಯಾವ್ದು ತಮ್ಮ ಯಾವ್ದು ನಂಗೆ ಯಾಗಪ್ಪ ಗೊತ್ತಾಗುತ್ತೆ. ನಿನ್ನ ಅಯೋಧ್ಯ ರಾಮನ ಸಾಪಾಟ ರಾಮನ ಒಂದೇ ತರ ಇದ್ದೀವಿ. ನಿಮ್ಮ ಯುದ್ಧ ನೋಡ್ತಾ ನೋಡ್ತಾ ಬಾಣ ಹೊಡೆಯೋಣ ಅಂದ್ರೆ ವಾಲಿ ಹೊಡೆಯಪ್ಪ ನಿಂಗ್ ಹೊಡೆದ್ಬಿಟ್ರೆ ಏನ್ ಮಾಡ್ಲಿ? ಅದಕ್ಕೋಸ್ಕರ ಯಾರ ಅಣ್ಣ ಯಾರ ತಮ್ಮ ನಂಗೆ ಗೊತ್ತಾಗ್ಲಿಲ್ಲ ಅಂದ್ಬಿಟ್ಟ ಅವನೇನ್ ಟೋಪಿ ಆಗ್ತಾನೆ. ಹಾಗಾದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಇವತ್ತು ಒಂದು ಹಾರ ಕೊಡ್ತೀನಿ, ಆ ಹಾರ ಹಾಕೊಂಡು ಹೋಗು. ಆ ಹಾರ ಯಾರು ಇದೆಯೋ ಹಾಕೊಂಡಿದಾರೋ ಅವ್ನು ಸುಗ್ರೀವ, ಹಾರ ಹಾಕೊಳ್ದಿರೋ ವಾದಿ ಅಂತ ತಿಳ್ಕೊಂಡು ಯುದ್ಧದ ಸಮ್ಮಾನ ಮಾಡ್ತೀನಿ. ಅಷ್ಟು ದಡ್ನೆ ಆಹಾರನೂ ವಾಲಿದೆ, ಬೇರೆಯವ್ರದಲ್ಲ. ಸಾಯೋ ಮುಂದೆ ಅದಿದ್ರೆ ನಾನು ಸಾಯಲ್ಲ ಸ್ವಾಮಿ, ನಿಂಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಸಾಯುವ ಟೈಮಲ್ಲಿ ನನ್ನ ಹತ್ರ ಏನೂ ಇಲ್ಲ, ನನ್ನ ಕುತ್ತಿಗೆಯಲ್ಲಿ ಇರ್ತಕ್ಕಂತ ಈ ಮಾಲೆ ಇದೆ, ಇದು ಮಾಲೆ ಇರೋ ತನಕ ನಾ ಸಾಯೋಂಗಿಲ್ಲ. ಈ ಬಾಣ ಹೊಡೆದ್ರೆ ನಾ ಏನ್ ಸಾಯಲ್ಲ ಅಂತ ಅರ್ಥವಲ್ಲ, ಅದ್ರ ಮುಂದೆ ಈ ಹಾರ ಅಲ್ಲ. ಆದ್ರೆ ಸಾಯೋ ಮುಂದೆ ನಿಂಗೆ ಏನಾದ್ರು ಸಮರ್ಪಣೆ ಮಾಡಿ ಆತುರ ದಾನ ಅಂತ ಮಾಡ್ಕೋತೀವ. ಸಾಯೋ ಮುಂದೆ ನಿಂಗೆ ಏನಾದ್ರು ಒಂದು ದಾನ ಮಾಡಿ ಕೃಷ್ಣಾರ್ಪಣ ಸ್ವಂತ ಪ್ರಾಣ ಬಿಡೋಣ ಅಂತ ಎಂತ ಭಕ್ತ ತನ್ನ ಬುಕ್ಕೆಯಿಂದ ತೆಗೆದ ಆಹಾರವನ್ನು ರಾಮದೇವ್ರ ಪಾದಕ್ಕೆ ಇಟ್ಟಿದ್ದ. ಆ ರಾಮದೇವರ ಆಹಾರ ತಗೊಂಡು ಸುಗ್ರೀವ್ ಕೊಟ್ರು, ನೀನಾಕು ಎಷ್ಟು ಕೆಲಸ ಮಾಡಿದಾನೆ ಒಳಗೆ. ಬಾಲಿ ಹೊಡೆದ, ಪರ್ವತಗಳು ಪುಡಿ ಆದಾಗ ಆಗೋಯ್ತು. ಏನ್ ರಾಮಬಾಣ ಅಂದ್ರೆ ಹುಡುಗಾಟ್ವೆ, ವಾಲಿ ಅಂದ್ರೆ ಹುಡುಗಾಟ್ವೆ. ಕೋತಿಗಳು ಅಂದ್ರೆ ನಮ್ಮ ಮರದ ಮೇಲಿರೋ ಕೋತಿ ತಿಳ್ಕೊಂಡ್ಬಿಡ್ಬೇಡಿ. ವಾಲಿ ಶಕ್ತಿ ಎಷ್ಟು ಅಂದ್ರೆ 10,000 ಆನೆ ಬಲ ವಾಲಿ. ಇನ್ನೊಂದು ಪುರಾಣ ಹೇಳುತ್ತೆ 10,000 ಅಲ್ಲ 10,000 ಕೋಟಿ ಆನೆ ಬಲ ಪ್ರಮಾಣ ಇಟ್ಟಿದ್ದೀನಿ. ಯಾವ್ದು ಇಟ್ಕೋಬೇಕೀಗ? 10,000 ಆನೆ ಅಂದ್ರೆ ಏನಾಯ್ತು? 10,000 ಕೋಟಿ ಅಂದ್ರೆ. ಆದ್ರಿಂದಾನೆ ಪರ್ವತಗಳನ್ನ ಹೆಂಡತಿಗಳು ತಂದಾಗ ತರ್ತಾ ಇದ್ದ ಆಗ್ತಾರೆ ವಾಲಿಸುದು. ಈ ಕೋತಿಗಳೆಲ್ಲ ಹಾಗೆಲ್ಲ ಹೇಳ್ತಕ್ಕಂಥವರಾಗಿದ್ದಾರೆ. ಇಂತಹ ಒಂದು ಕ್ಷೇತ್ರನ 18 ಪುರಾಣಗಳಲ್ಲಿ ವರ್ಣನೆ ಮಾಡ್ತಾ ಒಂದು ಚಿತ್ರಣ ನಿಮ್ಗೆ ಸಿಗಬೇಕು. ಎಲ್ಲಾನು ಅದರ ಪರ್ವತದ ವರ್ಣನೆ ಇರಬೇಕು, ತೀರ್ಥದ ವರ್ಣಗಳಿರಬೇಕು, ಅದರ ಮಹಿಮೆಗಳಿರಬೇಕು, ನಮಗೆ ಅರ್ಥ ಆಗೋಗಿರ್ಬೇಕು. ಅಂದ್ರೆ ವೇದವ್ಯಾಸದೇವರು ಅನುಗ್ರಹ ಮಾಡಿ ಭವಿಷ್ಯೋತ್ಪುರಾಣ ಅಂತ ಭವಿಷ್ಯದಲ್ಲಿ ನಡೀತಕ್ಕಂತ ಸರ್ವ ಪಾಪವನ್ನ ಕತ್ತರಿಸಿ ಬೇನ್ ಪಾಪಂ ಕಟತಿ ಯಸ್ಮಾತಿಥಿ ವೆಂಕಟ ಅಸ್ಮಿ. ಅದರಿಂದ ಅಂತ ವೆಂಕಟಗಿರಿ ಎಂಬತಕ್ಕಂತ ಮಹಿಮೆಯನ್ನ ವರ್ಣನೆ ಮಾಡತಕ್ಕಂತ 1555 ಶ್ಲೋಕಾತ್ಮಕವಾಗಿರ್ತಕ್ಕಂಥ 12 ಅಧ್ಯಾಯಾತ್ಮಕವಾಗಿ ವಿಂಗಡಣೆ ಆಗಿರ್ತಕ್ಕಂಥ ಗ್ರಂಥವನ್ನ ವಂಶೋತ್ಪುರಾಣದಲ್ಲಿ ಸೇರಿಸ್ತಕ್ಕಂಥವರಾಗಿ ವೆಂಕಟಗಿರಿ ಮಹಾತ್ಮೆ ಅಂತ ಹೇಳ್ತಕ್ಕಂಥವರಾಗಿ ಅದನ್ನ ಹೇಗೆ ಬಂತು ಪರಂಪರೆಯಿಂದ ಹೇಳ್ಕೊಂಡು ಬಂದಿರ್ಬೇಕು. ಇದು ಚಂದಮಾಮ ಕತೆ, ತುಷಾರ್ ಕಥೆಗಳಲ್ಲ, ಇದು ಯಾರು ಬರೆಯುವಂತ ಕಥೆಗಳಲ್ಲ. ಬೇಕಾದ್ರೆ ಕತೆ ಸೇರ್ಸಿ ಹಾಳು ಮಾಡ್ಬೋದೇವಿನ ಅರ್ಥ ಆಗದೇನೆ ಇದು ಯಾರು ಬರೆಯುವಂತದಲ್ಲ. ಯಾರು ಬರೆಯೋದು? ಸಾಕ್ಷಾತ್ ವೇದವ್ಯಾಸ ಬರೆದಿರೋದು. ಅವನು ಯಾರು? ರಮಾಪತಿ. ಸರ್ವ ವೇದಗಳಿಗೆ ಯಾರು ಅಭಿಮಾನಿನೋ ಅವಳು ಗಂಡ, ಅವನೇ ಬರ್ಕೋತಿರೋದು. ಅವನ ಮಹಿಮೇನ ಅವನೇ ಬರೆದು ತೋರಿಸ್ತಕ್ಕಂಥ ಅವನ ಆಗ್ತಾ ಇದ್ದಾನೆ. ಇಂತಹ ಒಂದು ವೆಂಕಟಗಿರಿ ಮಹಾತ್ಮೆ ಎಂಬತಕ್ಕಂಥ ಅದನ್ನು ಬರೀತಾ ಅದಕ್ಕೆ ಮಂಗಳ ಶ್ಲೋಕವನ್ನ ಹೇಳ್ತಾ ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಥ. ಎಷ್ಟು ಸಿಂಪಲ್ ಆಗಿದೆ. ಅದ್ರ ಬಿಡಿಸ್ತಾ ಹೋದ್ರೆ ಇದನ್ನೇ 7 ದಿನ ಹೇಳ್ತಾರೆ. ಅದ್ರೊಳಗೆ ಶ್ರೀನಿವಾಸ ಕಲ್ಯಾಣ ಅಡಾಪ್ಟ್ ಮಾಡಿದ್ರು. ಬ್ರಹ್ಮ ರುದ್ರಾದಿ ವಂದ್ಯಂ ನೋಡಿ, ದ್ವೈತ ತಾರತಮ್ಯ ಭೇದ ಎಲ್ಲ ಸ್ಥಾಪನೆ. ಬ್ರಹ್ಮ ರುದ್ರ ಆದಿ, ಬ್ರಹ್ಮ ಗಣಬೇರೆ, ರುದ್ರ ಗಣಬೇರೆ. ಆದಿ ಎನ್ನುವಾಗ ಮನುಷ್ಯ ಮಾತ್ರ ಪರ್ಯಂತವಾಗಿ ಪ್ರಾಣಿ ಪ್ರಪಂಚ ಕ್ರಿಮಿಗಳಿಂದ ಹಿಡಿದು ಯಾವುದು ಬೇಕಾಗ್ತದೋ ಎಲ್ಲ ನಮಗೂ ಅವರೆಲ್ಲರಿಗಿಂತ ಯಾರು ನಮಸ್ಕಾರಕ್ಕೆ ಯೋಗ್ಯವಾದ ಪಾಠಪೀಠ ಉಳ್ಳವನೋ ಅವ ಅಂತ ಬ್ರಹ್ಮರುದ್ರಾದಿ ವಂದ್ಯಂ. ಅದರಿಂದ ಬ್ರಹ್ಮ ಸತ್ಯ, ರುದ್ರ ಸತ್ಯ, ಗಣ ಸತ್ಯ, ಸ್ಥಾನ ಸತ್ಯ, ಯಾವುದು ಮಿಥ್ಯೆ ಇಲ್ಲ. ಸತ್ಯವಾದ ಜೀವ ಅನಂತ ಗಣ. ಅನಂತ ಅನ್ನೋದು 2 ಅರ್ಥ. ಗಣ ರೂಪದಿಂದಾನೂ ಅನಂತ, ಜೀವ ಲೆಕ್ಕದಿಂದಾನೂ ಅನಂತ. ಇಂಥ ಅನಂತ ಭೇದ ತಾರತಮ್ಯಾತ್ಮಕವಾಗಿರ್ತಕ್ಕಂಥ ಜೀವ ಸಮೂಹದಿಂದ ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯರಾಗಿರ್ತಕ್ಕಂಥವನು ಯಾರವನು? ವೆಂಕಟನಾಯಕ. ವೆಂಕಟ ಪರ್ವತಕ್ಕೆ ನಾಯಕನಾಗಿದ್ದಾನೆ. ವೇಮ್ ಅಂದ್ರೆ ಪಾಪಗಳು, ಅದನ್ನ ಕತ್ತರಿಸುವ ನಾಯಕರು ಬ್ರಹ್ಮರುದ್ರಾದಿ ದೇವತೆಗಳು. ಅವರಿಗೆ ಈಶನಾಗಿದ್ದಾನೆ, ನಾಯಕನಾಗಿದ್ದಾನೆ. ಅಲ್ಲೇ ತಾರತಮ್ಯ, ಅಲ್ಲೇ ತಿಳ್ಬೇಕು. ಪಾಪವನ್ನ ಕಳೆಯೋದು ಬರೀ ದೇವರು ಮಾತ್ರ ಅಲ್ಲ, ಅನೇಕ ಬ್ರಹ್ಮರುದ್ರಾದಿ ದೇವತೆಗಳಿಗೂ ನಮ್ಮ ಪಾಪವನ್ನ ಕಡಿತಕ್ಕಂತ ಶಕ್ತಿ ಇದೆ.
ಅವರಿಗೆ ಆ ಶಕ್ತಿ ಕೊಟ್ಟು ಅವರಿಗೆ ನಾಯಕನಾಗಿರ್ತಕ್ಕಂಥವನು ಇವನು. ಬರೀ ಪರ್ವತ ಅಲ್ಲ. ಆದ್ರಿಂದ ಸ್ವಾಂ ಭಜೆ ವೆಂಕಟನಾಯಕ. ಏನಂತ ಭಜನೆ ಮಾಡ್ತಾ ಇದ್ವಿ ಅಂತ ಕೇಳಿದ್ರೆ, ನಿವಾರೆಯ ಅನಿಷ್ಟಾನಿ, ನನ್ನ ಅನಿಷ್ಟಗಳನ್ನ ನಿವಾರಣೆ ಮಾಡು. ದೇವರ ಹತ್ರ ಮೊದಲದ ಪ್ರಾರ್ಥನೆ ಮಾಡ್ಬೇಕು. ಜ್ಞಾನ ಕೊಡು, ಭಕ್ತಿ ಕೊಡೋದೆಲ್ಲ ಮೊದಲು ನನ್ನ ದೋಷ ಪರಿಹಾರ ಮಾಡು, ನನ್ನ ಅಜ್ಞಾನ ಪರಿಹಾರ ಮಾಡು. ಅಜ್ಞಾನ ಇಟ್ಕೊಂಡು ಜ್ಞಾನ ಬಯಸಿದ್ರೆ ಏನಾಗುತ್ತೆ? ಹಾಲು ಒಡೆದೋಗಿದೆ, ಆ ಪದಾರ್ಥನ ತೆಗೆದು ಬೇರೆ ಹಾಲು ತಂದು ಪದಾರ್ಥ ಮಾಡಿದ್ರೆ ಪದಾರ್ಥ. ಒಡೆದಿರೋ ಹಾಲಿಗೆ ತಿರುಗಿ ಹಾಲು ತಂದು ಅದಕ್ಕೆ ಹಾಕಿದ್ರೆ ಹಾಲು ಒಡೆದೋಗುತ್ತೆ. ಹಾಗೆ ನಮ್ಮಲ್ಲಿರೋ ಅಜ್ಞಾನಕ್ಕೆ ಜ್ಞಾನ ಕೊಡೋದು ಕೇಳಿದ್ರೆ ಜ್ಞಾನ ಬೆರಕೆ ಆದ್ರೆ ಜ್ಞಾನವೂ ತಿರುಗಿ ಅಜ್ಞಾನವೇ ಆಗ್ತದೆ. ಜ್ಞಾನ ಮೊದಲು ನಿವೃತ್ತಿ ಮಾಡು, ಅಜ್ಞಾನ ನಿವೃತ್ತಿ ಮಾಡು, ಪಾಪ ನಿವೃತ್ತಿ ಮಾಡು. ಪರಿಷಡ್ವರ್ಗದ ಅಡವಿಯ ಕಣ್ರಿಸೋ, ಆನಂದದಲ್ಲಿರಿಸೋ, ದುರುಳರ ಸಂಗವ ದೂರ ಓಡಿಸೋ. ಮತ್ತೆ ಎಲ್ಲಿರ್ಬೇಕಾದ್ರೆ ಸಜ್ಜನರೊಳಗಾಡಿಸೋ, ದಾಸರ ದಾಸ್ಯವ ಕೊಡೋ, ದೋಷ ರಾಶಿಗಳಿದು. ವಿಜಯರಾಯ, ದೋಷವನ್ನ ಅಳಿದು ನಿನ್ನ ಜ್ಞಾನವನ್ನ ಕೊಡು, ದೋಷವನ್ನ ತೆಗೆದು ನಿನ್ನ ದಾಸನನ್ನಾಗಿ ಮಾಡ್ಬೋದು. ದೋಷ ಇದೆ ಅಂತ ನನ್ನ ದಾಸನ ಮಾಡಿದ್ರೆ ದಾಸನಲ್ಲಿ ಮತ್ತೆ ದೋಷ ಪ್ರವೇಶ ಮಾಡ್ತದೆ. ಹಾಗಾಗಿ ನಾ ದಾಸ ನಿಮ್ಗೆ ಹೇಳ್ಕೊಬೇಕ, ನನ್ ದೋಷ ತೆಗಿ. ಆದ್ರಿಂದ ನಿವಾರೆಯ ಅನಿಷ್ಟಾನಿ, ನನಗೆಲ್ಲ ಕೆಲವು ಅನಿಷ್ಟಗಳಿದೆ, ಅನಿಷ್ಟವನ್ನ ಕೊಡ್ತಕ್ಕಂಥ ಅದನ್ನ ತೆಗಿ. ಸಾಧೆಯ ಏನದು? ಇಷ್ಟಾನಿ, ನನ್ನ ಇಷ್ಟವನ್ನ ಸಾಧನೆ ಮಾಡಿಸಿ. ನನ್ನ ಇಷ್ಟ ಅಂದ್ರೆ ಯಾವುದು, ಅನಿಷ್ಟ ಅಂದ್ರೆ ಯಾವುದು ಅಂದ್ರೆ ಇಷ್ಟಾನಿಷ್ಟಗಳಿಗೆ ಮೂಲ ಕಾರಣ ಯಾವುದು ಅಂದ್ರೆ ಪ್ರಕೃತಿ, ಲಿಂಗದೇಹ. ಅವ್ರಿಗೆ ಇರೋದ್ರಿಂದ ನಮಗೆ ನಮ್ಮ ಜ್ಞಾನ ಸ್ವರೂಪ ಏನು ಅಂತ ಗೊತ್ತಿಲ್ಲ. ಆಚ್ಛಾದನೆ, ಜೀವಾಚ್ಛಾದಕ ಪರಮಾಚ್ಛಾದಕ, ಎರಡಾಚ್ಛಾದನೆ ಡಿಗ್ರಿ. ದೇವರ ಜ್ಞಾನನೂ ನಮಗ್ ಗೊತ್ತಿಲ್ಲ, ನಾವ್ಯಾರು ಅನ್ನೋದು ಗೊತ್ತು. ಅದು ಎರಡೇ ನಮ್ಗೆ ಅನಿಷ್ಟ ಆಗಿರೋದು. ಇಲ್ಲದ್ರೆ ನಮ್ಮ ಮುಕ್ತಿ ಅವಸ್ಥೆನೆ ಯಾವಾಗ್ಲೂ ಯಾಕೆ ಸಿಕ್ಕಾಕೊಂಡು ಓದಾಡ್ಬೇಕು? ಅದೇ ನಮ್ಗೆ ಅನಿಷ್ಟ. ಅದರಿಂದಾನೇ ವಿವಿಧ ಮಾಡಬಾರ್ದೇ ಇರೋ ಪಾಪಗಳು, ಅದರಿಂದಾನೇ ಆ ಪಾಪ ನಿಮಿತ್ತವಾಗಿ ಬರದೇ ಇರೋ ನೀಚ ಯೋನಿಗಳು. ನೀಚ ಯೋನಿಗಳು ಬರದಂಜೆ, ಅದಕ್ಕೆ ನಾ ಎದುರಿಲ್ಲ. ತತ್ವೇಶ್ವರೊಡಗೂಡಿ ಸಕಲ ಕಾರ್ಯ ಮಾಡುವನೆಂಬ ಸುಜ್ಞಾನವೆನಗೆ ಕರಣಿಂಬುದು. ಯಾವುದೇ ಜನ್ಮ ಕೊಡು, ಸ್ಮರಣೆ ನಿನ್ ಜ್ಞಾನ ಇಟ್ಬಿಡು, ನಂಗೇನು ಎದುರೋದು ಅಂತ ಜೀವನೋಲ್ಲಾಸ. ನಾವಾಗಲ್ಲ, ಸತ್ರ ನಾಳೆ ನಾನೇ ಪಟ್ಟಕ್ಕೆ ಹೋಗ್ತೀನಿ ಅನ್ನೋಷ್ಟಿದೆ ನಮ್ಗೆ. ಅದೇನಪ್ಪ ನೀಚಾವಸ್ಥೆ ಹೇಳ್ಬೇಕು ಅಂದ್ರೆ ನಮ್ ಜನಕ್ಕೆ ಆಗೋದೇ ಇಲ್ಲ. ಪರಿವಾಯಿಗಳೆದ್ರಿಗೂ ಕೂಡ ನಮ್ ದೊಡ್ಡಸ್ಗೆ ತೋರಿಸ್ಬೇಕೆ, ಜ್ಞಾನಿಗಳೆದ್ರಿಗೂ ನಮ್ ದೊಡ್ಡಸ್ಗೆ ತೋರಿಸ್ಬೇಕೆ. ದೊಡ್ಡ ದೊಡ್ಡ ವ್ಯಾಸರಾಯರು, ಶ್ರೀಪಾದರಾಜರು, ವದರಾಜರಂತ ಜ್ಞಾನಿಗಳೆದ್ರಿಗೂ ಕೂಡ ಇವರೆಂತವ್ರು ಅನ್ಕೊಂಡ್ರೆ ಶ್ರೀಪಾದರಾಜರಿಗಿಂತ ದೊಡ್ಡವರು ಚಪಾಳಿ ಹೊಡೆದ್ರೆ ನಾವೇನ್ ಮಾಡಿ? ಅದೇನು ಬಂದ್ಬಿಟ್ಟಿದೆ ನಮ್ ಜನಕ್ಕೆ, ನಮ್ಮನ್ನ ಹೊಗಳ್ಬಿಟ್ರೆ ಸಾಕು ಅಂತ. ಎಂತೆಂತ ಜ್ಞಾನ ಹೆಸರೇ ಹೋಗ್ತಾ ಇಲ್ಲ ನಮ್ಗೆ. ಅಂತವ್ರ ಸಾಮ್ಯ, ಅಂತವ್ರಿಗಿಂತ ದೊಡ್ಡವರು, ಅದ್ ಯಾಕೆ ನಾವು ಕೇಳ್ತಾ ಕೂತ್ಕೊಳ್ಳೋದು? ಹೊಡಿತಾರೆ ಸ್ವಗೋಷ್ಠಿಗಳಿಗೆ. ಹಾಗೆ ಹೇಳ್ತಕ್ಕಂಥವರಾಗಿದ್ದಾರೆ. ಇಷ್ಟ ಯಾವುದು? ನಮ್ಮ ಸ್ವರೂಪಗತವಾದ ಜ್ಞಾನ. ಸ್ವರೂಪಗತ ಜ್ಞಾನ ಭಗವತ್ ಸಂಬಂಧಾತ್ಮಕವಾದ್ರೆ ನಮ್ಗೆ ಇಷ್ಟ. ಅಂದಂತಮಸ್ಕೋವರ್ಗೆ ಅದೇ ಇಷ್ಟ. ಭಗವಂತನ ದ್ವೇಷ ಅವರಲ್ಲಿ ಸ್ವರೂಪದಲ್ಲಿ ಇರೋದು. ಏನ್ ಮಾಡಿದ್ರೆ ಭಗವಂತನ ನಿಗ್ರಹಿಸ್ತೀನಿ ಇಲ್ಲ. ಕೋಟಿ ಜನರಲ್ಲಿದ್ರು ಕೂಡ ಒಂದಲ್ಲ ಒಂದಿನ ಭಗವಂತ ನಾನೆಲ್ಲ ಮಾಡ್ತೇನೆ, ನಿಮ್ ಜ್ಞಾನ ಅವ್ರ ಸ್ವರೂಪ. ಅದಕ್ಕೆ ಅದು ಹೋಗಲ್ಲ. ಈ ಕೋಟಿ ಜನ ಕೊಟ್ಟರು ಹೋಗಲ್ಲ. ಆ ಹೋಗದೇ ಇರೋ ಸಾಧನೆನೇ ಅವ್ರು. ನಮ್ದಂಗಲ್ಲ, ಸ್ವರೂಪದ ಜ್ಞಾನ ಆದೇ ಇರ್ತೇನೆ. ಸ್ವಾಮಿ ಏನ್ ತಪ್ಪು ಮಾಡ್ಬಿಟ್ನೋ ನಾನು ಅಂತ ಪಶ್ಚಾತ್ತಾಪ ಪಡ್ಬೇಕಂತ ಒಂದ್ ತಿಳ್ಕೊಳ್ಳಿ. ಪಶ್ಚಾತ್ತಾಪ ಪಟ್ರೇನೆ ಪ್ರಾಯಶ್ಚಿತ್ತ. ಪಶ್ಚಾತ್ತಾಪ ಬರುವುದೇ ಸಾತ್ವಿಕ ಜೀವನಿಗಳಿಗೆ. ಇನ್ನು ರಾಜಸ ತಾಮಸರಿಗೆ ಬರ್ದಿಟ್ಕೊಂಡ್ಬಿಡಿ. ನಾನು ಅನ್ನೋದು ಮಾತಾಡ್ಬೇಕಾದ್ರೆ ಪ್ರಮಾಣ ಹಿಡ್ದೆ ಮಾತಾಡೋದು. ಅದು ನನ್ನ ಹಠ ಮತ್ತೆ ಗುರುಗಳ ಆಜ್ಞೆ. ನನಗೆ ನಗಿಸ್ಬೇಕಾದ್ರೂ ಒಂದು ಪ್ರಮಾಣ ಇಟ್ಟು, ಸುಮ್ನೆ ನಗಿಸ್ಬಾರ್ದು. ಸುಮ್ನೆ ನಗಿಸೋದು ಕೂಡ ದೇವರಿಗೆ ಇಷ್ಟ ಆಗಲ್ಲ. ನಗಿಸೋದು ಕೂಡ ಒಂದು ದೇವರ ಸೇವೆ ಆಗಬೇಕು ಅಂದ್ರೆ ಒಂದು ಪ್ರಮಾಣ ಪ್ರಮಿತವಾಗಿದೆ. ನಗಬೇಡ ಅಂತ ಹೇಳ್ತಾ ಇಲ್ಲ. ಉಪ್ಪತ್ತ ಕೂತಿರುವಂತೆ ಶ್ರೀನಿವಾಸ ಕಾಲದಲ್ಲಿ ಮುಂದೆ ಬರ್ತದೆ. ಎಷ್ಟು ದೇವತೆಗಳು ನಂಬಿದ್ದಾರೆ ಶ್ರೀನಿವಾಸನ ಮಗುವೋತ್ಸವದಲ್ಲಿ ಇದ್ರೆ ಮನುಷ್ಯರನ್ನ ಒಟ್ಟು ಮಾಡಿ ತೋರಿಸ್ದ ಹೇಳೋದು. ನೋಡಿ ಎಂತ ಬೀಗರು ಬಂದಿದ್ದೀವಿ ನಾವು, ನೀವು ರಾಜ ಹೊಟ್ಟೆ ತುಂಬ ಅನ್ನ ಹಾಕ್ತಾನ ಕುತ್ಕೊಂಡಿದ್ರು ಆಕಾಶ ಮಹಾರಾಜ. ನೋಡಿ ನಮ್ ಗಣಪತಿನ ಸೊಂಡ್ಲಾಕಿ ಸಾರಿ ಎಳಿತಾ ಇದ್ದಾನೆ ಅಂದ್ರೆ ಆ ರಾಜ ಎಷ್ಟು ಮಾಡ್ಸಿರ್ಬೇಕು. ಏನ್ ಲೋಕದಾನೇನ ಇದು?
HP ಎಳಿತಾ ಇದೆ 100 120 ಯಾರಿಗ್ ಗೊತ್ತು. ನೋಡಿ ಎಂತೊಂದ್ ಕರ್ಕೊಂಡ್ ಬಂದಿದ್ವಿ, ರಾಜ ಆಗ್ತಾನ ಸಾರು. ಸಾರ ಎಳ್ದ ಗಣಪತಿ ಇದ್ರೆ ಮುಗಿತು, ಪಕ್ಕದವನಿಗೆ ಸಾರು ಇಲ್ಲ. ನೋಡಿ ಇನ್ನೊಬ್ಬನ್ ಕುಡ್ಸಿದೀವಿ ಎಂತವನು ಅಂತ, 6 ಮುಖ ಷಣ್ಮುಖ ಅನ್ನೋನಿಗೆ 6 ಮುಖದಿಂದ ಒಂದೊಂದು ತುತ್ತು ಇಂತ ತಗೋತಾ ಇದ್ದಾನೆ. ಒಂದೇ ಸಾರಿ ಒಂದ್ ಸೇರಕ್ಕೆ ಅನ್ನ ತಾಲಿ ಬಿಡ್ತೀವಿ, ಒಂದ್ ತುತ್ತಿಗೆನೆ ಅವ್ನ್ ಹೊಟ್ಟೆ ತುಂಬ ಅನ್ನ ಹಾಕ್ತೀರ ನೀವು. ಬಂದಿದೀವಿ ದೇವರ ಆಜ್ಞಾ ಸೇವೆಗೋಸ್ಕರ ಅಷ್ಟೇ, ನಿಮ್ ಮುಖ ನೋಡ್ಕೊಂಡಲ್ಲ ಬಂದಿರೋದು ಅಂತ ಮಾತಾಡ್ತಾರೆ. ಹಾಸ್ಯ ಕುಚೋದ್ಯಗಳು ಅವರು ಅಷ್ಟೇ, ಏನ್ ತಿನ್ನೋರು ಬಂದಿದಾರಪ್ಪ ಇವ್ರಿಗೆಲ್ಲ ನಮ್ಮ ಆಕಾಶ್ ಮಹಾರಾಜ ಅದ್ ಯಾಕೆ ತೃಪ್ತಿ ಪಡಿಸ್ತಾನೋ ಏನೋ, ಆ ಶ್ರೀನಿವಾಸನೇ ಕಾಪಾಡ್ಬೇಕು. ಪಕ್ಕದಲ್ಲಿ ಇದ್ದು ಹೌದಪ್ಪ ಶ್ರೀನಿವಾಸನ ಕಲ್ಯಾಣ ಅವನೇ ಎಲ್ರಿಗೂ ತಿರ್ಸ್ತಾ ಇರೋದು, ಒಳಗೆ ಕುತ್ಕೊಳ್ಳೋದು ಸುಮ್ಮನೆ ಪಕ್ಕದವ್ರು ಕೈ. ಹಾಸ್ಯ ಕುಚೋದ್ಯ ಅಲ್ಲೂ ಕೂಡ ಸರ್ವೋತ್ತಮತ್ವಕಾರಕವಾದ ಜ್ಞಾನವನ್ನೇ ಹಾಸ್ಯದಲ್ಲಿ ಸ್ಥಾಪನೆ ಮಾಡುದು ಕುಚೋದ್ಯ ಮಾಡಿದ್ರು ಕೂಡ. ನಮ್ಮ ಗುರುಗಳ ಹತ್ರ ಒಂದ್ ಗಾದೆ ಹೇಳಿದೆ, ದಾಸ ಬುರುಡೆ ದೌಲತ್ ಬುರುಡೆ ಪ್ರಪಂಚಕ್ಕೆಲ್ಲ ಎರಡೇ ಬುರುಡೆ ಅಂತ. ಏನು ಅಂದ್ರು, ಏನೋ ಒಂದ್ ಗಾದೆ ಹೇಳಿದೆ, ನನಗೂ ಗೊತ್ತು ಸೂರ್ಯ ಚಂದ್ರ ಅಂತ. ಅದಕ್ಕೆ ಅರ್ಥ ದಾಸ ಬುರುಡೆ ಚಂದ್ರ, ದೌಲತ್ ಬುರುಡೆ ಸೂರ್ಯ. ಸೂರ್ಯನ ಬೆಳಕು ಬಿದ್ದು ಚಂದ್ರನಿಂದ ಪರಿಣಿತವಾಗಿ ಚಂದ್ರನ ಬೆಳಕು ಉತ್ಪತ್ತಿ ಅಂದ್ರೆ ದಾಸ ಬುರುಡೆ ದೌಲತ್ ಬುರುಡೆ. ಪ್ರಪಂಚಕ್ಕೆಲ್ಲ ಬೆಳಕಿಗೆ ಎರಡೇ ಬುರುಡೆ ಸೂರ್ಯ ಚಂದ್ರ. ನಾ ಹೇಳಿದೆ ನಕ್ರು ನಮ್ಮ ಗುರುಗಳು, ಯಾಕೆಂದ್ರೆ ಅದನ್ನ ವೇದಾಂತ ಮಯವಾಗಿ ಮಾಡ್ಕೊಳ್ಳುವ, ಸುಮ್ಮನೆ ಅಲ್ಲಿ ಹೇಳ್ಬೇಡ ನೀನು, ಅದರಿಂದ ಏನ್ ಪ್ರಯೋಜನ ಎಲ್ರಿಗೂ ಗೊತ್ತು. ಏನ್ ಹೇಳಿ, ದಾಸ ಬುರುಡೆ ದೌಲತ್ ಬುರುಡೆ ಪ್ರಪಂಚಕ್ಕೆಲ್ಲ ಎರಡೇ ಬುರುಡೆ, ಹರಿಸರ್ವೋತ್ತಮ ಮಾಹಿತಿ ಗೊತ್ತು. ಎರಡೇ ಬುರುಡೆ ಇಲ್ವೇ? ಆ ಎರಡು ಬುರುಡೆ ಬಿಟ್ಟು ಇನ್ಯಾವ ಬುರುಡೆ ಇದೆ? ಆ ಎರಡು ಬುರುಡೆ ಇದ್ರೆ ಬಾಕಿ ಬುರುಡೆಗಳಿಗೆಲ್ಲ ಬೆಲೆ. ಆ ಎರಡು ಬುರುಡೆ ಇದ್ರೆ ಎಲ್ಲ ಬುರುಡೆನೂ ಬಿತ್ತು. ಅವನು ತೊಲೆಗೆ ಅರಿತಾ ತೊಲಗುವ, ಅವರಿಬ್ರು ಹೊರಟ್ರೆ ಅರಿತು ಪೆಣೆನೆಂದು ಬೇಡುವರು ಬುಧ ಜನ. ಇನ್ಯಾವ್ದಿದೆ ಬುರುಡೆ? ಅದೇ ದೌಲತ್ ಬುರುಡೆ ಯಾವುದು ಅಂದ್ರೆ ನಿಂತಿದ್ದಾನಲ್ಲ ಸ್ವಾಮಿ ತ್ರಿವಕ್ರನಾಗಿ ಮೂಡ್ರಾಮ, ಆತರ ಬಂದು ಯಾವಾಗ ನಿಂತ್ಕೋತಾನೆ ಸೊಂಟ ಬಗ್ಸೋಂಗೆ ನೋಡೋಣ. ದೌಲತ್ ಬುರುಡೆ ಯಾವ ಮಗನಿಗೆ ನನ್ಗೇನಾಗ್ಬೇಕು ನಿಂತ್ಕೊಳ್ತಾನೆ. ಸ್ವರಮನ ಅಂತ ಅರ್ಥ, ಸ್ವತಂತ್ರ ಅಂತ ಅರ್ಥ, ಸರ್ವೋತ್ತಮ ಅಂತ ಅರ್ಥ, ಸರ್ವವ್ಯಾಪ್ತ ಅಂತ ಅರ್ಥ, ಸರ್ವಧಾರಕತ್ವ ಅಂತ ಏನ್ ಬೇಕಾದ್ರೆ ಮಾಡಿ ಜಿಜ್ಞಾಸ. ದಾಸ ಬುರುಡೆ ಯಾರು ಅಂದ್ರೆ ದಾಸೋಹನ್ ಕೋಸೇಂದ್ರ ಸೈನ್ಯಾನಿದ್ದಾರೆ. ಮುಖ್ಯ ಪ್ರಾಣಿಗಳೇ ಅವರಂತ ದಾಸ ಯಾರು ಬರ್ಬೇಕು? ಅದನ್ನ ದಾಸ ಬುರುಡೆ ದೌಲತ್ ಬುರುಡೆ ಹರಿಸರ್ವೋತ್ತಮ ವಾಯುದು ಉತ್ತಮ. ಪ್ರಪಂಚಕ್ಕೆಲ್ಲ ಎರಡೇ ಬುರುಡೆ, ನಿನ್ನ ಅಸ್ತಿತ್ವ, ನಿನ್ನ ಜ್ಞಾನ, ನಿನ್ನ ಸುಖ, ನಿನ್ನ ಫಲ, ನಿನ್ನ ಮುಕ್ತಿ ಯಾವ್ದಾಗೆ ಬೇಕಾದ್ರು ಈ ಎರಡು ಬುರುಡೆನೆ. ಆ ಪ್ರಪಂಚಕ್ಕೆಲ್ಲ ಎರಡೇ ಬುರುಡೆ, ಹೌದು ಆ ಎರಡೇ ಬುರುಡೆನೆ, ಅದನ್ನ ಹಿಡ್ಕೋ ಸಾಕು ಹೋಗ್ತಾ ಇತ್ತು ಮುಂದಕ್ಕೆ. ಅಂದ್ರೆ ಒಂದು ಗಾದೆ ತಗೊಂಡ್ರು ಕೂಡ ಅದರಲ್ಲಿ ವೇದಾಂತದ ತತ್ವವನ್ನೇ ತುಂಬುವಂತ ಒಂದು ಸ್ಥಿತಿ ಇಂದಿನ ಪರಂಪರೆ ಒಳಗೆ ಜ್ಞಾನ ಸ್ಥಾಪಕರಲ್ಲಿ ಇತ್ತು ಬೇಕಾದ್ರೆ ಅವ್ರು ಹಾಸ್ಯ ಮಾಡಿದ್ರು ಅಷ್ಟೇ ತಾನೆ. ಹಾಸ್ಯದಲ್ಲೂ ಭಗವಂತನ ಸರ್ವೋತ್ತಮತ್ವ ಗುಣ ಮಹಾತ್ಮೆಗಳನ್ನೇ ಸ್ಥಾಪನೆ ಮಾಡ್ತಿದ್ರು ಅಂತ ಅರ್ಥ ಮಾಡಬೇಕಲ್ವಾ. ಹಾಗೆ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ, ಸಾಧೆಯ ಇಷ್ಟಾನಿ ನನ್ನ ಸ್ವರೂಪತವಾದ ಸುಖ ಏನಿದೆ ಅದನ್ನು ತಂದ್ಕೊಡೋನು ದೇವರು, ಅವನಲ್ಲದೆ ಇನ್ಯಾರು ತಂದ್ಕೊಡೋನು. ಬಹುಭಾಷಾಶ್ಚ ಬಂಧಕ ಬಹುಭಾಷ ವಿಮೋಚನ, ವಿಮೋಚನೆ ಮಾಡೋನು ಅವನೇ, ಕೊಡೋನು ಅವನೇ ಬಂದು. ಹಾಗೆ ಜೀವಾಚ್ಛಾದಕ ಪರಮಾಚ್ಛಾದಕವನ್ನ ಬಂಧನ ಮಾಡಿರೋನು ಅವನೇ, ಬಿಡಿಸೋನು ಅವನೇ. ಆದ್ದರಿಂದ ಅಲ್ಲಿ ಹೇಳ್ತಾ ಇದ್ದಾನೆ, ಅವ್ನ ಏನಂತ ಕಲ್ರಿ ವೆಂಕಟನಾಯಕ ಅನ್ನೋದು ವೆಂಕಟ ಪರ್ವತದ ವಿಧಾನ ಕಲ್ರಿ. ಆ ವೆಂಕಟ ಪರ್ವತಕ್ಕೆ ನಿಯಾಮಕ ಅಂತ ಆಯ್ತು, ಪಾಪ ಪರಿಹಾರ ಮಾಡೋರಿಗೆಲ್ಲ ನಾಯಕ ಅಂತ ಅರ್ಥ ಆಯ್ತು. ಅವ್ನ ಮುಂದೆ ಹೆಸರು ಬೇಕಲ್ಲ, ಅವನ್ ಯಾರು ಅಂದ್ರೆ ನಿಮ್ ಹೆಸರೇನು ಅಂದ್ರೆ ಶ್ರೀನಗರದಲ್ಲಿ ಇದೀವಿ. ಸರಿಯಪ್ಪ ಶ್ರೀನಗರದಲ್ಲಿ ಇದೀವಿ, ಹೆಸರು ಹೇಳಲ್ಲ ಶ್ರೀನಗರದಲ್ಲಿ ಇದೀವಿ ಅಂತ ಅಂದ್ರೆ ಓ ಇದಕ್ಕೆ ಏನೋ ಲೂಸ್ ಆಗಿದೆ ಹೆಸರೇನು ಅಂತ ಕೇಳಿದ್ರೆ ವಾಟ್ ಇಸ್ ಯುವರ್ ನೇಮ್ ಅಂದ್ರೆ ಹೈಸ್ಕೂಲಲ್ಲಿ ಓದ್ತಿದ್ದಾಗ ಇಲ್ಲಿ BEd ನವ್ರು ಬರ್ತಾ ಇದ್ವಿ, ನೆಕ್ಸ್ಟ್ ಪಾಠ ಮಾಡಕ್ಕೆ ಅವ್ರು ಬಂದ್ರು, ಎಲ್ಲರೂ ಪರಿಚಯ ಮಾಡ್ಕೊತಿದ್ರು. ಇಂಗ್ಲಿಷ್ ಲೆಕ್ಚರು ವಾಟ್ ಇಸ್ ಯುವರ್ ನೇಮ್ ಅಂತ ಎಲ್ಲ ಹೇಳ್ಕೊಂಬಂದ. ಅದೇನ್ ಗ್ರಾಚಾರ ನನಗೆ ವಾಟ್ ಇಸ್ ಯುವರ್ ಏಮ್ ಅಂದಾಗ ಬೆಳೆಸು. ನೇಮ್ ಅನ್ನೋದು ಏಮ್ ಅಂದಾಗ ನನ್ನ ಹತ್ರ ಬಂದ, ನಾನು ನಿಂತಿದ್ದೀನಿ, ಯಾಕ್ರೆ ಗೊತ್ತಾಗಿಲ್ವ ನಿಮ್ಗೆ, ಏನಪ್ಪಾ ನಿನ್ ಹೆಸರೇನು ಅಂತ ಕೇಳಿದೆ. ನಾನು ಹೇಳಿದೆ ಮೇಷ್ಟ್ರಿಗೆ, ಇಲ್ಲ ವಾಟ್ ಇಸ್ ಯುವರ್ ಏಮ್ ಅಂತ ನಾನು ಕೇಳಿಸ್ತು, ನನ್ ಏನು ಅನ್ನೋದನ್ನ ಚಿಂತೆ ಮಾಡ್ಲಿಕ್ಕೆ ಅವಕಾಶ ಬೇಕಲ್ಲ, ಅದಕ್ಕೆ ನಿಂತಿದ್ದೀನಿ ಅಂತ. ಪಾಪ ಗೊತ್ತಾಗ್ಬಿಟ್ಟ, ಏನ್ ಬೇಕು ಅಂತ ಮಾಡ್ತಾ ಇದ್ದೀರೋ ನಿಜವಾಗ್ಲೂ ಮಾಡ್ತಾ ಇದ್ರು ಬೇಕು ಅಂತಾನೆ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಮತ್ತೆ ಏನ್ರಿ ಇದು ಅಂತ. ಇಲ್ಲ ನಿನ್ ಇಂಗ್ಲಿಷ್ ನಾಲೆಡ್ಜ್ ಎಷ್ಟು ಚೆನ್ನಾಗಿದೆ ನೋಡೋಣ ಅಂತ ಅಂದೆ. ಆಗಿಂದಾನು ನಮ್ ತಲೆ ಅಡ್ಡ ಪ್ರಶ್ನೆ ಸ್ವಲ್ಪ ಅದು ನೈಜವಾಗಿ ಬಂದಿರೋದು, ಅದ್ರ ದೇವ್ರ ಕಡೆ ತಿಳ್ಸ್ಕೋದು. ಹಾಗಿಲ್ಲ ಹೇಳ್ತಾ ಇದ್ದಾರೆ, ಅವನೊಂದ್ ಹೆಸರು ಬೇಕಲ್ಲ, ಮಾಧವ ಅಂತ ಹೆಸರು.
ಏನ್ ಮಾಧವ ಅಂದ್ರೆ ಮಾ ಅಂದ್ರೆ ನಿಷೇಧ ಅರ್ಥ, ಮಾ ಅಂದ್ರೆ ರಮಾದೇವರಿಗೆ ದವ, ರಮಾಪತಿ, ರಮಾರಮಣ, ಶ್ರೀನಿವಾಸ ಏನ್ ಬೇಕಾದ್ರೆ ಮಾ ಅಂದ್ರೆ ನಿಷೇಧ ಅರ್ಥ. ನವಿದ್ಯತೆ ದವ ಯಸ್ಯ ಸ, ಯಾರಿಗೆ ಯಜಮಾನನಿಲ್ಲವೋ ಅವನ ಮಾಧವ. ದೇವರಿಗೆ ಯಜಮಾನ ಯಾರಿದ್ದಾರೆ? ಸತ್ತಾತ್ರಯ ವಿವರ್ಜಿತ, ಸರ್ವತಂತ್ರ ಸ್ವತಂತ್ರ, ಪ್ರೇಮಿತಿ ಜ್ಞಾನ ಕ್ರಿಯಾ ಸತ್ಯಾತ್ಮಕವಾಗಿ ದೂರನಾಗಿರ್ತಕ್ಕಂಥ ಅವನ್ ಯಾರ ಅಸ್ತಿತ್ವಕ್ಕೆ ಕಾರಣ ಇಲ್ಲ, ಅವನೇ ಕಾರಣ. ನಾರಾಯಣಾಯ ಅಖಿಲ ಕಾರಣಾಯ, ಅವನ್ಗೆ ಯಾರು ಕಾರಣ ಅಂದ್ರೆ ನಾರಾಯಣಾಯ ಅಷ್ಟೇ, ಅವನೇ ಕಾರಣ, ಅವನ್ಗೆ ಇನ್ನೊಬ್ರು ಕಾರಣ ಇಲ್ಲ. ಅಂದ್ರೆ ಪ್ರಪಂಚಕ್ಕೆಲ್ಲ ಕಾರಣ ಯಾರು ಅಂದ್ರೆ ನಾರಾಯಣಾಯ ಅಖಿಲ ಕಾರಣಾಯ. ಅವನ್ ಯಾರವನು? ಶ್ರೀ ಪ್ರಾಣನಾಥಾಯ ನಮಸ್ತೆ, ಅಷ್ಟೇ ಸಾಕು. ಅವನ್ ಯಾರ ವರ್ಷದಲ್ಲಿಲ್ಲ, ಅವನ್ ಎಲ್ಲರೂ ವರ್ಷದಲ್ಲೂ ಇದ್ದಾನ, ಅವನೆಲ್ಲ ಎಲ್ಲರೂ ವರ್ಷದಲ್ಲೂ ಇದ್ದಾನೆ. ಹಾಗೆಲ್ಲ ಹೇಳ್ತಕ್ಕಂಥವರಾಗಿದ್ದಾನೆ. ನವಿದ್ಯತೆ ದವಾ ಸ್ವಾಮಿ ಎಸ್. ಅವನೇ ಮಾಧವ, ಅವನೇ ವೆಂಕಟಾಧೀಶ, ಅವನೇ ಶ್ರೀನಿವಾಸ, ಅವನೇ ಸಾಕ್ಷಾತ್ ನಾರಾಯಣ, ಅವನೇ ವೇದಿವಾಸ. ಪರಮಾತ್ಮನೇ ಸತತ ಮೇಕ ರೂಪಿಣೆ, ದಶ ರೂಪಿಣೆ, ಶತ ಸಹಸ್ರ ರೂಪಿಣೆ, ಅಧಿಕಾರಿಣೆ ಸ್ಫುಟ ಅನಂತ ರೂಪಿಣೆ, ಸುಖಚಿತ್ ಸಮಸ್ತ ತನುವೇದ. ನಾವೇನು ಮಂಗಳಾರತಿ ಮಾಡುವಾಗ ಇದೊಂದು ದೇವ್ರ ನಾಮ ಹೇಳ್ಕೊಂಡ್ರೆ, ಇದೊಂದು ಶ್ಲೋಕ ಹೇಳ್ಕೊಂಡ್ರೆ ಕೋಟಿ ಮಂಗಳಾರತಿ ಪದ ಬರುವುದಿಲ್ಲ. ಕೋಟಿ ಗುಣಗಳನ್ನ ಚಿಂತನೆ ಮಾಡಿದಂಗ ಆಗ್ಲಿಲ್ಲ, ಪರಮಾತ್ಮನ ಅನಂತಾನಂತ ರೂಪಗಳನ್ನ ಚಿಂತನೆ ಮಾಡಿದಂಗ ಆಗ್ಲಿಲ್ಲ. ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಸಾಧ್ಯವ? ಪರಮಾತ್ಮನೇ ಸತತ ಬೇಗ ರೂಪಿಣೆ, ದಶರೂಪಿಣೆ ಹೇಳ್ಬೋದು, ಶತ ಸಹಸ್ರ ರೂಪಿಣೆ ಹೇಳ್ಬೋದು ವಿಷ್ಣು ಸಹಸ್ರನಾಮ. ಅದಕ್ಕಿಂತ ಮುಂದೆ ಅನಂತ ರೂಪಿಣೆ, ಅನಂತ ರೂಪ ಅಂತ ಹೇಳಿದ್ರೆ ಅನಂತ ರೂಪ ಮುಟ್ಟುತ್ತದೋ ಹೊಟ್ಟೆ ಪದ ತಗೋ ಅಂತ ನೀ ಹೇಳಲೇಬೇಕು ಅಂತ ಏನಿಲ್ಲ. ಅನಂತ ರೂಪಿಣೆ ಅಂದ್ರೆ ಮುಗೀತು, ನಂಬಿಕೆ ಇರ್ಬೇಕಷ್ಟೇ, ಭಕ್ತಿ ಇರ್ಬೇಕು. ಹಾಗೆ ಮಾಧವ ಅಂತ ಕಲಿಯುಗದಲ್ಲೂ ಅಷ್ಟೇ. ವೆಂಕಟಗಿರಿಗೆ ಹೋಗ್ತೇವೆ, ಬ್ರಹ್ಮರುದ್ರಾದಿ ವಂದ್ಯ ಅಂತ ತಿಳ್ಕೊಂಡಿದ್ದೇವೆ, ಅನಿಷ್ಟಗಳನ್ನ ನಿವೃತ್ತಿ ಮಾಡೋದು ಕೇಳ್ಕೊತೇವೆ, ಅದ್ರ ಮೂಲ ಗೊತ್ತಿಲ್ಲ. ಮೂಲ ಇಷ್ಟವನ್ನ ಕೊಡು ಅಂತ ಕೇಳ್ಕೊಳ್ಳೋದು ಗೊತ್ತಿಲ್ಲ, ಕೆಲವೇ ಮಂದಿಗೆ ಗೊತ್ತಿರೋದು. ಯಾರು ವಿಷ್ಣು ಭಕ್ತರು ಅವ್ರಿಗೆ ಗೊತ್ತಿರುತ್ತೆ ಅಷ್ಟೇ. ಭಾರತೀಶ ಶೌರಿ ದಾಸ ನಿನ್ನ ಶ್ರೀಪಾದ ವಾರಿಜಾವೆ ಗಂದು ಎನಗೆ ಗುರಿ ಪ್ರಮೋದ. ಅದ್ರ ನಿನ್ ಜ್ಞಾನ ಯಾರು ಕೊಡ್ತೀನಿ? ಮೀಸಲಾಗಿ ಉಳಿಸುವೆ ನಿನ್ನ ದಾಸನಿಗೆ. ಎಲ್ರಿಗೂ ಕೊಡಲ್ಲ, ಪುಣ್ಯ ಕೊಡ್ತೇನೆ, ದೈತ್ಯ ದಾನವರಿಗಳಿಗೂ ಕೊಡ್ತೇನೆ, ಜ್ಞಾನ ಎಲ್ರಿಗೂ ಕೊಡಲ್ಲ. ಮೀಸಲಾಗಿ ಉಳಿಸುವೆ ನಿನ್ನ ದಾಸನಿಗೆ. ಯಾವ ದಾಸ? ಭಾರತೀಶ ಶೌರಿ ದಾಸ ನಿನ್ನ ಶ್ರೀಪಾದ ವಾರಿಜಾವೆ ಗತಿಯೋ ಎನಗೆ ಭೂರಿ ಪ್ರಮೋದ. ಹನುಮ ಭೀಮ ಮಧ್ವ ಮುನಿಯೇ ಪ್ರಣತ ಪಾಲಕ, ಜನುಮ ಜನುಮದಲ್ಲಿ ಸಲಹೋ ಪ್ರಣಯ ಪೂರ್ವಕ. ಆಜ್ಞಾನೆ ಅವ್ರು ಹೆಂಗಿರ್ತಾರೆ? ವೇದೋಕ್ತದ ಪೂರ್ಣ ಬೋಧ, ವೇದೋಕ್ತತ್ವದ ಜಗದ್ಗುರುತ್ವ ಇರೋರ ಭಕ್ತರವರು. ವೇದೋಕ್ತದ ಗುರುವೇ ಪೂರ್ಣ ಬೋಧ ಮುನಿವಾರ, ಬಾದರಾಯಣ ಕೇಶ ವಿಠಲ ಪಾದ ಮಂಕರ ಅಂತವ್ರು ಕೊಡೋದು. ಎಲ್ಲರಿಗೂ ಕೊಡೋದಿಲ್ಲ. ಹಾಗೆ ಇಲ್ಲೂ ಹೇಳ್ತಾರೆ, ಯಾರು ಕೊಡ್ತೇನೆ? ಮಾಧವ ಅಂತ ಯಾರು ನನ್ನನ್ನ ಚಿಂತನೆ ಮಾಡುತ್ತಾರೋ ಅವನಿಗೆ ಕೊಡ್ತೇನೆ. ನನಗೆ ಸ್ವಾಮಿ ಇಲ್ಲ, ಯಜಮಾನ ಇಲ್ಲ, ನಾನು ಸ್ವರಮಣ, ರಮಾರಮಣ, ಜಗದ್ವ್ಯಾಪ್ತ, ಜಗದ್ದಾರಕ, ಜಗತ್ಪ್ರೇರಕ, ಏನು ಬೇಕಾದ್ರೆ ನನ್ನ ಮೇಲೆ ಯಾವಾಗಲೂ ಇಲ್ಲ. ವಾಸುದೇವೋ ವಾಯ್ ನಮಗ್ರಮಾಸಿ ನ ಬ್ರಹ್ಮ ನ ಶಂಕರ, ಯಾರು ಇಲ್ಲ ಅಂತ ಯಾರು ನನ್ನ ಮಾಧವ ಶಬ್ದವನ್ನು ಚಿಂತನೆ ಮಾಡಲು ಕೂತಿರ್ತಾರೋ ಈ ಪರ್ವತಕ್ಕೆ ಬಂದು ಅಂತವರಿಗೆ ಅವರ ಇಷ್ಟಾರ್ಥವನ್ನ ಕೊಡ್ತೇನೆ. ಅನಿಷ್ಟಕ್ಕೆ ಕಾರಣವಾದಂತ ಲಿಂಗ ಶರೀರ ಭಂಗವನ್ನ ಮಾಡಿಸಿ, ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ ಸಜ್ಜನರ ಸಂಘವನ್ನ ನನ್ನ ಪರ್ವತದಲ್ಲಿ ಕೊಡಿಸ್ತೇನೆ ಅನ್ನೋ ಎಲ್ಲ 1512 ಅಧ್ಯಾಯಾತ್ಮಕವಾದಂತ ವೆಂಕಟಗಿರಿ ಮಹಾತ್ಮೆಯನ್ನ ಈ ಮಂಗಳ ಶ್ಲೋಕದಲ್ಲೇ ಸೇರಿಸ್ತಾರೆ. ಮುಂದೆ ಕಥೆ ಹೇಳುವಾಗ ಇದರಲ್ಲಿ ಒಂದೊಂದು ಭಾಗ ತಗೊಂಡು ಬ್ರಹ್ಮ ಏನ್ ಮಾಡ್ದ, ರುದ್ರ ಏನ್ ಮಾಡ್ದ, ಇದು ಬಾಕಿ ದೇವತೆಗಳು ಏನ್ ಮಾಡಿದ್ರು, ಅವರೆಲ್ಲ ವೆಂಕಟ ಪರ್ವತಕ್ಕೆ ಯಾಕೆ ಬಂದ್ರು, ಯಾವನ್ನ ಬಂದ್ರು, ಏನ್ ಮಾಡಕ್ ಬಂದ್ರು, ಯಾಕೆ ಉದ್ಧಾರ ಆದ್ರು, ಏನ್ ಅನಿಷ್ಟಗಳನ್ನ ಕಳ್ಕೊಂಡ್ರು, ಏನ್ ಇಷ್ಟಗಳನ್ನ ಪ್ರಾಪ್ತಿಯನ್ನು ಹೊಂದಿದ್ರು, ಆ ಮಾಧವ ಶಬ್ದ ಎಂಬತಕ್ಕಂಥದ್ದು ಮಾಧವ ಬ್ರಾಹ್ಮಣನಿಂದ ಜಗತ್ತಿಗೆ ಹೇಗೆ ಬಂತು, ಎಲ್ಲ ಕಥೆಗಳನ್ನು ಒಳಗೆ ಸೇರಿಸಬಹುದು ಅಂತ ಒಂದು ಮಂಗಳ ಶ್ಲೋಕವನ್ನ, ತನ್ನ ಮಂಗಳ ಶ್ಲೋಕವನ್ನ ತಾನು ಬರ್ಕೊಳ್ಳದೆ ಇನ್ಯಾರು? ಭಗವಂತನ ಮಂಗಳ ಶ್ಲೋಕವನ್ನ ಯಾರ ಜಗತ್ತಿನಲ್ಲಿ ಬರೆಯಾರ?
ಅವನ ಮಂಗಳತ್ವವನ್ನು ಸಂಪೂರ್ಣವಾಗಿ ರಮಾದೇವಿಯರು ಕೂಡ ಮಂಗಳಾನಾಂಚ ಮಂಗಳಂ ರಮಾ ಮಂಗಳ ದೇವತಾ, ಮಂಗಳ ದೇವತೆ ಆಗಿರ್ತಕ್ಕಂಥ ರಮೆಯೂ ಕೂಡ ರಮೆಗೆ ಮಂಗಳತ್ವವನ್ನ ಕೊಡ್ತಕ್ಕಂತ ಪರಮಾತ್ಮನ ಮಂಗಳ ಸ್ವರೂಪವನ್ನ ಅವನಲ್ಲದೆ ಮತ್ತೆ ಯಾರು ವರ್ಣನೆ ಮಾಡಿ ಯಾರು ಅನ್ನ ಅವನ ಮಂಗಳತ್ವವನ್ನ ಅವನೇ ಮಂಗಳ ಶ್ಲೋಕವನ್ನಾಗಿ ಈ ಪುರಾಣದಲ್ಲಿ ಹೇಳ್ಕೊಳ್ತಕ್ಕಂಥವನಾಗಿ ಹಾಗೆ ಬಂತು ಅನ್ನೋದನ್ನ ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ಕಥಿತಂ ರಂಗಮಾತ್ಮೈಕೃತಯ ಅಸ್ತಿ ಗಿರೀಶಿತು ಜಗನ್ನಾಥಸ್ಯ ವೈ ವಿಷ್ಣೋ ಮಹಾತ್ಮ ಮುತಲಂ ಮುನೆ ಇದಾನಿಂ ಶ್ರೋತುಮಿಚ್ಛಾಮಿ ಮಹಾತ್ಮಂ ವೆಂಕಟೇಶ. ಪ್ರಪಂಚದಲ್ಲಿರ್ತಕ್ಕಂತಹ ರಂಗಕ್ಷೇತ್ರ, ಜಗನ್ನಾಥ ಕ್ಷೇತ್ರ, ಅಸ್ತಿಗಿರಿ ಕ್ಷೇತ್ರ. ಅಸ್ತಿಗಿರಿ ಕ್ಷೇತ್ರ ಅಂದ್ರೆ ಕಂಚಿ ಅಂತನೂ ಆಗುತ್ತೆ, ದೇವರಾಜಲಿಂಗ ಅಂತನೂ ಆಗುತ್ತೆ. ಬೆಂಗಳೂರು ಹತ್ರ ಇದೆ ಅಂತ ಅದನ್ನ ಬರ್ಕೊಡ್ಬೇಡಿ. ಅಸ್ತಿಗಿರಿ ಅಂದ್ರೆ ನಾಗಾಚಲ, ಅಸ್ತಿಗಿರಿ, ಯುವಾಚಲ ಎಲ್ಲೂ ದೇವರಾಜಲಿಂಗಕ್ಕೆ ಕರೆಯೋದು. ಮೂಲ ಕ್ಷೇತ್ರವೇ ನರಸಿಂಹನು ದೇವರಾಜಲಿಂಗ. ಹೇಳುವಂತೆ ಹಾವು ಬರ, ಹೌದು ಇಲ್ಲಿಂದಾನೇ ಹಾವು ಬರುತ್ತೆ ಹೇಳೋದು ಅಲ್ಲ, ಅದು ಮೂಲ ಹೌದು, ಹಾವು ಬರೋದ್ರಿಂದಾನೇ ಇಲ್ಲಿ ಬರುತ್ತೆ. ಎರಡೂ ಹೋಯ್ತು. ಆದವು ನಾರಾಯಣ ದೇವ ಸೃಷ್ಟವಾನ್ ಬ್ರಹ್ಮಣಸ್ತನು. ಆದಿ ಪರ್ವತ ದೇವರಾಜದುರ್ಗ, ಆದಿ ತೀರ್ಥ ಶ್ರೀಪಾದ ತೀರ್ಥ, ಆದಿ ಬ್ರಹ್ಮ ಯಜ್ಞ ಮಾಡಿರೋ ಸ್ಥಳ ಕರಿಗಿರಿ ಪರ್ವತ. ಎಲ್ಲ ನೀವು ಆ ಪುರಾಣ ಎಲ್ಲ ಕೇಳಾಗೋಗಿದೆ. ಸೂತ್ರರು ನಾವು ಕೇಳಾಗಿದೆ, ಎಲ್ಲ ಮರ್ತ್ಕೊಂಡಾಗಿದೆ, ಅವ್ರು ಇಟ್ಕೊಂಡಿದ್ರು. ಅದೆಲ್ಲ ಕೇಳಿದ್ವು. ಇದಾನಿಂ ಶ್ರೋತ ಬಿಚ್ಚಾಮಿ, ಈಗ ಕೇಳಕ್ ಇಷ್ಟ ಬಂದಿದೆ. ಅದನ್ನ ವೆಂಕಟೇಶನ ವೈಭವನ್ನ ಮಾತ್ಮೆಯನ್ನ ಹೇಳಿ ಅಂದ್ರೆ ಯಾರು ತಿಳಿದವರಲ್ಲಿ ಕೇಳಬೇಕು. ಯಾರು ಭಗವಂತನ ಮಹಿಮೆಯನ್ನ ಚೆನ್ನಾಗಿ ಉಡಲೋಡನೆ ಮಾಡಿ ಉಪದೇಶ ಕ್ರಮದಿಂದ ತಿಳಿದು ತಾವು ಸಂತೋಷ ಪಟ್ಟು ಮತ್ತೊಬ್ಬರಿಗೆ ಭಕ್ತಿ ಉನ್ನಾಹದಿಂದ ಉಪದೇಶ ಮಾಡ್ಲಿಕ್ಕೆ ತಯಾರಿರ್ತಾರೋ ಅಂತರಲ್ಲಿ ನಾವು ಪ್ರಶ್ನೆ ಮಾಡಿದರೆ ಬೇಗ ನಮ್ಗೆ ಉತ್ತರ ಎಂಬತಕ್ಕಂಥದ್ದು ಸಿಗುತ್ತೆ. ಅದನ್ನ ಅಂತ ಸೂತಾಚಾರ್ಯರಲ್ಲಿ ಕ್ಷೌರಕಾರಿಗಳು ಪ್ರಾರ್ಥನೆ ಮಾಡಿದಾಗ ಸೂತವಾಚ ಹೇಳ್ತೇನಪ್ಪ, 4 ಯುಗದಲ್ಲಿ 4 ಎಂಬುದಾಗಿ ಕಥೆಯನ್ನ ಪ್ರಾರಂಭ ಮಾಡ್ತಾರೆ. ಕಥೆಯೆಲ್ಲ 8 ದಿನದಿಂದ ಕೇಳೇ ಇದ್ದೀವಿ. ಶ್ರೀನಿವಾಸ ಕಲ್ಯಾಣದ ಕಥೆಗಳು ಯಾರು ಗೊತ್ತು ಅಂದ್ರೆ ಏನು ಅಂದ್ರೆ ಅಷ್ಟು ಸುಲಭವಾದ್ದು ಕಥೆಯಾಗಿರುತ್ತೆ. ಸ್ತ್ರೀಯರೆಲ್ಲರೂ ಬಂದಿರೆ ಶ್ರೀನಿವಾಸನ ಪಾಡಿರೆ ಜ್ಞಾನ ಗುರೆಗಳಿಗೊಂದಿಸಿ ಮುಂದೆ ಕಥೆಯ ಪೇಳುವೆ. ರಾಜರು ಮಾಡಿದ್ರು, ದಾಸರು ಮಾಡಿದ್ದಾರೆ, ಪುರಂದರದಾಸರು ಮಾಡಿದ್ದಾರೆ, ಕನಕದಾಸರು ಮಾಡಿದ್ದಾರೆ. ಯಾವ ದಾಸರು ಮಾಡಿಲ್ಲ? ವೆಂಕಟೇಶನ್ ಹಾಡನ್ ರೂಪದಲ್ಲೂ ಮಾಡಿದ್ದಾರೆ, ಕಥಾ ರೂಪದಲ್ಲೂ ಮಾಡಿದ್ದಾರೆ, ಮಹಿಮೆ ರೂಪದಲ್ಲೂ ಮಾಡಿದ್ದಾರೆ, ಕೀರ್ತುಗಳು ವರ್ಣನೆ ಮಾಡಿದ್ದಾರೆ, ಪರ್ವತಗಳು ಉಂಟು ಮಾಡಿದ್ದಾರೆ. ಹರೇ ವೆಂಕಟ ಶೈಲ ವಲ್ಲಭ ಪಾಲಿಸೋ ನೀಶ್ವರ. ಯಾರು ಮಾಡಿದ್ರು? ಪ್ರತಿಪದ ಪಿತನುತ ಭಾರತಿ ಪತಿನುತ ತಿರುಪತಿ ಅನಾಥ ಕಣಮ್ಮ ನೇರಿ ಬರುವಾಗಿ ತನು ಯಾರೇ ನೋಡಮ್ಮಯ್ಯ. ಪ್ರತಿಪತಿ ಪಿತನುತ ಭಾರತಿ ಪಿತನುತ. ಎಷ್ಟು ಚೆನ್ನಾಗಿದೆ ತಕಾರ ಪುರಾಸ. ಪ್ರತಿಪತಿ ಪಿತನುತ ಭಾರತಿ ಪತಿನುತ ತಿರುಪತಿ ಅನಾಥ ಕಣಮ್ಮ. ಪ್ರಾಸ ಬೇಕಾ, ಪದಲಾಲಿಂದಿಗಳು ಬೇಕಾ, ಅರ್ಥವಿನ್ಯಾಸಗಳು ಬೇಕಾ, ಏನು ಬೇಕು ದಾಸ ಸಾಹಿತ್ಯ. ರಾಗ ಬೇಕಾ, ತಾಳ ಬೇಕಾ, ಲಯ ಬೇಕಾ, ಇಲ್ಲ ಪ್ರೋಸಾರಗಳು ಬೇಕಾ, ಗುಲಾಬಗಳು ಬೇಕಾ, ಸೀಸುಬತ್ತಿಗಳು ಯಾರಿಲ್ಲ ಬಿಡಿ, ಎಲ್ಲವನ್ನು ರೆಡಿ ಮಾಡಿದ್ದಾರೆ. ಬಂದು ನೀವು ನೋಡಿ ಭೂತಳದಿ ವೆಂಕಟ ಇಂದಿರೆಯ ಒಡಗೂಡಿ ದ್ವಾರಯಣ ಬಲದಲ್ಲಿ ಜಯ ವಿಜಯರಿಬ್ಬರು ಸೇರಿ ಸೇರಿ ಮರಳಿ ಸಾಗು ಪುಷ್ಕರಣೆ ರಮಯ ಸಾಗುವುದತೆ. ಸ್ತೋತ್ರ ಹೇಳಿ, ರಾಗ ಹೇಳಿ, ವ್ರತ ಹೇಳಿರಿ, ಚಿಂತನೆ ಮಾಡಿ, ಕಲ್ಯಾಣ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ. ಶ್ರವಣ ಮಾಡುವಾಗ ನಮ್ಗೆ ಅಧಿಕಾರ, ಭಕ್ತಿ, ಆಸೆ, ಇಚ್ಛಾ ಅದನ್ನ ಇಟ್ಕೊಂಡು ಕೇಳಿದ್ರೆ ಸಕಲ ಇಷ್ಟಾರ್ಥಗಳು ಕೈ ಮೇಲೆ ನಮಗೆ ದೈವದತ್ತವಾಗಿ ಬರ್ತಾ ಇದೆ ಅನ್ನೋ ನಂಬಿಕೆ ಯಾಕೆ ಕೊಟ್ಟಿಲ್ಲ ಅಂದ್ರೆ, ನೀನ್ ಯಾಕೆ ದೇವ್ರು ನಂಬಿದ್ಯೋ ಅನ್ಕೊಟ್ಟು. ನಮಗೂ ನಿಮ್ಗೂ ಎಷ್ಟು ದೂರ ಅಂದ್ರೆ ನಿಮ್ಗೂ ನಮಗೂ ಎಷ್ಟು ದೂರ ಅಷ್ಟೇ, ಬೇರೆ ಇನ್ನೇನ್ ಹೇಳಕ್ಕಾಗುತ್ತೆ. ಅದಕ್ಕೆ ಆಚಾರ ಹೇಳ್ತಾರೆ, ದೂರ ತಲುಪಬೇಕು ಅದೇ ಮಂತಿಕ. ಎಷ್ಟು ದೂರ ಇದೆ ನಮ್ ದೇವ್ರು, ನೀ ದೇವ್ರಿಗೆ ಎಷ್ಟು ದೂರ ಇದೆ ಅಷ್ಟು ದೂರ. ಎಷ್ಟು ಹತ್ರ ಇದ್ದಾನೆ, ನೀ ದೇವರಿಗೆ ಎಷ್ಟು ಹತ್ರ ಇದೆಯೋ ಅಷ್ಟು ಹತ್ರ ಇದೆ. ಯಾರೇ ನಂಬಿದೆ ಮತ್ ಹೃದಯ ಮಂಟಪ ತೋಡು ಪರಿಶೋಭಿಸುತ್ತೀರೋ ಪಾಂಡಿಲ್ಲ. ಹೃದಯದೊಳಗೆ ಇದ್ದಾನೆ. ಬಕ್ಕೊಳಕ್ಕಾಗತ್ತ? ಆಂಜನೇಯ ಬಕ್ಕೊಂಡಾಗೆ ತೋರ್ಸಕ್ಕೂ ಆಗಲ್ಲ, ಬಕ್ಕೊಳಕ್ಕೂ ಆಗಲ್ಲ. ಇಲ್ಲ ಬಕ್ಕೊಳ್ಳೋಣ ಅಂದ್ರೆ ಪೆನ್ಷನ್ ತಗೊಳ್ಳೋರು ಯಾರು? ಬಕ್ಕೊಂಡ್ಬಿಟ್ರೆ 80,000 ಪೆನ್ಷನ್ ಬರುತ್ತೆ. ಬಕ್ಕೊಂಡ್ ಕುತ್ಕೊಂಡ್ಬಿಟ್ರೆ, ನೇಣಾಕೊಂಡ್ಬಿಟ್ರೆ 80,000 ಸರ್ಕಾರ ಕೊಟ್ಟೋಗುತ್ತಲ್ಲ. ಏನೋ ಹೆಂಡತಿ ಇದ್ರೆ ಹೋಗುತ್ತೆ, ಹೆಂಡತಿ ಇಲ್ಲದ್ರೆ ಏನ್ ಮಾಡ್ಬೇಕು?
ಗೋರಿ ಒಂದಿ ಟ್ರೈನ್ ಮಾಡ್ಬೇಕು, ನಂತರ ಟ್ರೈನ್ ಮಾಡ್ಬೇಕು. ಅಲ್ಲ ನಮ್ ಪೂರ್ವಾಶ್ರಮದಲ್ಲೂ ಪೆನ್ಷನ್ ಇಲ್ಲ ಬಿಡಿ. ಚಪ್ಪಡಿ ಚಪ್ಪಡಿ ಯಾವ್ದಿಲ್ಲ, ಚಪ್ಪಡಿ ಇದೆ, ಚಪ್ಪಡಿ ಹೇಳಿದ್ರು ಯಾವಡಿ ಗಿಪ್ಪಡಿ ಇಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ ಹೃದಯದಲ್ಲೇ ಇರ್ತಾನಮ್ಮ ದೇವ್ರು. ಅವನಷ್ಟ ಹತ್ರ ಯಾರಿರ್ತಾರೆ? ಬಾಯಿನಲ್ಲಿ ಹೇಳ್ಕೋತೀವಿ ನಮಗ್ ಬೇಕಾದ ವಸ್ತುಗಳು. ಅಯ್ಯೋ ನಮ್ಗೆ ಪಂಚ ಪ್ರಾಣ, ಪ್ರಾಣ ಸಮಾನ ಇವರು ಸ್ನೇಹಿತರು. ಪ್ರಾಣಕಾಂತೆ ಹೆಂಡತಿ, ಪ್ರಾಣಕಾಂತಿ ಅನ್ನೋದು ಪ್ರಾಣಕ್ಕೆ ಅಂತಿ ಅಂತ ಅರ್ಥ. ಎಷ್ಟು ಜನ ಹೆಂಡತಿ ಕಾಟ ಕಟ್ಕೊಳ್ಳಾರ್ದು ಹೇಳ್ತಾರೆ, ಪ್ರಾಣಕ್ಕಂತೆ ಆಯ್ತದ. ಅದರಿಂದ ಹೆಂಡತಿ ಪ್ರಾಣ ಹಿಂಡತಿ ಅಂತಾನೆ ಅಟ್ಲ ಪುರುಷದಾಸ ಮಾಡುದು. ಅವ್ರೇ ಎಂತ ಬುದ್ಧಿವಂತರು. ಸತಿಗೆ ಸ್ವತಂತ್ರವಾಗಿ ಹೊರದಿರು ಮನುಜ ಮತಿಗೆಟ್ಟು ಬಾಯ ಪಡಿಸ್ಯಾಳು ಅಂತ ನಮಗೆಲ್ಲ ಹೇಳ್ಬಿಟ್ರು. ಅವ್ರ ಹೆಂಡತಿ ಕೇಳುವಾಗ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಇಡಿಸಿದಳಯ್ಯ ಆಗಿದ್ದೆಲ್ಲ ಒಳಿತೀಯಾರ. ಅವ್ರ ಹೆಂಡತಿ ಹೋಗುವಾಗ ಹೆಂಡತಿ ಸಂತತಿ ಸಾವಿರವಾಗಿ ಎಂದಿದ್ರು. ನಮ್ಮ ಹೆಂಗಸರುಗಳನ್ನೆಲ್ಲ ಇತರೆ ಹೆಂಗಸರುಗಳು ಹೋಗುವಾಗ ಸತಿಗೆ ಸ್ವತಂತ್ರವಾಗಿ ಕೊಡದಿರು ಮನುಜ. ಲೆಕ್ಕ ಕೊತ್ತಂಬರಿ ಸೊಪ್ಪು ಎಷ್ಟು ತೆಗಿದೆ ಬರ್ಲಿಡು, ಸಾಮಾನ್ಯ ಎಷ್ಟು ಕೊಟ್ಟಿ ಬರ್ದಿಡು ಅಂದ್ರೆ ಯಾವಳ ಇರ್ತಾಳೆ? ದುಡ್ಡೇ ಬೇಡ, ನಾನೇ ಕೆಲ್ಸಕ್ಕೆ ಹೋಗ್ತೀನಿ, ನಾನೇ ಸಂಸಾರ ಮಾಡ್ತೀನಿ, ಜಡ ಹೋಗ್ತೀನಿ. ಇದು ಕಲಿಯುಗ ಸಂಸಾರ. ಅಂತ ಸಂಸಾರಗಳೆಲ್ಲ ಹೊರಟೋಗುತ್ತೆ. ಭಗವದ್ ಪ್ರೀತಿಕರವಾದ ಸಂಸಾರ ಎಂಥದ್ದು ಎಂಬತಕ್ಕಂಥದ್ದನ್ನ ಕಲಿಯುಗದಲ್ಲಿ ಭಕ್ತರುಗಳಿಗೆ ಉಪದೇಶ ಮಾಡೋದಕ್ಕೋಸ್ಕರ ಸ್ವಾಮಿ ತಾನೇ ಕಲ್ಯಾಣ ಮಹೋತ್ಸವನ್ನ ಮಾಡಿಕೊಂಡು ನನ್ನ ಭಕ್ತರಾಗಿರ್ತಕ್ಕಂತಹ ವಿಷ್ಣು ಭಕ್ತರು ಯಾವ ರೀತಿ ಕಲ್ಯಾಣ ಮಹೋತ್ಸವನ್ನ ಚಿಂತನೆ ಮಾಡಿ ಪಾಪವನ್ನ ಕಳ್ಕೊಂಡು ಸಾಧನೆ ಮುಖಾಂತರವಾಗಿ ತಮ್ಮ ಸ್ವರೂಪಗತವಾಗಿರ್ತಕ್ಕಂಥ ಆನಂದ ಆನಂದಾವಿರ್ಭವಾದಂತ ಸುಖವನ್ನ ಹೊಂದಬೇಕು ಎಂಬತಕ್ಕಂಥ ಸುಲಭೋಪಾಯಕ್ಕೋಸ್ಕರ ತಾನೇ ಒಂದು ರೂಪದಿಂದ ಬಳದಿರ್ತಕ್ಕಂತಹ ಎಲ್ಲರಿಗೂ ಮಾತನ್ನ ಮುಂದೆ ಕಥಾರೂಪದಲ್ಲಿ ಹೇಳ್ತಕ್ಕಂಥವರಾಗಿ ಒಳಗೆ ಅಡಗಿರ್ತಕ್ಕಂಥ ಸ್ವಲ್ಪ ಪ್ರಮೇಯಗಳನ್ನ ನಾವು ತಿಳ್ಕೊಂಡು ಜೀವನಕ್ಕೆ ಅಳವಡಿಸಿಕೊಡ್ತಕ್ಕಂಥದ್ದಾದ್ರೆ ಅದು ಸಾರ್ಥಕವಾಗುತ್ತೆ ಎಂಬುದಾಗಿ ಇಷ್ಟ ದೇವರಾತ್ಮ ನಮ್ಮ ಮೂರು ಕೃಷ್ಣ ಸಮರ್ಪಣೆ ಮಾಡಿದ್ದೇವೆ. ಕೃಷ್ಣ